ಮತ್ತೊಮ್ಮೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ನ ಒಂದು ತಯಾರು ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಅಭ್ಯರ್ಥಿಗೂ ಒಂದು ಸ್ವಾಗತವನ್ನು ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸ್ನ ನಾವು ಸ್ಟಾರ್ಟ್ ಮಾಡ್ತಾಯಿದ್ವಿ. ಏನು ಸರ್ ನೀವು ಅವಾಗವಾಗ ತಿಂಗಳ ಒಂದು ವಿಡಿಯೋ ಹಾಕ್ತಾರೆ ಅಂತ ಅನ್ಕೋಬೇಡಿ. ಯಾಕಂದರೆ ನಮ್ಮ ಶೆಡ್ಯೂಲೇ ಅದೇ ಥರ ಇದೆ, ಫುಲ್ ಡೈಲಿ ಕಂಪ್ಲೀಟ್ ಪೂರ್ತಿಯಾಗಿ ಶೆಡ್ಯೂಲ್ ಬ್ಯುಸಿ ಇದೆ. ಸೊ ಹೀಗಾಗಿ ಆ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಇಲ್ಲಿ ಯೂಟ್ಯೂಬ್ನಲ್ಲಿ ಯಾವುದೇ ರೀತಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋಕ್ಕೆ ಟೈಮೇ ಸಿಗ್ತಾಯಿಲ್ಲ. ಇವಾಗಾದ್ರೆ ಅಷ್ಟೇ, ಒಂದು ವಿಡಿಯೋಸ್ನ ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಬೇಕಂದ್ರೆ ಕಮ್ಮಿ ಮಿನಿಮಮ್ ಒಂದು 6 ರಿಂದ 7 ಗಂಟೆ ಟೈಮ್ ಬೇಕಾಗುತ್ತೆ. ಯಾಕಂದರೆ ಎಲ್ಲ ಸ್ಲೈಡ್ ರೆಡಿ ಮಾಡ್ಕೋಬೇಕು, PDF ರೆಡಿ ಮಾಡ್ಕೋಬೇಕು, ಕ್ವಶನ್ಗಳನ್ನು ಸೆಟ್ ಮಾಡ್ಕೋಬೇಕು, ಅದನ್ನೆಲ್ಲ ಟೈಪ್ ಮಾಡಿಸ್ಬೇಕು, ಎಲ್ಲ ಥರ ಕೆಲಸ 1-2 ಕೆಲಸ ತಮಗೂ ಕೂಡ ಗೊತ್ತಿರ್ಬೋದು. ತಾವೇನಾದ್ರು ಕೆಲಸ ಮಾಡಿದರೆ ತಮಗೂ ಬರ್ತಿರುತ್ತೆ. ಸೊ ಹೀಗಾಗಿ ಇವಾಗ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿನಿ, ಮಿನಿಮಮ್ ವೀಕ್ಲಿ ಒಂದು 3 ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕಂತ ಒಂದು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿನಿ. ಸೊ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಡೈಲಿ 2 ದಿವಸ ಇಲ್ಲಾಂದರೆ 3 ದಿವಸಕ್ಕೊಂದು ವಿಡಿಯೋ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಹೀಗೆ ನಮ್ಮ ಚಾನಲ್ನ ಕೂಡ ವಾಚ್ ಮಾಡ್ತಾಯಿರಿ. ಸೊ ಇವಾಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ, ನಮ್ಮ ಕ್ಲಾಸ್ನಲ್ಲಿ ನಾವು ಸೈನ್ಸ್ ಸಂಬಂಧಪಟ್ಟಂಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಯಾವುದೇ ಇರಲಿ, ಕರ್ನಾಟಕ TET ಇರ್ಬೋದು, ಸೆಂಟ್ರಲ್ TET ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು. ಸೊ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಯೂಸ್ಫುಲ್ ಆಗಿರ್ತಕ್ಕಂಥ ಕ್ಲಾಸ್ಗಳನ್ನ ನಾವಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ವಿ. ಯಾಕಂದರೆ ಆಲ್ರೆಡಿ ನಮ್ಮ ಚಾನಲ್ನ ಹೋಗಿ ನೋಡಿ ನೀವು ಬೇಕಾದರೆ ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಏನೂ ಇಲ್ಲಾಂದರೆ ಮಿನಿಮಮ್ 1,000 ಜನ ಆದರೂ ಆ ವಿಡಿಯೋಸ್ಗಳನ್ನು ನೋಡಿರ್ತಾರೆ ಸೈನ್ಸ್ ಸಂಬಂಧಪಟ್ಟಂಗೆ. ಸೊ ಅದೆಲ್ಲ ಇರಲಿ ಬಿಡಿ. ಇವಾಗ ನಾವು ನಮ್ಮ ಕ್ಲಾಸ್ ಕಡೆ ಬರೋಣ. ಸುಮ್ಮನೆ ಅದೇದು ಮಾತಾಡ್ತಾ ಟೈಮ್ ವೇಸ್ಟ್ ಮಾಡೋಕ್ಕಿಂತ ನಮ್ಮ ಕ್ಲಾಸ್ ಕಡೆ ಬಂದರೆ ನಮಗೆ ಯೂಸ್ಫುಲ್ ಆದರೂ ಆಗುತ್ತೆ. ಓಕೆ. ಸೊ ಕರ್ನಾಟಕ TET ಅಥವಾ ಸೆಂಟ್ರಲ್ TET ಎಕ್ಸಾಮ್ 2025 ಇನ್ನೂ ಬಿಟ್ಟಿಲ್ಲ. ಬಟ್ ಯಾರಾದರೂ ಇದರ ಒಂದು ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಪ್ರೀವಿಯಸ್ ಇಯರ್ನಲ್ಲಿ ಏನು ಕ್ವಶನ್ಗಳು ಬಂದಿದೆ ಸೊ ಆ ಒಂದು ಕ್ವಶನ್ ಬಗ್ಗೆ ಒಂದು ಡಿಸ್ಕಷನ್ನ ಮಾಡ್ತಾಯಿದ್ವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಚಾಪ್ಟರ್ ತೊಗೋತಾ ಇದ್ವಿ ಬಯೋಮಾಲಿಕ್ಯೂಲ್ಸ್, ಅಂದರೆ ಜೈವಿಕ ಅಣು ಅಂತ ಹೇಳ್ತೀವಿ. ಸೊ ಈ ಒಂದು ಚಾಪ್ಟರ್ ಸಂಬಂಧಪಟ್ಟಂಗೆ ಯಾವೆಲ್ಲ ಕ್ವಶನ್ಸ್ಗಳು ಇಲ್ಲಿವರೆಗೆ ಕೇಳಿದ್ದಾರೆ, ಸೊ ನಾವು ಸ್ಟಡಿ ಮಾಡಿರೋ ಪ್ರಕಾರ ಮತ್ತು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿ ತಮ್ಮ ಮುಂದೆ ಇಲ್ಲಿ ಕ್ವಶನ್ಸ್ಗಳನ್ನು ನಾವಿಲ್ಲಿ ಇಡ್ತಾ ಇದ್ವಿ. ಸೊ ಯಾವ ಥರ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಬೇಕು, ಅದರ ಆನ್ಸರ್ ಏನು ಬರುತ್ತೆ, ಸೊ ಅದನ್ನು ಇನ್ನೂ ಡೀಟೇಲ್ಸ್ ಆಗಿ ನಾವು 1 by 1 ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಒಂದು ಕ್ವಶನ್ ಬಂದಿರೋದು TET ಎಕ್ಸಾಮ್ 2014ರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಚಾಪ್ಟರ್ ಬಯೋಮಾಲಿಕ್ಯೂಲ್ಸ್ ಅಂದರೆ ಜೈವಿಕ ಅಣು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಬಂದಿರತಕ್ಕಂಥ ಚಾಪ್ಟರ್. ಸೊ ಬಯೋಮಾಲಿಕ್ಯೂಲ್ಸ್ ಅಂದರೆ ನಮ್ಮ ಒಂದು ಬಾಡಿನಲ್ಲಿ ಇರತಕ್ಕಂಥ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಸ್ ಅಂತಲೇ ಹೇಳ್ಬೋದು. ಸೊ ಬಯೋಮಾಲಿಕ್ಯೂಲ್ ಬಂದರೆ ಇಲ್ಲಿ ಒಂದೇ ಇರಲ್ಲ. ಸೊ ಪ್ರೋಟೀನ್ಸ್ ಇರುತ್ತೆ, ಆಮೇಲೆ ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು, ಲಿಪಿಡ್ಸು, ಅಮೈನ್ಸು, ಫ್ಯಾಟು. ಸೊ ಇದೆಲ್ಲ ಬರೋದೇ ಇದರಲ್ಲಿ ಬಯೋಮಾಲಿಕ್ಯೂಲ್ಸ್ನಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಒಂದು ಕ್ವಶನ್ಸ್ಗಳನ್ನ ಎಕ್ಸಾಮ್ನಲ್ಲಿ ಕೇಳಿರ್ತಾರೆ ಅಥವಾ ಬರ್ತಾ ಇರುತ್ತೆ ಅನ್ನೋದನ್ನೇ ನಾವು ಇವಾಗ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಫಸ್ಟ್ ಒಂದು ಕ್ವಶನ್ ಹೀಗಿದೆ, 2014ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಹೀಗಿದೆ: ಆಹಾರದಲ್ಲಿ ಇರುವ ಪಿಷ್ಟವನ್ನು ಪತ್ತೆ ಹಚ್ಚುವಲ್ಲಿ ಬಳಸುವ ರಸಾಯನ ವಸ್ತು ಯಾವುದು ಅಂತ ಹೇಳ್ತಾರೆ. ಯಾವುದೋ ಒಂದು ಫುಡ್ ಪ್ರಾಡಕ್ಟ್ ಇದೆ, ಸೊ ಅದರಲ್ಲಿರ್ತಕ್ಕಂಥ ಪಿಷ್ಟ ಅಂದರೆ ಏನು, ಇಂಗ್ಲೀಷ್ ಏನಂತ ಕರಿತೀವಿ, ಅದಕ್ಕೆ ಸ್ಟಾರ್ಚ್ ಅಂತ ಹೇಳ್ತೀವಿ. ಸ್ಟಾರ್ಚ್ ಇರುತ್ತಲ್ಲ, ಸೊ ಆ ಸ್ಟಾರ್ಚ್ ಏನಾದರೂ ಫುಡ್ ಪ್ರಾಡಕ್ಟ್ ಇದೆಯೋ ಅಥವಾ ಇಲ್ಲ ಅಂತಕ್ಕಂಥದ್ದನ್ನು ಒಂದು ಪತ್ತೆ ನಮಗೆ ಮಾಡೋಕ್ಕೆ ಬರುತ್ತೆ. ಅದನ್ನು ಪತ್ತೆ ಹಚ್ಚೋ ಸಲುವಾಗಿ ಬಳಸ್ತಕ್ಕಂಥ ರಾಸಾಯನಿಕ ವಸ್ತು ಯಾವುದು? ಆಪ್ಷನ್ ನೋಡಿ: I2 ದ್ರಾವಣ ಅಂದರೆ ಅಯೋಡಿನ್ ಸೊಲ್ಯೂಷನ್ ಇದೆ, ಬೆನೆಡಿಕ್ ಸೊಲ್ಯೂಷನ್ ಇದೆ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ಫೆರಸ್ ಸಲ್ಫೇಟ್ ಸೊಲ್ಯೂಷನ್. ಸೊ ಔಟ್ ಆಫ್ 4 ಯಾವುದು ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ಕೇಳ್ತಾರೆ. ಓಕೆ. ಸೊ ಇಲ್ಲಿ ಆಲ್ರೆಡಿ ನೀವು ಈ ಟಾಪಿಕ್ನ ಏನಾದರೂ ಸ್ಟಡಿ ಮಾಡಿದರೆ ಪರ್ಫೆಕ್ಟಾಗಿ ಸೊ ನೀವು ಈಸಿಯಾಗಿ ಹೇಳ್ತೀರಾ. ಏನಂತ ಹೇಳಿ ಆನ್ಸರ್ ಯಾವುದು ಕರೆಕ್ಟ್? ಇದಕ್ಕೆ ಅಯೋಡಿನ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಈ ಒಂದು ಅಯೋಡಿನ್ ಸೊಲ್ಯೂಷನ್ನ ಇಲ್ಲಿ ಯೂಸ್ ಮಾಡ್ತಾರೆ. ಅದ್ರ ಬಿಟ್ಟರೆ ಬೆನೆಡಿಕ್ ಸೊಲ್ಯೂಷನ್ ಇದಕ್ಕೆ ಯೂಸ್ ಮಾಡ್ತಾರೆ, ಅದನ್ನು ಕೂಡ ಹೇಳ್ತೀನಿ. ಕಾಪರ್ ಸಲ್ಫೇಟ್ ಏನಕ್ಕೆ ಯೂಸ್ ಮಾಡ್ತಾರೆ, ಫೆರಸ್ ಸಲ್ಫೇಟ್ ಏನಕ್ಕೆ ಯೂಸ್ ಮಾಡ್ತಾರೆ, ಸೊ ಅದ್ರ ಬಗ್ಗೆನೂ ಕೂಡ ಇನ್ ಡೀಟೇಲ್ ಆಗಿ ಇಲ್ಲಿ ನಾವು ಹೇಳ್ತಾ ಇದ್ವಿ. ಸೊ ಅಯೋಡಿನ್ ಸೊಲ್ಯೂಷನ್ನ ಸ್ಟಾರ್ಚ್ ಏನಾದರೂ ಒಂದು ಫುಡ್ ಪ್ರಾಡಕ್ಟ್ನಲ್ಲಿ ಇದ್ದರೆ ಅದನ್ನು ಪತ್ತೆ ಹಚ್ಚೋ ಸಲುವಾಗಿ ಈ ಒಂದು ಅಯೋಡಿನ್ ಸೊಲ್ಯೂಷನ್ನ ಯೂಸ್ ಮಾಡ್ತೀವಿ. ಸೊ ಯೆಲ್ಲೋ ಆರೆಂಜ್ ಕಲರ್ ಏನಿರುತ್ತಲ್ಲ, ಸೊ ಈ ಒಂದು I2 ಸೊಲ್ಯೂಷನ್ಗೆ ಆ ಒಂದು ಸೊಲ್ಯೂಷನ್ನು ಇದರಲ್ಲಿ ಕನ್ವರ್ಟ್ ಆಗುತ್ತೆ. ಇದು ಆಗಿದ್ದು ಬ್ಲೂ ಕಲರ್ನಲ್ಲಿ ಕನ್ವರ್ಟ್ ಆಗುತ್ತೆ. ಬ್ಲೂ ಬ್ಲ್ಯಾಕ್ನಲ್ಲಿ ಇದೊಂದು ಕನ್ವರ್ಟ್ ಆಗುತ್ತೆ. ಯಾವಾಗ ಒಂದು ಫುಡ್ ಪ್ರಾಡಕ್ಟ್ ಇದೆ ಅಂತ ತಿಳ್ಕೊಳ್ಳಿ, ಆ ಫುಡ್
ಪ್ರಾಡಕ್ಟ್ನಲ್ಲಿ I2 ಸೊಲ್ಯೂಷನ್ ಏನಾದರೂ ನಾವು ಹಾಕಿದಾಗ ಅದರ ಕಲರ್ ಏನಾದರೂ ಚೇಂಜಸ್ ಆದರೆ, ಬ್ಲೂ ಬ್ಲ್ಯಾಕ್ ಏನಾದರೂ ಚೇಂಜಸ್ ಆದರೆ, ಸೊ ಅವಾಗ ನಾವೇನಂತ ಹೇಳ್ತೀವಿ, ಕೊಟ್ಟಿರ್ತಕ್ಕಂಥ ಪ್ರಾಡಕ್ಟ್ನಲ್ಲಿ ಸ್ಟಾರ್ಚ್ ಪ್ರೆಸೆಂಟ್ ಇದೆ ಅಂತ ನಾವು ಕನ್ಫರ್ಮೇಷನ್ ಮಾಡ್ತೀವಿ. ಎಲ್ಲ ಆಗಿದೆಲ್ಲ 9th 10th 11th 12th ಕ್ಲಾಸ್ನೇ ಪ್ರಾಕ್ಟಿಕಲ್ ಇರುತ್ತೆ. ಸೊ ಅಲ್ಲೆಲ್ಲ ಆಗಿರುತ್ತೆ ಇದು ಪ್ರಾಕ್ಟಿಕಲ್. ಸೊ ಅವಾಗ ನಮಗೆ ಕನ್ಫರ್ಮ್ ಆಗುತ್ತೆ ಆ ಒಂದು ಕೊಟ್ಟಿರ್ತಕ್ಕಂಥ ಫುಡ್ ಪ್ರಾಡಕ್ಟ್ನಲ್ಲಿ ಸ್ಟಾರ್ಚ್ ಅಂತಕ್ಕಂಥದ್ದು ಪ್ರೆಸೆಂಟ್ ಇರುತ್ತೆ. ಇನ್ನು ಈ ಬೆನೆಡಿಕ್ಟ್ ಸೊಲ್ಯೂಷನ್ ಅಥವಾ ಬೆನೆಡಿಕ್ಟ್ ದ್ರಾವಣ ಅಂತ ತೊಗೊಂಡ್ರೆ ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ? ಕಾರ್ಬೋಹೈಡ್ರೇಟ್ ಪ್ರೆಸೆಂಟ್ ಇದೆಯೋ ಅಥವಾ ಇಲ್ಲ ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಫೈಂಡಿಂಗ್ ದ ಕಾರ್ಬೋಹೈಡ್ರೇಟ್ ಕೊಟ್ಟಿರ್ತಕ್ಕಂಥ ಫುಡ್ ಪ್ರಾಡಕ್ಟ್ನಲ್ಲಿ ಪ್ರೆಸೆಂಟ್ ಇದೆಯೋ ಅಥವಾ ಇಲ್ಲೋ ಅನ್ನೋದು ಏನಾದರೂ ನಮ್ಗೆ ಬೇಕಾಗಿದ್ದರೆ ಅವಾಗ ಈ ಒಂದು ಬೆನೆಡಿಕ್ಟ್ ಸೊಲ್ಯೂಷನ್ ಯೂಸ್ ಮಾಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಇನ್ನು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ನಾವು ತೊಗೊಂಡ್ರೆ ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಮೆಡಿಕಲ್ ಡಯಾಗ್ನೋಸಿಸ್ನಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಮೆಡಿಕಲ್ ಡಯಾಗ್ನೋಸಿಸ್ನಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಏನಕ್ಕೆ ಯೂಸ್ ಮಾಡ್ತಾರೆ? ಆ್ಯಕ್ಚುಲಿ HB ಲೆವೆಲ್ ಇನ್ ದ ಬ್ಲಡ್, ನಮ್ಮ ಬ್ಲಡ್ನಲ್ಲಿರ್ತಕ್ಕಂಥ ಹಿಮೋಗ್ಲೋಬಿನ್ ಲೆವೆಲ್ ಎಷ್ಟಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋ ಸಲುವಾಗಿ ಆ ಲ್ಯಾಬ್ನಲ್ಲಿ ಇರ್ತಕ್ಕಂಥವ್ರು ಇದನ್ನು ಯೂಸ್ ಮಾಡ್ತಾರೆ. ಲ್ಯಾಬ್ ಇರ್ತಲ್ಲ, ನಿಮಗೆ ಏನಾದರೂ ನೀವು ಫುಲ್ ಆರಾಮ ಇರಲಿಲ್ಲ ಅಂದರೆ ಅವಾಗ ನೀವು ಬ್ಲಡ್ ಚೆಕಿಂಗ್ ಅಂತ ಕೊಡ್ತೀರ. ಅವಾಗ ಲ್ಯಾಬ್ನಲ್ಲಿ ಮಾಡೋದು ಇದೇ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇರುತ್ತೆ. ಸೊ ಅವ್ರ ಹತ್ರ ಅದರಲ್ಲಿ ನಿಮ್ಗೆ ಕೊಟ್ಟಿರ್ತಕ್ಕಂಥ ನಿಮ್ಮ ಬ್ಲಡ್ ಶಾಂಪಲ್ನಲ್ಲಿ ಅವರು ಈ ಕಾಪರ್ ಸಲ್ಫೇಟ್ನ ಏನಾದರೂ ಮಿಕ್ಸಪ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು % HB ಲೆವೆಲ್ ಇದೆ ಅಂತ, ಇಲ್ಲಾಂದರೆ ಗೊತ್ತಾಗಲ್ಲ. ಸೊ ಅವ್ರಿಗೊಂದು ಟೆಕ್ನಿಕಲ್ ಇದೆ, ಅವನ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ಐಡೆಂಟಿಫಿಕೇಷನ್ ಮಾಡ್ತಾರೆ. ಇನ್ನು ಕೊನೆಯದಾಗಿರೋದು ಫೆರಸ್ ಸಲ್ಫೇಟ್ ಸೊಲ್ಯೂಷನ್. ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಕೊಟ್ಟಿರ್ತಕ್ಕಂಥ ಯಾವುದೊಂದು ಪ್ರಾಡಕ್ಟ್ನಲ್ಲಿ ಏನಾದರೂ ನೈಟ್ರೇಟ್ ಆ್ಯಂಗ್ ಪ್ರೆಸೆಂಟ್ ಇರುತ್ತಲ್ಲ, ಸೊ ಅವಾಗ ಇದನ್ನಲ್ಲಿ ಯೂಸ್ ಮಾಡ್ತಾರೆ. ಇರುತ್ತಲ್ಲ ಡಿಟೆಕ್ಷನ್ ಆಫ್ ದ ಆಸಿಡಿಕ್ ರ್ಯಾಡಿಕಲ್, ಡಿಟೆಕ್ಷನ್ ಆಫ್ ದ ಬೇಸಿಕ್ ರ್ಯಾಡಿಕಲ್ ಪ್ರಾಕ್ಟಿಕಲ್ ಬರುತ್ತಲ್ಲ ಫಸ್ಟ್ ಇಯರು ಸೆಕೆಂಡ್ ಇಯರ್ಗೆ. ಸೊ ಅವಾಗ ಆ ಒಂದು ಪ್ರಾಕ್ಟಿಕಲಲ್ಲಿ ಇದನ್ನು ಜಾಸ್ತಿ ಯೂಸ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಸೊಲ್ಯೂಷನ್ ಯೂಸ್ ಇದೆ. I2 ಸೊಲ್ಯೂಷನ್ ಸ್ಟಾರ್ಚ್ ಐಡೆಂಟಿಫೈ ಮಾಡೋಕ್ಕೆ, ಬೆನೆಡಿಕ್ಟ್ ಸೊಲ್ಯೂಷನ್ ಕಾರ್ಬೋಹೈಡ್ರೇಟ್ಸ್ ಪ್ರೆಸೆಂಟ್ ಇದೆ ಅಥವಾ ಅಬ್ಸೆಂಟ್ ಇದೆ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೆ, ಕಾಪರ್ ಸಲ್ಫೇಟ್ ಯಾವುದಕ್ಕೆ HB ಲೆವೆಲು, FeSO4 ಅದಕ್ಕೆ ಏನಕ್ಕೆ ಯೂಸ್ ಮಾಡ್ತಾರೆ? ಟು ಫೈಂಡ್ ದ ನೈಟ್ರೇಟ್ ಅಯನ್, ಫೈಂಡ್ ಔಟ್ ನೈಟ್ರೇಟ್ ಅಯನ್ ಏನಾದರೂ ಪ್ರೆಸೆಂಟ್ ಇದೆಯೋ ಅಥವಾ ಅಬ್ಸೆಂಟ್ ಇದೆಯೋ ಅನ್ನೋದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಇದನ್ನಲ್ಲಿ ಯೂಸ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಪ್ರತಿಯೊಂದು ಕ್ವಶನ್ಸ್ಗೆ, ಸೊ ಪ್ರತಿಯೊಂದು ಏನು ಆಪ್ಷನ್ ಇರುತ್ತಲ್ಲ, ಸೊ ಪ್ರತಿಯೊಂದು ಆಪ್ಷನ್ಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದ್ದಾಗ ಮಾತ್ರ ನೀವು ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಹೀಗಾಗಿ ನಾನು ಪ್ರಿಪೇರ್ ಮಾಡೋದು ಏನಪ್ಪ ಅಂದರೆ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಈ ಒಂದು ಚಾಪ್ಟರ್ನ ಕೂಡ ತಾವೆಲ್ಲರೂ ಕಂಪ್ಲೀಟಾಗಿ ರೀಡ್ ಮಾಡ್ಕೋಬೇಕು, ಇಲ್ಲಾಂದರೆ ನಿಮಗೆ ಈ ಚಾಪ್ಟರ್ ಬಗ್ಗೆ ಯಾವುದೇ ರೀತಿ ಏನು ಗೊತ್ತಾಗಲ್ಲ. ಓಕೆ, ಸೊ ಇದು ಇಷ್ಟಾಯಿತು. ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ, ಇನ್ನೂ ಸಿಕ್ಕಾಪಟ್ಟೆ ಚಾಪ್ಟರ್ ಹೇಳ್ಕೊಂತ ಕೂತ್ರೆ ದಿವಸ ಈ ಒಂದು ಕ್ಲಾಸ್ ಮುಗಿಯೋಕ್ಕೆ ಒಂದು 2-3 ಅವರ್ ಬೇಕಾಗುತ್ತೆ. ಒಂದು 15 ಕ್ವಶನ್ಸ್ ಈ ಚಾಪ್ಟರ್ನಲ್ಲಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಿರುತ್ತೆ ಅನ್ನೋದನ್ನು ಮಾತ್ರ ಇಲ್ಲಿ ತೊಗೊಂಡಿರೋದು. ಸೊ ಉಳಿದು ಯಾವ ಕ್ವಶನ್ಗಳನ್ನು ಇಲ್ಲಿ ತೊಗೊಂಡಿಲ್ಲ. ಓಕೆ, ಇರಲಿ. ಕ್ವಶನ್ ನಂಬರ್ 2 ನೋಡಿ. ಇದು ಕೂಡ 2014ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇದು ಪ್ರಶ್ನೆ ಹೀಗಿದೆ: ಯಕೃತ ಅಂದರೆ ಕಿಡ್ನಿ ನ್ಯೂನತಾ ಕಾರ್ಯದಿಂದ ಬಳಲುತ್ತಿರುವ ರೋಗಿಯೊಬ್ಬನಿಗೆ ವೈದ್ಯರೇನು ಹೇಳ್ತಾರೆ? ಈ ಕೆಳಗಿನ ವಿವಿಧ ಜೀವನ ಸತ್ವವನ್ನು ತೆಗೆದುಕೊಳ್ಳಲು ಸಲಹೆ ನೀಡ್ತಾರೆ. ಅಂದರೆ ಆ ಪೇಷಂಟ್ಗೆ ಏನಾಗುತ್ತೆ, ಒಂದು ಕಿಡ್ನಿ ಪ್ರಾಬ್ಲಮ್ ಆಗಿರುತ್ತೆ, ಏನೋ ಗೊತ್ತಿಲ್ಲ, ಬಟ್ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ. ಸೊ ಅವಾಗ ಅವ್ನು ಡಾಕ್ಟರ್ ಏನು ಹೇಳ್ತಾರೆ ಅಂದರೆ ವಿವಿಧ ಜೀವನ ಸತ್ವಗಳನ್ನು ತೆಗೆದುಕೊಳ್ಳಲು ಸಲಹೆಯನ್ನು ಕೊಡ್ತಾರೆ. ವಿವಿಧ ಜೀವನ ಸತ್ವ, ಯಾವ ಜೀವನ ಸತ್ವ ಇದೆ, ಯಾವ್ಯಾವ್ದು ವಿಟಮಿನ್ಸ್ ಇದೆ? ವಿಟಮಿನ್ ಸಿ, ವಿಟಮಿನ್ ಕೆ, ವಿಟಮಿನ್ ಇ ಮತ್ತು ವಿಟಮಿನ್ ಬಿ ಅಂತಕ್ಕಂಥ. ಸೊ ಇದರ ಕೆಳಗಿನಗಳ ಪೈಕಿ ಯಾವ ಒಂದು ವಿಟಮಿನ್ಸ್ನ ಈ ವ್ಯಕ್ತಿ ತಗೋಬೇಕು? ಪ್ರಶ್ನೆ ನಮ್ಮ ನೋಡಿ. ಕಿಡ್ನಿ ನ್ಯೂನತಾ ಕಾರ್ಯದಿಂದ ಬಳಲುತ್ತಿರುವ ರೋಗಿಯೊಬ್ಬನಿಗೆ ವೈದ್ಯರು ಈ ಕೆಳಗಿನ ವಿವಿಧ ಜೀವನ ಸತ್ವವನ್ನು ತೆಗೆದುಕೊಳ್ಳಲು ಸಲಹೆಯನ್ನು ನೀಡ್ತಾರೆ. ಏನಾಗಿರ್ಬೋದು ಈ ವ್ಯಕ್ತಿಗೆ? ಯಾವ ವಿಟಮಿನ್ಸ್ನ ತೊಗೋಬೋದು ಅವನು? ವಿಟಮಿನ್ಸ್ ಇ ತೊಗೋತಾನ, ಅಥವಾ ವಿಟಮಿನ್ಸ್ ಕೆ ತೊಗೋತಾನ, ಅಥವಾ ವಿಟಮಿನ್ಸ್ ಇ ತೊಗೋತಾನ, ಅಥವಾ ವಿಟಮಿನ್ಸ್ ಬಿ ಏನಾದರೂ ತೊಗೋತಾನ? ಸೊ ಫಸ್ಟ್ ಆಫ್ ಆಲ್ ಈ ಪ್ರಶ್ನೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕಾದ್ರೆ ಫಸ್ಟ್ ಆಫ್ ಆಲ್ ಯಾವ ವಿಟಮಿನ್ಸು ಯಾವ ರೀತಿ ಒಂದು ವರ್ಕ್ ಮಾಡುತ್ತೆ ಅನ್ನೋದನ್ನು ನೀವು ಪರ್ಫೆಕ್ಟಾಗಿ ಸ್ಟಡಿ ಮಾಡಿದ್ರೆ ಮಾತ್ರ ನಿಮಗೆ ಇದರೊಂದು ಆನ್ಸರ್ ಗೊತ್ತಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ವಿಟಮಿನ್ ಎ ಇದೆ ಇಲ್ಲಿ. ಓಕೆ, ವಿಟಮಿನ್ ಎ ಕೆಲಸ ಏನು ಹೇಳಿ? ಇದ್ರ ಕೆಲಸ ಏನು? ಫಸ್ಟ್ ಆಫ್ ಆಲ್
ಗೊತ್ತಿದೆಯಾ ನಿಮಗೆ? ಗೊತ್ತಿಲ್ಲ. ಓಕೆ, ಕಿಡ್ನಿ ಪ್ರಾಬ್ಲಮ್ ಆಗಿರೋದು ವಿಟಮಿನ್ ಎದಿಂದ ಅಲ್ಲ. ವಿಟಮಿನ್ ಎ ಏನಾದರೂ ನಮಗೆ ಡೆಫಿಷಿಯನ್ಸಿ ಆಗ್ತಾ ಇದ್ದರೆ ಅಥವಾ ನಮಗೆ ಒಂದು ಊಟದಲ್ಲಿ ಕೊರತೆ ಆಗ್ತಾ ಇದ್ದರೆ ಅಥವಾ ತಿನ್ನತಕ್ಕಂಥ ಫುಡ್ ಪ್ರಾಡಕ್ಟ್ನಲ್ಲಿ ವಿಟಮಿನ್ಸ್ ಎ ಕೊರತೆ ಆಗ್ತಾ ಇದ್ದರೆ ನಮಗೇನು ಬರುತ್ತೆ ಹೇಳಿ? ವಿಟಮಿನ್ ಎ ಪ್ರಾಬ್ಲಮ್ನಿಂದ ನೈಟ್ ಬ್ಲೈಂಡ್ನೆಸ್ ಬರುತ್ತೆ. ನೈಟ್ ಬ್ಲೈಂಡ್ನೆಸ್ ಅಂದರೆ ರಾತ್ರಿಯಲ್ಲಿ ಕಣ್ಣು ಸರಿಯಾಗಿ ಕಾಣಿಸಲ್ಲ. ಅದಕ್ಕೆ ನಾವು ಶುದ್ಧ ಕನ್ನಡದಲ್ಲಿ ಇರುಳುಗಣ್ಣು ಅಂತ ಕರಿತೀವಿ ಅಥವಾ ಇಂಗ್ಲೀಷ್ನಲ್ಲಿ ನೈಟ್ ಬ್ಲೈಂಡ್ನೆಸ್ ಅಂತ ಕರಿತೀವಿ. ಇದು ಯಾವಾಗ? ವಿಟಮಿನ್ಸ್ ಎ ಡೆಫಿಷಿಯನ್ಸಿ ಬಿದ್ದಾಗ ಬರ್ತಕ್ಕಂಥ ರೋಗ ಯಾವುದು? ನೈಟ್ ಬ್ಲೈಂಡ್ನೆಸ್ಸು. ಸೊ ಈ ನೈಟ್ ಬ್ಲೈಂಡ್ನೆಸ್ ಏನಾದ್ರು ನಮ್ಗೆ ಬರಬಾರ್ದು ಅಂತಿದ್ರೆ ನಾವು ಕೆಲವೊಂದು ಫುಡ್ ಪ್ರಾಡಕ್ಟ್ಗಳನ್ನು ತಿನ್ನಬೇಕಾಗುತ್ತೆ. ಫುಡ್ ಪ್ರಾಡಕ್ಟ್ ಅಲ್ಲ ಅಂದರೆ ಇನ್ನು ಸಿಂಪಲ್ ಹೇಳ್ಬೇಕಾದ್ರೆ ವೆಜಿಟೇಬಲ್ಸ್ಗಳನ್ನು ನಾವು ತಿನ್ನಬೇಕಾಗುತ್ತೆ. ಯಾವುದು? ಗಜ್ಜರಿ ಕಾಯಿ ಆಗಿರ್ಬೋದು. ಗಜ್ಜರಿಕಾಯಿ ತಿನ್ನುಕೊಳ್ಳಿ, ನಿಮಗೆ ಸಿಕ್ಕಾಪಟ್ಟೆ ವಿಟಮಿನ್ಸ್ ಎ ಸಿಗುತ್ತೆ. ಅದ್ರ ಬಿಟ್ಟರೆ ಆ್ಯಪಲ್ ತಿನ್ಕೊಳ್ಳಿ. ಆ್ಯಪಲ್ನಲ್ಲಿ ಕೂಡ ಏನಿರುತ್ತೆ? ವಿಟಮಿನ್ ಎ ಪ್ರೆಸೆಂಟ್ ಇರುತ್ತೆ ಸಿಕ್ಕಾಪಟ್ಟೆ. ಅದ್ರ ಬಿಟ್ಟರೆ ಬನಾನಾ ತಿನ್ನಿ, ಬಾಳೆಹಣ್ಣು ತಿಂತಾಯಿರಿ. ಸೊ ಅದರಿಂದ ನಿಮ್ಗೆ ಕೂಡ ವಿಟಮಿನ್ ಎ ಸಿಗ್ತಾ ಇರುತ್ತೆ. ಸೊ ಔಟ್ ಆಫ್ 3 ಆ್ಯಪಲ್ ಮತ್ತು ಬನಾನಾ ಎಲ್ಲ ಕಡೆ ಸಿಗುತ್ತೆ. ಸೊ ಮಾರ್ಕೆಟಿಂಗ್ ಗಜರಿ ಪ್ರತಿಯೊಂದು ಮಾರ್ಕೆಟ್ ಎಲ್ಲ ಕಡೆ ಸಿಗುತ್ತೆ. ಸೊ ಜಾಸ್ತಿ ನಮಗೆ ಕಾಸ್ಟ್ ಆಗೋದು ಆ್ಯಪಲ್, ಸ್ವಲ್ಪ ಕಾಸ್ಟ್ ಆಗುತ್ತೆ ಇರಲಿ. ಅದು ಆದರೂ ವೀಕ್ಲಿ ಮಿನಿಮಮ್ ಒಂದಾದರೂ ಆ್ಯಪಲ್ ತಿಂತಾರೆ. ಸೊ ಅದರಿಂದ ನಿಮಗೆ ವಿಟಮಿನ್ ಎ ಸಿಗುತ್ತೆ. ವಿಟಮಿನ್ ಎ ಸಿಕ್ಕರೆ ನಿಮಗೆ ನೈಟ್ ಬ್ಲೈಂಡ್ನೆಸ್ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ವಿಟಮಿನ್ ಕೆನ ತೊಗೊಂಡ್ರೆ ಇದ್ರ ಮೇನ್ ಪ್ರಾಬ್ಲಮ್ ಏನಂದರೆ ಇದು ಯಾವಾಗ ನಮ್ಮಲ್ಲಿ ಡೆಫಿಷಿಯನ್ಸಿ ಆಗುತ್ತೆ ಆವಾಗ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಬ್ಲೀಡಿಂಗ್ ಅಂದರೆ ರಕ್ತಸ್ರಾವ ಆಗ್ತಾ ಇರುತ್ತೆ ಸಿಕ್ಕಾಪಟ್ಟೆ. ರಕ್ತಸ್ರಾವ ಎಲ್ಲ ಆಗುತ್ತೆ ಅಂದರೆ ನಮ್ಮ ಬಾಯಲ್ಲಿ ಆಗ್ಬೋದು ಅಥವಾ ಏನಾದರೂ ಸುಮ್ಮನೆ ಏನೋ ತಿಂತಿದ್ರೆ ಅಲ್ಲಿನ ಒಂದು ಹೊಸಡಿಯಲ್ಲಿ ಏನಾಗುತ್ತೆ ನಮಗೆ ರಕ್ತ ಬರ್ತಾ ಇರ್ತೇವೆ. ಸೊ ಅದು ಒಂದು ಟೈಪ್ ಆಫ್ ದ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಸೊ ಆ ಬ್ಲೀಡಿಂಗ್ ಏನಾದರೂ ಸ್ಟಾಪ್ ಆಗಬೇಕಾದ್ರೆ ನಿಮಗೆ ವಿಟಮಿನ್ ಕೆ ಇರತಕ್ಕಂತಹ ಏನು ಫುಡ್ ಇದೆಯಲ್ಲ, ಸೊ ಅದನ್ನು ನೀವು ಡೈಲಿ ಒಂದು ಡಯಟ್ನಲ್ಲಿ ನೀವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಹೌದಾ? ಸೊ ಈ ವಿಟಮಿನ್ ಕೆ ಡೆಫಿಷಿಯನ್ಸಿಯಿಂದ ಇದು ಒಂದೇ ಆಗಲ್ಲ, ನಿಮಗೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅದ್ರ ಬಿಟ್ಟರೆ ಎಲುಬುಗಳ ಒಂದು ಬೆಳವಣಿಗೆ ಸರಿಯಾಗಿ ಆಗಲ್ಲ. ಹೌದಾ? ಸೊ ರಿಟಾರ್ಡಿಂಗ್ ಗ್ರೋತ್ ಆಫ್ ದ ಬೋನ್ಸ್ ಅಂತ ಹೇಳ್ತೀವಿ. ಹೌದಾ? ಅದ್ರ ಬಿಟ್ಟರೆ ಒಂದು ನಮ್ಮ ಹಾರ್ಟ್ನಲ್ಲಿರ್ತಕ್ಕಂಥ ಏನು ನರ್ವ್ಸ್ ಇರ್ತಲ್ಲ, ಸೊ ಆ ನರ್ವ್ಸ್ದ ಒಂದು ಡಿಸೀಸ್ ಕೂಡ ನಮ್ಮಲ್ಲಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಎಲ್ಲ ಪ್ರಾಬ್ಲಮ್ ಆಗೋದು ಇದರಿಂದನೇ, ಬ್ಲೀಡಿಂಗ್ ಆಗುತ್ತೆ. ಅದ್ರ ಬಿಟ್ಟರೆ ಏನಂತ ಹೇಳ್ತೀವಿ ನಾವು, ಸ್ಲೋ ಗ್ರೋತ್ ಆಫ್ ದ ಬೋನ್ಸ್ ಅಂತ ಕೂಡ ಹೇಳ್ತೀವಿ. ಎಲುಬುಗಳ ಒಂದು ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ, ಅದು ಕೂಡ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಈ ಒಂದು ಪ್ರಾಬ್ಲಮ್ನ ಸ್ಟಾಪ್ ಮಾಡಬೇಕಾಗಿದ್ರೆ ನಾವೇನು ಯೂಸ್ ಮಾಡಬೇಕಂದ್ರೆ ಗ್ರೀನ್ ವೆಜಿಟೇಬಲ್ಸ್ಗಳನ್ನು ಜಾಸ್ತಿ ಯೂಸ್ ಮಾಡಬೇಕು. ಗ್ರೀನ್ ವೆಜಿಟೇಬಲ್ಸ್ಗಳನ್ನು ಜಾಸ್ತಿ ನಮ್ಮ ಡೈಲಿ ಡಯಟ್ನಲ್ಲಿ ಇರಬೇಕು. ಇದ್ದಾಗ ನಮಗೆ ವಿಟಮಿನ್ ಕೆದಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ಸೊ ಅದೆಲ್ಲ ವಿಟಮಿನ್ ಕೆ ಎಲ್ಲ ಸೋರ್ಸ್ ಯಾವುದು? ಗ್ರೀನ್ ವೆಜಿಟೇಬಲ್ಸ್. ಓಕೆ, ಇನ್ನು ವಿಟಮಿನ್ ಇನ ತೊಗೊಂಡ್ರೆ ಇದರಿಂದ ನಮ್ಗೆ ಇದರ ಒಂದು ಡೆಫಿಷಿಯನ್ಸಿ ಆದಾಗ ನಮ್ಮ ಪ್ರಾಬ್ಲಮ್ ಏನಾಗುತ್ತೆ? ಪ್ರಾಬ್ಲಮ್ ಸಿಕ್ಕಾಪಟ್ಟಿರುತ್ತೆ. ಯಾವುದು? ಮಸಲ್ ವೀಕ್ನೆಸ್ ಆಗ್ತಾ ಇರುತ್ತೆ. ಹೌದಾ? ಮಸಲ್ ವೀಕ್ನೆಸ್ ಇದು ಕೂಡ ಆಗ್ತಾ ಇರುತ್ತೆ. ಇಲ್ಲಿ ಮಸಲ್ ವೀಕ್ನೆಸ್ ಆಗ್ತಾ ಇರುತ್ತೆ. ವಿಷನ್ ಪ್ರಾಬ್ಲಮ್ ಕೂಡ ಆಗ್ತಾ ಇರುತ್ತೆ. ವಿಷನ್ ಪ್ರಾಬ್ಲಮ್ ಅಂದ್ರೆ ಏನು? ನಮ್ಮ ನೋಡುವ ದೃಷ್ಟಿ. ಫಾರ್ ಎಕ್ಸಾಂಪಲ್, ನಿಮಗೆ ಕೆಲವೊಂದು ಟೈಮ್ನಲ್ಲಿ ಕೆಲವರಿಗೆ ಸಮೀಪ ದೃಷ್ಟಿ ದೋಷ ಇರುತ್ತೆ, ಇನ್ನು ಕೆಲವರಿಗೆ ದೂರದ ದೃಷ್ಟಿ ದೋಷ ಇರುತ್ತೆ. ಅಂದರೆ ಸಮೀಪದಿಂದ ನೋಡಿದ್ರೂ ಕೂಡ ನಿಮಗೆ ಚೆನ್ನಾಗಿ ಅಕ್ಷರಗಳು ಕಾಣಿಸೋಲ್ಲ, ಬುಕ್ಸ್ ಇರ್ಬೋದು, ನೋಟ್ಬುಕ್ಸ್ ಇರ್ಬೋದು. ಸೊ ಅದನ್ನು ನಾವು ವಿಷನ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಅದ್ರ ಬಿಟ್ಟರೆ ಇನ್ನೂ ಕೆಲವೊಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ ವಿಟಮಿನ್ ಇದಿಂದ. ಇದನ್ನು ಏನಾದರೂ ನೀವು ಸ್ಟಾಪ್ ಮಾಡಬೇಕಾದ್ರೆ ನಾವು ನಮ್ಮ ಡೈಲಿ ಲೈಫ್ನಲ್ಲಿ ಏನನ್ನು ಯೂಸ್ ಮಾಡಿಕೊಂಡು ಡಯಟ್ನಲ್ಲಿ ನಾವು ಊಟ ಮಾಡ್ತೀವಲ್ಲ, ಸೊ ಊಟದಲ್ಲಿ ಏನಿರಬೇಕು? ಒಂದು ವೆಜಿಟೇಬಲ್ಸ್ ಆಯಿಲ್ ಇರಬೇಕು. ಅದರಲ್ಲಿ ವೆಜಿಟೇಬಲ್ ಆಯಿಲ್. ಸರ್ ಏನು ನೀವು ವೆಜಿಟೇಬಲ್ ಆಯಿಲ್ ತಿಂದರೆ ಸಿಕ್ಕಾಪಟ್ಟೆ ಕೊಲೆಸ್ಟ್ರಾಲ್ ಆಗ್ತದೆ ಸರ್, ಮತ್ತೆ ಪ್ರಾಬ್ಲಮ್ ಬರುತ್ತಿಲ್ಲ. ಸೊ ಲಿಮಿಟೆಡ್ ಏನಾದರೂ ವೆಜಿಟೇಬಲ್ ಆಯಿಲ್ಸ್ಗಳನ್ನು ಯೂಸ್ ಮಾಡಿದ್ರೆ ಯಾವುದೇ ರೀತಿಗೆ ಯಾರಿಗೂ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಒಂದು ನಮ್ಮ ಒಂದು ಭರವಸೆ. ಹೌದಾ? ಸೊ ಸಿಕ್ಕಾಪಟ್ಟೆ ಯೂಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಕೊಲೆಸ್ಟ್ರಾಲ್ ಆಗಿಬಿಡುತ್ತೆ ನರ್ವ್ಸ್ನಲ್ಲಿ. ಸೊ ಆ ಥರ ಮಾಡಲ್ಲ, ಎಷ್ಟು ಬೇಕೋ ಅಷ್ಟು ಲಿಮಿಟೆಡ್ ಆಗಿ ಪ್ರತಿಯೊಂದನ್ನು ಯೂಸ್ ಮಾಡಬೇಕು. ಇನ್ನು ನಟ್ಸ್ಗಳನ್ನು ಯೂಸ್ ಮಾಡಬೇಕು. ಅದ್ರ ಬಿಟ್ಟರೆ ಸೀಡ್ಸ್ಗಳನ್ನು ಯೂಸ್ ಮಾಡ್ಕೊಳ್ಳಿ. ಸೀಡ್ಸ್ ಕೆಲವೊಂದು ಏನು ಬೀಜ ಇರ್ತವೆ, ಸೊ ಬೀಜಗಳನ್ನ ನೆನೆಸಿ ನಾವು ನೀರಲ್ಲಿ ಇಟ್ಟು ಅದನ್ನು ನೆನೆಸಿ ಅದನ್ನು ತಿಂದರೆ ಅದರಿಂದ ಕೂಡ ನಮಗೆ ವಿಟಮಿನ್ ಇ ಸಿಗ್ತಾ ಇರುತ್ತೆ. ಅದ್ರ ಬಿಟ್ಟರೆ ಫ್ರೂಟ್ಸ್ಗಳನ್ನು, ಯಾವುದಾದ್ರೂ ಫ್ರೂಟ್ಸ್ಗಳನ್ನು ತಿಂತಾರೆ, ಅದರಿಂದ ನಿಮಗೆ ವಿಟಮಿನ್ ಇ ಕಂಪಲ್ಸರಿಯಾಗಿ ಸಿಗುತ್ತೆ. ಸೊ ಇದಿಷ್ಟು. ಇನ್ನು ವಿಟಮಿನ್ ಬಿನ ತೊಗೊಂಡ್ರೆ ವಿಟಮಿನ್ ಬಿ
ಇದರಿಂದ ನಮ್ಮ ಪ್ರಾಬ್ಲಮ್ ಏನಾಗುತ್ತಪ್ಪ ಅಂದರೆ ಫಸ್ಟ್ ಪ್ರಾಬ್ಲಮ್ ಏನಂದರೆ ಸ್ಕಿನ್ ಪ್ರಾಬ್ಲಮ್ ಡೆವಲಪ್ಮೆಂಟ್ ಆಗುತ್ತೆ. ಅವಾಗ ನೋಡ್ಕೊಂಡು ನಿಮ್ಮ ಸ್ಕಿನ್ ಇರಿಟೇಷನ್ ಆಗ್ತಾ ಇರುತ್ತೆ. ಸ್ಕಿನ್ ಇರಿಟೇಷನ್ ಅದಕ್ಕೆ ನಾವು ಸ್ಕಿನ್ ಪ್ರಾಬ್ಲಮ್ ಅಂತ ಕರಿತೀವಿ. ಅಂದರೆ ಸುಮ್ಮನೆ ಎಲ್ಲೋ ಹೋಗಿರ್ತೀವಿ ಗಾರ್ಡನಲ್ಲಿ ಏನಾದರೂ ತಿರುಗಾಡಿದ್ರೆ ಅವಾಗ ಏನಾಗುತ್ತೆ ಕೆಲವೊಂದು ಟೈಮ್ನಲ್ಲಿ ನಮಗೆ ಏನಾಗುತ್ತೆ ಸ್ಕಿನ್ ಪ್ರಾಬ್ಲಮ್ ಅಥವಾ ಸ್ಕಿನ್ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಅಥವಾ ಅಲ್ಸರ್ ಪ್ರಾಬ್ಲಮ್ ಇರುತ್ತೆ. ಅಲ್ಸರ್ ಅಂದರೆ ಕೂಡ ಅದೇನೆ. ಸೊ ಸುಮ್ಮನೆ ನಮ್ಮ ತ್ವಚೆ ತೋರಿಸ್ತಾ ಇರುತ್ತೆ ಏನೋ ಆಗಿದೆ ಏನಾಗಿದೆ ಅಂತ ನಂಗೆ ಗೊತ್ತಿರುತ್ತೆ. ಬಟ್ ಆ್ಯಕ್ಚುಲಿ ಏನಾಗಿರಲ್ಲ, ನಮ್ಮಲ್ಲಿ ವಿಟಮಿನ್ ಬಿ ಅಂತಕ್ಕಂಥದ್ದು ಕಮ್ಮಿ ಆಗಿರುತ್ತೆ. ಸೊ ಕಡಿಮೆ ಇರೋದ್ರಿಂದ ಏನಾಗುತ್ತೆ ನಮಗಲ್ಲಿ ಸ್ಕಿನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದು ಬಿಟ್ಟರೆ ಮಸಲ್ ವೀಕ್ನೆಸ್ ಅಂತೂ ಆಗುತ್ತೆ ಕಂಪಲ್ಸರಿಯಾಗಿ. ಮಸಲ್ ವೀಕ್ನೆಸ್ ಯಾವುದೇ ವಿಟಮಿನ್ಸ್ ಇರಲಿ ಅಥವಾ ಫ್ರೂಟ್ಸ್ ಇರಲಿ ಆಹಾರಗಳಿರಲಿ ಅದರಿಂದ ನಿಮ್ಮಲ್ಲಿ ಯಾವ್ದು ಬೇಕಾ ವಿಟಮಿನ್ಸ್ ಏನಾದರೂ ಬಾಡಿ ಸಪ್ಲೈ ಆಗಲಿ ಅಂದರೆ ಮಸಲ್ಸ್ ವೀಕ್ನೆಸ್ ಅಂತೂ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ. ಸೊ ಅದನ್ನು ತಪ್ಪಿಸ್ಬೇಕಂದ್ರೆ ಇವೆಲ್ಲ ಫುಡ್ ಪ್ರಾಡಕ್ಟ್ಗಳನ್ನು ನಾವು ಡೈಲಿ ಲೈಫ್ನಲ್ಲಿ ಯೂಸ್ ಮಾಡಲೇಬೇಕು. ಬಿಟ್ಟರೆ ಬೇರೆ ಏನಿಲ್ಲ. ಸರ್ ಏನು ಸರ್ ನೀವು ನಾನ್ ವೆಜ್ ತಿಂದರೆ ಎಲ್ಲ ವಿಟಮಿನ್ ಸಿಗುತ್ತೆ ಅಂತ ಹಾಗೇನು ರೂಲ್ಸ್ ಇಲ್ಲ. ನಾನ್ ವೆಜ್ ತಿಂದರೂ ಸ್ವಲ್ಪ ಜಾಸ್ತಿ ಸಿಗುತ್ತೆ, ವೆಜ್ ತಿಂದರೂ ಅದಕ್ಕಿಂತ ಜಾಸ್ತಿನೇ ಸಿಗುತ್ತೆ ಅಂತ ನಾವು ಹೇಳ್ತೀವಿ. ಯಾಕಂದರೆ ಪ್ರತಿಯೊಂದು ಪ್ರಾಣಿಗಳು ತಿನ್ನೋದೇ ವೆಜಿಟೇರಿಯನ್ ಅಲ್ಲ, ನಿಮಗೆ ನೆನಪಿರಲಿ, ಹೌದಲ್ಲ? ಸೊ ಆ ಪ್ರಾಣಿಗಳಂದ್ರೆ ಚಿಕನ್ ಮಟನ್ ನೀವೆಲ್ಲ ತಿಂತಾರೆ. ಸೊ ಇದು ಯಾವ ಆನ್ಸರ್ ಕರೆಕ್ಟು ನೀವು ಹೇಳಿ, ಹೌದಲ್ವಾ? ಸೊ ಹೀಗಾಗಿ ಜಾಸ್ತಿ ಸಿಗೋದೇ ವೆಜಿಟೇರಿಯನ್ನಿಂದ ಜಾಸ್ತಿ ನಮಗೆ ವಿಟಮಿನ್ಸ್ಗಳು ಸಿಗ್ತಾ ಇರುತ್ತೆ. ಇನ್ನು ಇದರದ ಈ ವಿಟಮಿನ್ಸ್ ಬಿದ ಒಂದು ನಾವು ಈ ಡೆಫಿಷಿಯನ್ಸಿ ಏನಾದರೂ ಕಡಿಮೆ ಆಗಬೇಕಾದ್ರೆ ನಾವೇನು ತಿನ್ನಬೇಕಂದ್ರೆ ಗ್ರೀನ್ ಲೀಫ್ ಇರ್ತಕ್ಕಂತಹ ವೆಜಿಟೇಬಲ್ಸ್ಗಳನ್ನು ಜಾಸ್ತಿ ಯೂಸ್ ಮಾಡಬೇಕು. ಗ್ರೀನ್ ವೆಜಿಟೇಬಲ್ಸ್ ಆರ್ ಗ್ರೀನ್ ಲಿಪಿ ಇರ್ತಕ್ಕಂಥ ವೆಜಿಟೇಬಲ್ಸ್ಗಳನ್ನ ಜಾಸ್ತಿ ನಾವು ಯೂಸ್ ಮಾಡಬೇಕು. ಸೊ ಯೂಸ್ ಮಾಡಿದಾಗ ಈ ಒಂದು ಪ್ರಾಬ್ಲಮ್ ನಮಗೆ ಇಲ್ಲಿ ಬರಲ್ಲ ಅಂತ ಒಂದು ಅನ್ಕೋತೀವಿ ನಾವು, ಹೌದಾ? ಇನ್ನು ಈ ಪ್ರಶ್ನೆ ಇನ್ನೊಂದ್ಸಲ ಹೇಳ್ತೀವಿ ನೋಡಿ. ಕಿಡ್ನಿ ನ್ಯೂನತಾಕಾರದಿಂದ ಬಳಲುತ್ತಿರುವ ರೋಗಿಯೊಬ್ಬನಿಗೆ ವೈದ್ಯರು ಈ ಕೆಳಗಿನ ವಿವಿಧ ಜೀವನ ಸತ್ವವನ್ನು ತೆಗೆದುಕೊಳ್ಳಲು ಸಲಹೆಯನ್ನು ನೀಡ್ತಾರೆ. ಯಾವ ಸಲಹೆ ನೀಡ್ತಾರೆ ಹಾಗಾದರೆ? ವಿಟಮಿನ್ ಸಿ. ಯಾರಿಗೆ ಸಲಹೆ ನೀಡ್ತಾರೆ ಹೇಳಿ? ವಿಟಮಿನ್ ಸಿ ತಗೊಳ್ಳಿ ಅಂತ. ಯಾರಿಗೆ ನೈಟ್ ಬ್ಲೈಂಡ್ನೆಸ್ ಇರುತ್ತೆ ಅವರಿಗೆ ವಿಟಮಿನ್ಸ್ ಎದೊಂದು ಅವಶ್ಯಕತೆ ಇರುತ್ತೆ. ಇನ್ನು ಯಾರಿಗೆ ಬ್ಲೀಡಿಂಗ್ ಆಗ್ತಿರುತ್ತೆ ಜಾಸ್ತಿ, ಸೊ ಅವ್ರಿಗೆ ಏನು ಹೇಳ್ತಾರೆ? ವಿಟಮಿನ್ಸ್ ಕೆ ಇರ್ತಕ್ಕಂಥ ಫುಡ್ನ ನೀವು ಡೈಲಿ ಲೈಫ್ನಲ್ಲಿ ಒಂದು ಅಳವಡಿಕೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ವಿಟಮಿನ್ ಬಿ ತಗೊಂಡ್ರೆ, ವಿಟಮಿನ್ ಬಿ ಇರೋರಿಗೇನು ಪ್ರಾಬ್ಲಮ್ ಇರುತ್ತೆ? ಡೆಫಿಷಿಯನ್ಸಿ ಇರೋರಿಗೆ ಸ್ಕಿನ್ ಪ್ರಾಬ್ಲಮ್ ಇರುತ್ತೆ ಜಾಸ್ತಿ. ಸೊ ಅಂಥವ್ರಿಗೆ ಏನು ಮಾಡ್ತಾರೆ? ವಿಟಮಿನ್ಸ್ ಬಿನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ಕಿಡ್ನಿಯ ನ್ಯೂನತಾಕಾರದಿಂದ ಬಳಲುತ್ತಿರುವ ರೋಗಿಯೊಬ್ಬನಿಗೆ ವೈದ್ಯರು ಕೆಳಗಿನ ವಿವಿಧ ಜೀವನಸತ್ವವನ್ನು ತೆಗೆದುಕೊಳ್ಳಲು ಸಲಹೆ ನೀಡ್ತಾರೆ. ವಿವಿಧ ಅಂದರೆ ಇಲ್ಲಿ ಅನ್ನಕ್ಕೆ ಬರಲ್ಲ. ವಿವಿಧ ಅನ್ನೋಕ್ಕಿಂತ ಒಂದು ಸ್ಪೆಸಿಫಿಕ್ ವಿಟಮಿನ್ಸನ್ನು ಅವರು ಡಾಕ್ಟರ್ ನಿಮಗೆ ಕೊಡ್ತಾರೆ. ಆ ವಿಟಮಿನ್ಸ್ ಯಾವುದಂದರೆ ವಿಟಮಿನ್ ಇ ಅಂತಕ್ಕಂಥದ್ದನ್ನು ಡಾಕ್ಟರ್ ನಮಗೆ ಕೊಡ್ತಾರೆ. ಸೊ ಈ ಒಂದು ವಿಟಮಿನ್ಸ್ ಇ ಇದ ಒಂದು ಕೊರತೆಯಿಂದ ಅಲ್ಲೇನಾಗುತ್ತೆ ಕಿಡ್ನಿಯಲ್ಲಿ ಪ್ರಾಬ್ಲಮ್ ಆಗಿರುತ್ತೆ. ಸೊ ಕಿಡ್ನಿ ಪ್ರಾಬ್ಲಮ್ ಅಂದರೆ ನಮ್ಮ ಬಾಡಿ ಪಾರ್ಟ್ ಇದ್ದು ಸತ್ತಂಗೆ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಮೇನ್ ಇರೋದೇ ಕಿಡ್ನಿ. ಸೊ ಹೀಗಾಗಿ ಅಲ್ಲಿ ಕಿಡ್ನಿ ಪ್ರಾಬ್ಲಮ್ ಅಂದರೆ ನಮ್ಮ ಮಸಲ್ಸ್ ವೀಕ್ನೆಸ್ ಆಗ್ತಾ ಹೋಗುತ್ತೆ. ಆಮೇಲೆ ವಿಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಇವೆಲ್ಲವನ್ನ ಪ್ರಾಬ್ಲಮ್ ನಾವು ಸ್ಟಾಪ್ ಮಾಡಬೇಕಾದ್ರೆ ವೆಜಿಟೇಬಲ್ಸ್ ಆಯಿಲ್ ಇರ್ಬೋದು, ನಟ್ಸ್ ಇರ್ಬೋದು, ಸೀಡ್ಸು, ಫ್ರೂಟ್ಸು, ಸೊ ಪ್ರತಿಯೊಂದನ್ನು ನಾವು ನಮ್ಮ ಊಟದ ಒಂದು ಪದ್ಧತಿಯಲ್ಲಿ ಒಂದು ಅಳವಡಿಕೆಯನ್ನು ಮಾಡ್ಕೋಬೇಕಾಗುತ್ತೆ. ಸೊ ಆ ರೀತಿಯಾಗಿ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಗಳು ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಅನ್ನಿಸ್ತಾ ಇದ್ದರೆ ಸೊ ದಯವಿಟ್ಟು ಕೆಳಗಡೆ ನೀವು ಕಾಮೆಂಟ್ನ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ನಮಗೂ ಗೊತ್ತಾಗುತ್ತೆ. ಅಂದರೆ ಆ್ಯಕ್ಚುಲಿ ನಮ್ಮ ಕ್ಲಾಸಿನ ಒಂದು ನಮ್ಮ ಟೀಚರ್ಸ್ ಇರ್ಬೋದು ಅಥವಾ ವಿದ್ಯಾರ್ಥಿಗಳು ಇರ್ಬೋದು, ಯಾರೇ ನೋಡ್ತಾ ಇದ್ರು ಸೊ ಅವ್ರಿಗೆ ಕೂಡ ಕನ್ಫರ್ಮ್ ಆಗುತ್ತೆ. ಸೊ ತಾವೇನು ಓದ್ತಾ ಇದ್ದೀರಾ, ಏನು ನಮ್ಮ ಕ್ಲಾಸ್ ನೀವು ಕೇಳ್ತಾ ಇದ್ದೀರಾ, ಸೊ ನಮಗೂ ಸ್ವಲ್ಪ ಗೊತ್ತಾಗಲಿ. ಓಕೆ, ಸೊ ಏನೇ ಇದ್ದರೂ ನೀವು ಕೆಳಗಡೆ ಕಾಮೆಂಟ್ನ ಹಾಕ್ಬೋದು. ಓಕೆ, ಸೊ ನೆಕ್ಸ್ಟು ಕ್ವಶನ್ ನಂಬರ್ 3 ನೋಡಿ ಏನು ಹೇಳುತ್ತೆ. TET 2015 ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಕ್ವಾಶಿಯರ್ಕರ್ ಯಾವ ಆಹಾರದ ಮೂಲ ಘಟಕದ ಅಭಾವದಿಂದ ಉಂಟಾಗುತ್ತೆ? ಹೌದಾ? ಸೊ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಕ್ವಾಶಿಯರ್ಕರ್ ಅಂದರೆ ಏನು. ಸೊ ಇದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರಬೇಕು. ಕ್ವಾಶಿಯರ್ಕರ್ ಅಂದರೆ ಏನು? ಒಂದು ಟೈಪ್ ಆಫ್ ದ ಡಿಸೀಸ್ ಅಂತ ಹೇಳ್ತೀವಿ. ಇದು ಡಿಸೀಸ್, ಇದೊಂದು ರೀತಿಯ ಒಂದು ರೋಗ ಅಂತ ಹೇಳ್ತೀವಿ. ಈ ರೋಗ ಏನಾದರೂ ಬಂದರೆ, ಈ ರೋಗ ಬರೋಕ್ಕೆ ಕಾರಣ ಏನಪ್ಪ ಅಂದರೆ ಪ್ರೋಟೀನ್ಗಳ ಒಂದು ಡೆಫಿಷಿಯನ್ಸಿ ಮುಖಾಂತರ ಇದು ಬರ್ತಾ ಇರುತ್ತೆ ಮಾನವನಲ್ಲಿ. ಹೌದಾ? ಇದೊಂದು ಟೈಪ್ ಆಫ್ ದ ಡಿಸೀಸಸ್ ಡ್ಯೂ ಟು ದ ಡೆಫಿಷಿಯನ್ಸಿ ಆಫ್ ದ
ಪ್ರೋಟೀನ್ ಅಂತ ಹೇಳ್ತೀವಿ. ಇನ್ನು ಈ ಕ್ವಾಶರಿಕರ್ ಯಾವ ಆಹಾರದ ಮೂಲ ಘಟಕದ ಅಭಾವ ಉಂಟಾಗುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಆಪ್ಷನ್ ಇದೆ, ಪ್ರೋಟೀನು, ಕಾರ್ಬೋಹೈಡ್ರೇಟು, ಕೊಬ್ಬು ಮತ್ತು ವಿಟಮಿನ್ಸು. ಸೊ ಆನ್ಸರ್ಲೇ ಹೇಳಿದ್ದೀನಿ. ಬಟ್ ಕಾರ್ಬೋಹೈಡ್ರೇಟಿಂದ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ, ಅಥವಾ ಕೊಬ್ಬು ಅಂದರೆ ಫ್ಯಾಟ್ದಿಂದ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ, ವಿಟಮಿನ್ ಡೆಫಿಷಿಯನ್ಸಿಯಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ, ಆಲ್ರೆಡಿ ನಿಮ್ಗೆ ಹೇಳಿಬಿಟ್ಟಿದ್ದೀನಿ. ಸೊ ಈ ಕ್ವಾಶರಿಕರ್ ಡಿಸೀಸ್ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳ್ತೀನಿ. ಸೊ ಕ್ವಾಶರಿಕರ್ ಡಿಸೀಸ್ ಏನಾದ್ರು ನಾವು ನೋಡಿದ್ರೆ ಒಂದು ಟೈಪ್ ಆಫ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಪ್ರಾಬ್ಲಮ್ ಬರ್ತಾ ಇರೋದು ಇದರಲ್ಲಿ ಫಸ್ಟ್ ಒಂದು ಪ್ರಾಬ್ಲಮ್ ಹೇಳಬೇಕಂದ್ರೆ ಊತ ಅಂತ ಹೇಳ್ತೀವಿ. ಊತ ಅಂದರೆ ಏನಾಗುತ್ತೆ, ನಮ್ಮ ಕಾಲಿರ್ಬೋದು, ನಮ್ಮ ಪಾದ ಇರ್ಬೋದು, ಅಥವಾ ನಮ್ಮ ಮುಖ ಇರ್ಬೋದು. ಸೊ ಸ್ವಲ್ಪ ಉಬ್ಬಿರೋ ಥರ ನಮ್ಗೆ ಅನಿಸ್ತಾ ಇರುತ್ತೆ. ನಮ್ಮ ಮುಖ ಏನಾದ್ರು ಉಬ್ತಂದರೆ ಯಾಕೋ ಮುಖ ಉಬ್ಬಿದೆಯಲ್ಲೋ ಹಂಗೆ ಹಿಂಗೆ ಅಂತ ಇರ್ತಾರೆ. ಕೈ ಕಾಲು ಉಬ್ಬಿದ್ರೆ ಕೈ ಯಾಕೆ ಉಬ್ಬಿದೆ ನೋಡು ಏನೋ ಪ್ರಾಬ್ಲಮ್ ಇದೆ ಅಂತ ಅಂತಿರ್ತಾರೆ. ಸೊ ಇದು ಊತ ಅಂತ ಹೇಳ್ತೀವಿ. ಸೊ ಈ ಊತ ಅನ್ನೋದು ಕೂಡ ಬರೋದೇ ಈ ಒಂದು ಕ್ವಾಶರಿಕರ್ ಅಂತಕ್ಕಂಥ ಒಂದು ಡಿಸೀಸ್, ಅಂದರೆ ಪ್ರೋಟೀನ್ಗಳ ಒಂದು ಡೆಫಿಷಿಯನ್ಸಿಯಿಂದ ಬರ್ತಕ್ಕಂಥ ಒಂದು ಡಿಸೀಸ್ ಅಂತ ಹೇಳ್ತೀವಿ. ಇನ್ನು ಸೆಕೆಂಡ್ ಏನಂದರೆ ಲಿವರ್ನಲ್ಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಲಿವರ್ ಯಕೃತದಲ್ಲಿ ನಮಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಪ್ರಾಬ್ಲಮ್ ಅಂದ್ರೇನು, ಅದೆಷ್ಟು ಸೈಜ್ ಇರಬೇಕು ಅಷ್ಟು ಸೈಜ್ ಇದ್ರೇ ನಮ್ಮ ಬಾಡಿ ವ್ಯವಸ್ಥೆಯಾಗಿ ಕೆಲಸ ಮಾಡ್ತಾ ಇರುತ್ತೆ. ಇಲ್ಲಾಂದರೆ ನಮ್ಮ ಬಾಡಿ ವ್ಯವಸ್ಥಿತವಾಗಿ ಕೆಲಸನೇ ಮಾಡೋದಿಲ್ಲ. ಅಂದರೆ ಅರ್ಥ ಏನಾಗುತ್ತೆ, ಆ ಲಿವರ್ ಏನು ಅಳತೆ ಇರ್ತಲ್ಲ, ಸೊ ಅಳತೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಏನಾದರೂ ಆಗ್ತಾ ಇರುತ್ತೆ. ಇನ್ನು ಥರ್ಡ್ ಇದರ ಒಂದು ಲಕ್ಷಣ ಹೇಳ್ಬೇಕಂದ್ರೆ ಸ್ನಾಯು ಕ್ಷಯ ಆಗ್ತಾ ಇರುತ್ತೆ. ಅದರಲ್ಲಿ ಸ್ನಾಯುಗಳ ಒಂದು ಕ್ಷಯ ಆಗ್ತಾ ಇರುತ್ತೆ. ಸ್ನಾಯುಗಳ ಕ್ಷಯ ಅಂದರೆ ಏನಂತ ಹೇಳ್ತೀವಿ ನಾವು, ಸ್ನಾಯುಗಳ ಒಂದು ದುರ್ಬಲತೆ ನಾವು ಏನಂತ ಹೇಳ್ತೀವಿ. ಸ್ನಾಯುಗಳ ಒಂದು ದುರ್ಬಲತೆ ಏನಿರುತ್ತೆ, ಸೊ ಅದು ಕೂಡ ಇದರಿಂದ ಆಗ್ತಾ ಇರುತ್ತೆ. ಅದ್ರ ಬಿಟ್ಟರೆ ನಮ್ಮ ಚರ್ಮದಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಾ ಇರುತ್ತೆ. ಚರ್ಮದಲ್ಲಿ ಬದಲಾವಣೆ ಇಲ್ಲಿ ಆಗ್ತಾ ಇರುತ್ತೆ. ಯಾಕೆ ಹೇಳಿ, ಯಾಕೆ ಡಿಸೀಸ್ ಇರೋದೇ ಹೆಂಗೆ, ಪ್ರೋಟೀನ್ ಡೆಫಿಷಿಯನ್ಸಿ ಆಯಿತಾ. ಸೊ ಸಿಕ್ಕಾಪಟ್ಟಿ ನಮ್ಮ ಮಕ್ಕಳೆಲ್ಲ ಉಬ್ಬಿಟ್ರೆ ನಮಗೇನು ಅನಿಸುತ್ತೆ, ಒಂದು ಚರ್ಮದಲ್ಲಿ ಅಲ್ಲಿ ಬದಲಾವಣೆ ಏನೋ ಆಗಿದೆ ಅಂತ ಎಲ್ಲರೂ ನಮಗೆ ಅಂತಾರೆ. ಅದ್ರ ಬಿಟ್ಟರೆ HB ಹಿಮೋಗ್ಲೋಬಿನ್ ಪರ್ಸೆಂಟೇಜ್ನಲ್ಲಿ ಕಂಪ್ಲೀಟಾಗಿ ಲೋ ಆಗುತ್ತೆ. ನಮ್ಮ ಬಾಡಿನಲ್ಲಿ ಎಷ್ಟು ಬೇಕು ಅಷ್ಟು ಹಿಮೋಗ್ಲೋಬಿನ್ ಇದ್ರೇ ಅದು ಒಳ್ಳೆಯದು. ಇಲ್ಲಾಂದರೆ ಅದಕ್ಕಿಂತ ಕಮ್ಮಿ ಆದರೂ ಪ್ರಾಬ್ಲಮ್ಮೇ, ಜಾಸ್ತಿ ಆದರೂ ಪ್ರಾಬ್ಲಮ್ ನಮಗೆ. ಸೊ ಹೀಗಾಗಿ HB% ಕಂಪ್ಲೀಟಾಗಿ ಲೋ ಆದಾಗ ಸೊ ನಮ್ಮ ಬಾಡಿ ವ್ಯವಸ್ಥೆಯಾಗಿ ವರ್ಕ್ ಮಾಡೋದಿಲ್ಲ. ಅದ್ರ ಬಿಟ್ಟರೆ ನಾವೇನು ಊಟ ಮಾಡ್ತೀವಿ, ಸೊ ಊಟ ಮಾಡಿದಾಗ ನಮಗೆ ಊಟ ಹೋಗೋದಿಲ್ಲ, ಊಟ ಸೇರೋದಿಲ್ಲ ಅಂತ ನಾವಂತೀವಲ್ಲ, ಯಾಕೋ ನನಗೆ ಹಸಿವು ಆಗ್ತಾ ಇಲ್ಲ, ಊಟನೇ ನನಗೆ ಬೇಡ ಅನ್ನಿಸ್ತಾ ಇದೆ. ಸೊ ಅನ್ನೋದಕ್ಕೆ ರೀಸನ್ ಏನಪ್ಪ ಅಂದರೆ ಈ ಒಂದು ಕ್ವಾಶರಿಕರ್ ಅಂತಕ್ಕಂಥ ಡಿಸೀಸ್. ಇದು ಪ್ರಾಬ್ಲಮ್ ಬಂದಿರೋದು ಅದರಿಂದ ಪ್ರೋಟೀನ್ಗಳಿಂದ. ಸೊ ಈ ಪ್ರೋಟೀನ್ ಮುಖಾಂತರ ಡೆವಲಪ್ಮೆಂಟ್ ಆಗ್ತಕ್ಕಂಥ ಡಿಸೀಸ್ ಯಾವುದಂದರೆ ಕ್ವಾಶರಿಕರ್ ಅಂತಕ್ಕಂಥ ಡಿಸೀಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ನಮಗೆ ಈ ಒಂದು ಡಿಸೀಸ್ ಬಗ್ಗೆ ಒಂದು ಸಿಂಪಲಾಗಿ ಒಂದು ಮಾಹಿತಿಯನ್ನು ಸಿಕ್ತು. ಇನ್ನು ಈ ಕಾರ್ಬೋಹೈಡ್ರೇಟ್ ಏನಾದರೂ ನಾವು ತೊಗೊಂಡ್ರೆ ಕಾರ್ಬೋಹೈಡ್ರೇಟ್ಸ್, ಸೊ ಇದನ್ನೆಲ್ಲ ಕ್ಲಿಯರ್ ಮಾಡಲ್ಲ, ಇನ್ನೂ ಸ್ವಲ್ಪ ನಂಗೆ ರೈಟ್ ಮಾಡೋದು ಇದ್ರ ಮೇಲೆ. ಓಕೆ, ಸೊ ಈ ಕಾರ್ಬೋಹೈಡ್ರೇಟ್ಸ್ ಏನಾದರೂ ನಾವು ತೊಗೊಂಡ್ರೆ ಕಾರ್ಬೋಹೈಡ್ರೇಟ್ ಇದರಿಂದ ಕೂಡ ನಮಗೆ ರೋಗ ಬರ್ತೈತೆ. ಏನು ಸರ್ ನೀವು ಪ್ರೋಟೀನಿಂದನೇ ಬರುತ್ತೆ ಅಂತ ಹಿಂಗೇನಿಲ್ಲ. ನಾವು ತಿಂತಕ್ಕಂಥ ಆಹಾರದಲ್ಲಿ ಏನಾದರೂ ಕಾರ್ಬೋಹೈಡ್ರೇಟ್ದ ಒಂದು ಕೊರತೆ ಆದರೆ ಅಲ್ಲಿ ಕೂಡ ನಮಗೆ ಡಿಸೀಸ್ ಬರ್ತಾ ಇರುತ್ತೆ. ನೀವು ಕೇಳಿರ್ಬೋದು, ಒಂದು ಡಿಸೀಸ್ ಇದೆ ಕಿಟೋಸಿಸ್ ಅಂತಕ್ಕಂಥ ಒಂದು ಡಿಸೀಸ್ ಬರುತ್ತೆ. ಆ ಡಿಸೀಸ್ ಮುಖಾಂತರ ಕೂಡ ನಮ್ಮ ಶರೀರದ ಒಂದು ವ್ಯವಸ್ಥೆಯಾಗಿ ಒಂದು ವರ್ಕ್ ಮಾಡಲ್ಲ. ಅಲ್ಲಿಂದ ಏನಾಗುತ್ತೆ ಪ್ರಾಬ್ಲಮ್, ಕಿಟೋಸಿಸ್ ಆದರೆ ಏನು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ದೇಹದ ಒಂದು ಆಯಾಸ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ದೇಹದ ಒಂದು ಆಯಾಸ, ಹೌದಾ, ದೇಹದ ಆಯಾಸ ನಮಗೆ ಆಗ್ತಾ ಇರುತ್ತೆ. ಅದ್ರ ಬಿಟ್ಟರೆ ತೂಕದಲ್ಲಿ ಇಳಿಕೆ ಆಗುತ್ತೆ, ತೂಕ ಇಳಿಕೆ. ಸೊ ಇದು ಕೂಡ ಇದರದೇ ಒಂದು ಪ್ರಾಬ್ಲಮ್ ಆಗುತ್ತೆ. ಒತ್ತಡ ಆಗುತ್ತೆ, ಅಂದರೆ ಮಾನಸಿಕವಾಗಿ ನಮ್ಮಲ್ಲಿ ಒಂದು ಒತ್ತಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಾಗಿ ಡೈಲಿ ನಾವು ತಿಂತಕ್ಕಂಥ ಒಂದು ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರಲೇಬೇಕು. ಸೊ ಇರಿದ್ರೆ ಬರೋದು ಯಾವ ಡಿಸೀಸು, ಕಿಟೋಸಿಸ್ ಅಂತಕ್ಕಂಥ ಡಿಸೀಸು. ಇನ್ನು ಈ ಕೊಬ್ಬು ಅಂದರೆ ನಾವು ಇಂಗ್ಲೀಷ್ ಅದಕ್ಕೆ ಫ್ಯಾಟ್ ಅಂತ ಹೇಳ್ತೀವಿ. ನಾವು ಯಾರಾದರೂ ಒಬ್ಬ ವ್ಯಕ್ತಿ ದಪ್ಪ ಇದ್ದರೆ ಅದು ನಾವೇನಂತ ಹೇಳ್ತೀವಿ, ಫ್ಯಾಟಿ ಬಾಡಿ ಅಂತ ಹೇಳ್ತೀವಿ. ಎಷ್ಟು ಕೊಬ್ಬಿದೆ ನಿಮಗೆ, ಎಷ್ಟು ದಪ್ಪಿದೆ ಅಂತ ಹೇಳ್ತೀವಿ. ಸೊ ಅದಕ್ಕೆ ಇರೋದೇ ರೀಸನ್ ಏನಪ್ಪ ಅಂದ್ರೆ ಫ್ಯಾಟು. ಸೊ ನಮ್ಮಲ್ಲಿ ಫ್ಯಾಟ್ ಇದ್ರೇ ನಮ್ಮ ಶರೀರ ಅಂದರೆ ಎಷ್ಟು ಬೇಕೋ ಅಷ್ಟಿರಬೇಕು. ಜಾಸ್ತಿ ಆದ್ರೂ ಪ್ರಾಬ್ಲಮ್ಮೇ, ಕಮ್ಮಿ ಆದ್ರೂ ನಮಗೆ ಪ್ರಾಬ್ಲಮ್ ಬರುತ್ತೆ. ಸೊ ತಮಗೆಲ್ಲ ಗೊತ್ತಿದೆ. ಸೊ ಜಾಸ್ತಿ ಆದರೆ ಏನಾಗುತ್ತೆ ಹೇಳಿ, ನಮ್ಮ ಬಾಡಿ ಒಂದು ವೇಟ್ ಜಾಸ್ತಿ ಆದರೆ ನಮಗೆ ವ್ಯವಸ್ಥೆ ನಡೆಯೋಕ್ಕಾಗಲ್ಲ, ವಾಕಿಂಗ್ ಮಾಡೋಕ್ಕಾಗಲ್ಲ, ರನ್ನಿಂಗ್ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಸೊ ಹೀಗಾಗಿ ಫ್ಯಾಟ್ಸ್ ಏನಾದರೂ ಡೆಫಿಷಿಯನ್ಸಿ ಆಗಿದ್ರೆ ಸೊ ಅಲ್ಲಿ ಕೂಡ ಏನಾಗುತ್ತೆ, ನಮಗೆ ಒಂದು ಶಕ್ತಿಯ ಕೊರತೆ ಆಗಿರ್ಬೋದು,
ಅಥವಾ ಸದಾ ಒಂದು ಆಯಾಸ ಆಗಿರ್ಬೋದು, ಒಂದು ಶಕ್ತಿ ಒಂದು ಕುಂಠಿತ ಆಗಿರ್ಬೋದು. ಆಮೇಲೆ ನಮ್ಮ ಸ್ಕಿನ್ ಹೆಂಗಾಗುತ್ತೆ, ಡ್ರೈ ಆಗ್ತಾ ಇರುತ್ತೆ. ಡ್ರೈ ಅಂದರೆ ಒಣ ಚರ್ಮದಲ್ಲಿ ಕನ್ವರ್ಟ್ ಆಗುತ್ತೆ. ನಮ್ಮ ಬಾಡಿ ನೋಡಿ, ಇವಾಗ ಜಸ್ಟ್ ನಿಮ್ಗೆ ಏನಾದರೂ ಸ್ವಲ್ಪ ಇಂಟರ್ನಲ್ ಬಾಡಿ ಹೀಟ್ ಆದಾಗ ಏನಾಗುತ್ತೆ, ನಮ್ಮಲ್ಲಿ ಸ್ವಲ್ಪ ಶೆಕೆ ಆದಾಗ ಹೇಗೆ ನಮ್ಮ ಬಾಡಿಯಿಂದ ನೀರು ಹೇಗೆ ಹೊರಗೆ ಬರುತ್ತೆ ಅನ್ನೋದಕ್ಕೆ ಶೆಕೆ ಅಂತ ಹೇಳ್ತೀವಿ. ಸೊ ಆ ಥರ ಆಗೋದ್ರಿಂದ ಏನಾಗುತ್ತೆ, ಪೂರ್ತಿಯಾಗಿ ಚರ್ಮ ಏನಾಗುತ್ತೆ, ಒಣ ಆಗಿ ಕನ್ವರ್ಷನ್ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ ಆಗಿರೋದು ಕೊಬ್ಬಿನ ಒಂದು ಡೆಫಿಷಿಯನ್ಸಿದಿಂದ ಅಂತ ಹೇಳ್ತೀವಿ. ಓಕೆ, ಅದ್ರ ಬಿಟ್ಟರೆ ಕೆಲವೊಂದು ವಿಟಾಮಿನ್ಸ್ದ ಕೊರತೆ ಕೂಡ ಆಗಿರುತ್ತೆ. ವಿಟಾಮಿನ್ಸ್ ಕೊರತೆ ಆದಾಗ ಕೂಡ ಈ ಒಂದು ಫ್ಯಾಟ್ ನಮ್ಮಲ್ಲಿ ಬರುತ್ತೆ. ಕೆಲವೊಂದು ಏನಾಗುತ್ತೆ, ವಾಟರ್ನಲ್ಲಿ ಅಬ್ಸರ್ವ್ ಆಗುತ್ತೆ, ಕೆಲವೊಂದು ಸಾಲ್ಯುಬಲ್ ಆಗುತ್ತಾ ಇರುತ್ತೆ. ಸೊ ಅದರಿಂದ ಕೂಡ ಈ ಒಂದು ಕೊಬ್ಬು ನಮ್ಮ ಬಾಡಿನಲ್ಲಿ ಇರೋದಿಲ್ಲ. ಸೊ ಸಾಲ್ಯುಬಲ್ ಆದರೆ ಅದೆಲ್ಲ ಹೋಗುತ್ತೆ, ಸಾಲ್ಯುಬಲ್ ಆಗಿ ಯೂರಿನ್ ಮುಖಾಂತರ ಪಾಸ್ಔಟ್ ಆಗಿ ನಮ್ಮ ಬಾಡಿಯಿಂದ ಹೊರಡೆ ಹೋಗುತ್ತೆ. ಸೊ ಹೀಗಾಗಿ ಅಲ್ಲಿ ಕೂಡ ಒಂದು ಡೆಫಿಷಿಯನ್ಸಿ ಆಗಬಹುದು. ಇನ್ನು ವಿಟಾಮಿನ್ಸ್ ತೊಗೊಂಡ್ರೆ ತಮಗೆಲ್ಲ ಗೊತ್ತಿದೆ ಆಲ್ರೆಡಿ, ಪ್ರತಿಯೊಂದು ವಿಟಾಮಿನ್ಸ್ ಏನಾದರೂ ನಮ್ಮಲ್ಲಿ ಡೆಫಿಷಿಯನ್ಸಿ ಆದರೆ ಪ್ರತಿಯೊಂದು ವಿಟಾಮಿನ್ಸ್ದಿಂದ ನಮಗೇನಾಗುತ್ತೆ, ಡಿಸೀಸ್ಗಳು ನಮ್ಮ ಬಾಡಿನಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಇನ್ಕಾನ್ ಜಸ್ಟ್ ನಿಮ್ಗೆ ಹೇಳಿದೆ, ವಿಟಾಮಿನ್ ಎ ಒಂದು ಕೊರತೆಯಿಂದ ಏನಾಗುತ್ತೆ ಹೇಳಿದೆ ನಿಮಗೆ, ನೈಟ್ ಬ್ಲೈಂಡ್ನೆಸ್ ನಮ್ಮಲ್ಲಿ ಬರುತ್ತೆ. ಹೌದಾ, ನೈಟ್ ಬ್ಲೈಂಡ್ನೆಸ್ ಅದರಿಂದ ವಿಟಾಮಿನ್ ಎದ ಒಂದು ಕೊರತೆಯಿಂದ ನೈಟ್ ಬ್ಲೈಂಡ್ನೆಸ್ ಬರುತ್ತೆ. ಅದ್ರ ಬಿಟ್ಟರೆ ವಿಟಾಮಿನ್ ಬಿನ ತೊಗೊಂಡ್ರೆ B1, B2, B3 ಈ ಥರ ಸಿಕ್ಕಾಪಟ್ಟೆ ಬಂದುಬಿಡುತ್ತೆ. ಸೊ ಅದರಲ್ಲಿ ವಿಟಾಮಿನ್ B1 ಏನಾದ್ರು ನಾವು ತೊಗೊಂಡ್ರೆ ಅಲ್ಲಿ ಬೇರಿ ಅಂತಕ್ಕಂಥ ರೋಗ ಬರುತ್ತೆ ನಮಗೆ. ಬೇರಿ ಅಂದ್ರೇನು, ಇನ್ನು ಸಿಂಪಲಾಗಿ ಕನ್ನಡ ಹೇಳಬೇಕಂದ್ರೆ ನಮ್ಮ ಬಾಡಿನ ಏನಾಗುತ್ತೆ, ಒಂದು ಕೈ ಕಾಲುಗಳ ಒಂದು ದುರ್ಬಲತೆ ಅಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ವ್ಯವಸ್ಥೆಯಾಗಿ ನಮಗೆ ನಡೆಯೋಕ್ಕಾಗಲ್ಲ, ಏನೋ ಒಂಥರ ಕಾಲಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತಕ್ಕಂಥ ಒಂದು ಫೀಲಿಂಗ್ ನಮ್ಮಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಸಲ ನಾವು ಕೈನ ಮೇಲೆ ಎತ್ತುತ್ತೀವಿ, ಬಟ್ ಆ ಕೈ ನಮಗೆ ಮೇಲೆ ಎತ್ತಕ್ಕೆ ಆಗಲ್ಲ. ಯಾಕೆ? ಅವಾಗ ನಮಗೆ ವಿಟಾಮಿನ್ B1 ಒಂದು ಕೊರತೆಯಲ್ಲಿ ಆಗ್ತಾ ಇರುತ್ತೆ. ಇನ್ನು ಅದ್ರ ಬಿಟ್ಟರೆ B2 ನಾವು ತೊಗೊಂಡ್ರಿ, ವಿಟಾಮಿನ್ B2 ಜಸ್ಟ್ ಹೇಳಿದೆ ನಿಮಗೆ, ವಿಟಾಮಿನ್ ಬಿನಲ್ಲಿ ಸಿಕ್ಕಾಪಟ್ಟೆ ಇದೆ. B1, B2, B3, B4, B12 ಈ ಥರ ಸಿಕ್ಕಾಪಟ್ಟೆ ಬರುತ್ತೆ. ಸೊ ಅದರಲ್ಲಿ ಕೆಲವೊಂದಷ್ಟೇ ಹೇಳ್ತಾ ಇದ್ದೀನಿ, ಎಲ್ಲಕ್ಕೆಲ್ಲ ಹೇಳ್ಕೊತ ಕೊಡೋಕ್ಕಾಗಲ್ಲ, ಇನ್ನು ಕೆಲವೊಂದು ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ. ಸೊ B2 ತೊಗೊಂಡ್ರೆ ಡರ್ಮ್ಯಾಟಿಟಿಸ್ ಅಂತ ಹೇಳ್ತೀವಿ. ಡರ್ಮ್ಯಾಟಿಟಿಸ್ ಅಂದರೆ ಚರ್ಮದ ಒಂದು ಏನಂತ ಹೇಳ್ತೀವಿ, ಅದಕ್ಕೆ ಉರಿಯೂತ ಅಂತ ಹೇಳ್ತೀವಿ. ಡರ್ಮ್ಯಾಟಿಟಿಸ್ ಅಂದರೆ ಚರ್ಮ, ನಮ್ಮ ಸ್ಕಿನ್ ಏನಿರೋದಲ್ಲ. ಸೊ ಇನ್ಕ ಹೇಳಿದ್ನಲ್ಲ, ಜಸ್ಟ್ ನಮ್ಗೆ ಏನಾದರೂ ನಾವು ಗಾರ್ಡನ್ ತಿರುಗಾಡಿದಾಗ ಅಥವಾ ಹಿಂಗೆ ಸುತ್ತಾಡೋಕ್ಕೆ ಹೋದಾಗ ಏನಾದರೂ ಸುಮ್ಮನೆ ಎಲ್ಲೋ ಸಣ್ಣ ಒಂದು ಚಿಕ್ಕ ಹುಳ ಏನಾದರೂ ಕಚ್ಚಿದ್ರೇ ನಮಗೆ ಏನಾಗುತ್ತೆ, ಚರ್ಮದ ಉರಿಯೂತ ಸ್ಟಾರ್ಟ್ ಆಗೋಕ್ಕಾಗುತ್ತೆ. ಸೊ ನಮ್ಮ ಬಾಡಿನಲ್ಲಿ ಏನಾದರೂ ವಿಟಾಮಿನ್ B2 ಇದ್ದರೆ ಅದಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆ ಅದು ಮಾಡೋದಿಲ್ಲ. ಅಂದರೆ ಪ್ರತಿಕ್ರಿಯೆ ಕೊಡುತ್ತೆ, ಬಟ್ ಸ್ಕಿನ್ ಇರಿಟೇಷನ್ ನಮ್ಮಲ್ಲಿ ಆ ಟೈಮ್ನಲ್ಲಿ ಆಗೋದಿಲ್ಲ ಅಂತ ಹೇಳ್ತೀವಿ. ಇನ್ನು ವಿಟಾಮಿನ್ ಸಿನ ತಗೊಂಡ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್. ವಿಟಾಮಿನ್ ಸಿದ ಒಂದು ಕೊರತೆಯಿಂದ ಏನು ಪ್ರಾಬ್ಲಮ್ ಆಗುತ್ತೆ, ಹಲ್ಲುಗಳ ಒಂದು ರಕ್ತಸ್ರಾವ. ಇದನ್ನು ನೆನಪಿಟ್ಕೊಳ್ಳಿ, ಹಲ್ಲುಗಳ ಒಂದು ರಕ್ತಸ್ರಾವ ನಿಲ್ಲಬೇಕಾದ್ರೆ ನೀವು ಬೆಳಗ್ಗೆ ಅದಕ್ಕೂಡಲೇ ಪೇಸ್ಟ್ ಮಾಡ್ತೀರಾ, ಹಲ್ಲು ಉಜ್ತೀರಾ. ಸೊ ಹಲ್ಲು ಉಜ್ಜುವಾಗ ನಿಮ್ಮಲ್ಲಿ ರಕ್ತ ಏನಾದರೂ ಬರ್ತಾ ಇದ್ದರೆ ಕನ್ಫರ್ಮ್ ನಿಮ್ಮಲ್ಲಿ ವಿಟಾಮಿನ್ ಸಿ ಕಮ್ಮಿ ಇರುತ್ತೆ. ಸೊ ಅದನ್ನು ಜಾಸ್ತಿ ಮಾಡೋಕ್ಕಾದ್ರೆ ವಿಟಾಮಿನ್ ಸಿ ಇರತಕ್ಕಂಥ ಸೋರ್ಸಸ್ ಅಂದರೆ ಯಾವೊಂದು ಫುಡ್ಗಳನ್ನು ತಿಂದರೆ ವಿಟಾಮಿನ್ ಸಿ ಸಿಗುತ್ತೆ ಅಂತ ಮುಂದೆ ಬರ್ತಾ ಇರುತ್ತೆ, ಹಾಗೆ ಹೇಳ್ತಾ ಹೋಗ್ತೀನಿ. ಸೊ ಅಲ್ಲಿ ಗಮನದಲ್ಲಿ ಇಟ್ಕೊಂಡು ಕೇಳಬೇಕು. ಸೊ ಆ ಒಂದು ವಿಟಾಮಿನ್ ಸಿ ಇರತಕ್ಕಂಥ ಒಂದು ಆಹಾರಗಳ ಒಂದು ಸೇವನೆಯನ್ನು ಮಾಡಿದ್ರೆ ಈಸಿಯಾಗಿ ನೀವು ಅದನ್ನು ಕವರ್ನ ಮಾಡ್ಕೋಬಹುದು. ಯಾವುದು? ಹಲ್ಲುಗಳ ಒಂದು ರಕ್ತಸ್ರಾವ. ಸೊ ಕ್ವಶನ್ ಏನಿದೆ ಇಲ್ಲಿ, ಕ್ವಾಶರ್ಕರ್ ಯಾವ ಆಹಾರದ ಮೂಲ ಘಟಕದ ಅಭಾವದಿಂದ ಉಂಟಾಗುತ್ತೆ? ಇದೊಂದು ಡಿಸೀಸ್ ಇದೆ. ಸೊ ಇದು ಹೆಂಗೆ ಬರುತ್ತೆ ಅಂದರೆ ಪ್ರೋಟೀನ್ಗಳ ಒಂದು ಡೆಫಿಷಿಯನ್ಸಿಯಿಂದ, ವಿಟಾಮಿನ್ ಡೆಫಿಷಿಯನ್ಸಿದಿಂದ ಅಲ್ಲ. ಇದು ಬರೋದು ಪ್ರೋಟೀನ್ಗಳ ಒಂದು ಡೆಫಿಷಿಯನ್ಸಿಯಿಂದ. ಅದರ ಜೊತೆ ಕಾರ್ಬೋಹೈಡ್ರೇಟ್ ಡೆಫಿಷಿಯನ್ಸಿಯಿಂದ ಏನು ಬರುತ್ತೆ, ಕಿಟೋಸಿಸ್ ಅಂತಕ್ಕಂಥ ರೋಗ ಬರುತ್ತೆ. ಇಲ್ಲಿ ಬರ್ತೀವಿ ನೋಡಿ, ಇದರಿಂದ ಬರುತ್ತೆ. ಕೊಬ್ಬಿನಿಂದ ಏನು ಬರುತ್ತೆ, ಫ್ಯಾಟ್ ಏನಾದರೂ ನಮಗೆ ಡೆಫಿಷಿಯನ್ಸಿ ಏನಾಗುತ್ತೆ, ಶಕ್ತಿ ಒಂದು ಕೊರತೆ ಆಗುತ್ತೆ, ಸದಾ ಆಯಾಸ ಆಗೋದು, ಶಕ್ತಿ ಕುಂಠಿತ ಆಗೋದು, ಒಣ ಚರ್ಮ ಆಗೋದು. ಸೊ ಇದೆಲ್ಲ ಪ್ರಾಬ್ಲಮ್ ಆಗೋದು ಕೊಬ್ಬಿನಿಂದ. ಇನ್ನು ವಿಟಾಮಿನ್ ತೊಗೊಂಡ್ರೆ ವಿಟಾಮಿನ್ಸ್ ಅಂತೂ ಹೇಳೋಕ್ಕೆ ಆಗಲ್ಲ, ಸಿಕ್ಕಾಪಟ್ಟೆ ವಿಟಾಮಿನ್ಸ್ ಇದೆ. ಪ್ರತಿಯೊಂದು ವಿಟಾಮಿನ್ಸ್ ನಮ್ಮ ಬಾಡಿನಲ್ಲಿ ಸಪ್ಲೈ ಆಗ್ತಾ ಇರಬೇಕು. ಸೊ ಆಗಲಿಂದ್ರೆ ಸಿಕ್ಕಾಪಟ್ಟೆ ಡಿಸೀಸ್ಗಳೆಲ್ಲ ಬರುತ್ತೆ. ಸೊ ಅಲ್ಲಿ ಕೆಲವೊಂದು ಮಾತಲ್ಲಿ ಬರೆದಿದ್ದೀನಿ. ಸೊ ಇನ್ನು ಮುಂದೆ ಕ್ವಶನ್ಗಳು ಇದೆ. ಸೊ ಆ ಒಂದು ಕ್ವಶನ್ಗಳಲ್ಲಿ ನೀವು ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಈ ರೀತಿಯಾಗಿ 2015ರಲ್ಲಿ ಈ ಒಂದು ಕ್ವಶನ್ನ ಕೇಳ್ತಾರೆ. ಕ್ವಾಶರ್ಕರ್ ಡಿಸೀಸ್, ಅದರಿಂದ ಪ್ರೋಟೀನ್ಗಳ ಒಂದು ಡೆಫಿಷಿಯನ್ಸಿಯಿಂದ ಬರ್ತಕ್ಕಂಥ ಒಂದು
ಡಿಸೀಸ್ ಅಂತ ಹೇಳ್ತೀವಿ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 4 ಹೀಗಿದೆ. TET 2020ರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಇದು. 2020ರಲ್ಲಿ ಕ್ವಶನ್ ಹೀಗಿದೆ ನೋಡಿ. ಅಮೈನೋ ಆಮ್ಲಗಳು ಅಂದರೆ ಇಂಗ್ಲೀಷ್ನಲ್ಲಿ ನಾವು ಇದಕ್ಕೆ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಈ ಅಮೈನೋ ಆ್ಯಸಿಡ್ಸು ಸಾವಯವ ಸಂಯುಕ್ತಗಳಿದ್ದು ಒಂದೇ ಕಾರ್ಬನ್ಗೆ ಅಮೈನೋ ಮತ್ತು ಆಮ್ಲೀಯ ಗುಂಪುಗಳು ಆದೇಶನಗೊಂಡಿರುತ್ತವೆ. ಆದ್ದರಿಂದ ಇವುಗಳನ್ನು ಅಲ್ಫಾ ಅಮೈನೋ ಆಮ್ಲಗಳೆಂದು ಕರೆಯುತ್ತಾರೆ. ಇವುಗಳೆಂದರೆ ಯಾವುದು? ಆದೇಶಕ್ಕೆ ಒಳಗಾದ ಇಥೇನ್ ಗ್ರೂಪ್ ಇರುತ್ತಾ, ಅಥವಾ ಆದೇಶಕ್ಕೆ ಒಳಗಾದ ಮಿಥೇನ್ ಗ್ರೂಪ್ ಏನಾದರೂ ಇರುತ್ತಾ, 3 ಇಥೈಲ್ ಗ್ರೂಪ್ ಏನಾದರೂ ಇರುತ್ತಾ, ಅಥವಾ 4 ಆದೇಶಕ್ಕೆ ಒಳಗಾದ ಗ್ಲಿಸರಾಲ್ ಗ್ರೂಪ್ ಏನಾದರೂ ಇರುತ್ತಾ ಅಂತ ಕೇಳ್ತಾರೆ. ಸೊ ಈ ಕ್ವಶನ್ ನಿಮಗೆ ಏನಾದರೂ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕಂದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ಅಮೈನೋ ಆಸಿಡ್ಸ್ ಅಂದ್ರೇನು, ಅದರ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅದು ನಿಮಗೆ ಏನಾದರೂ ಗೊತ್ತಾದರೆ ಸೊ ಈಸಿಯಾಗಿ ತಮಗೆ ಇದರೊಂದು ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಅಮೈನೋ ಆಸಿಡ್ಸ್ ಒಂದು ಡಯಾಗ್ರಾಮ್, ಒಂದು ಸ್ಟ್ರಕ್ಚರ್ ನಿಮಗೆ ಗೊತ್ತಿರಬೇಕು. RCH NH2 ಈ ಒಂದು CHಗೆ COOH ಈ ಗ್ರೂಪ್ ಕನೆಕ್ಟ್ ಇರುತ್ತೆ. ಸೊ ಕೆಮಿಸ್ಟ್ರಿ ಯಾರು ಸ್ಟಡಿ ಮಾಡಿರ್ತಾರೋ ಈ ಒಂದು ಚಾಪ್ಟರ್ ಸಂಬಂಧಪಟ್ಟಂಗೆ ಸೊ ಅವ್ರಿಗೆ ಇದು ಗೊತ್ತಿರುತ್ತೆ. ಸೊ ಈ ಒಂದು ಸ್ಟ್ರಕ್ಚರ್ ನೋಡಿ, ಈ ಒಂದು ಸ್ಟ್ರಕ್ಚರ್ನಲ್ಲಿ ಏನಿದೆ ನೋಡಿ, ಇಲ್ಲಿ ಸ್ಟ್ರಕ್ಚರ್ನಲ್ಲಿ ಈ ಕ್ವಶನ್ ನೋಡಿ ಏನಿದೆ, ಅಮೈನೋ ಆಸಿಡ್ಸ್ ಸಾವಯವ ಸಂಯುಕ್ತಗಳಿದ್ದು ಒಂದೇ ಕಾರ್ಬನ್ಗೆ ಅಮೈನೋ ಗ್ರೂಪ್ ಇರುತ್ತೆ, ಇನ್ನೊಂದು ಆಮ್ಲೀಯ ಅಂದರೆ ಆಸಿಡ್ ಗ್ರೂಪಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇದೇ ನೋಡಿ ಅಮೈನೋ ಗ್ರೂಪ್ ಪ್ರೆಸೆಂಟ್ ಇದೆ ಇಲ್ಲಿ, ಆಮೇಲೆ ಆಸಿಡಿಕ್ ಗ್ರೂಪ್ ಇಲ್ಲಿ ಪ್ರೆಸೆಂಟ್ ಇದೆ. ಯಾವ ಕಾರ್ಬನ್ ಮೇಲೆ? ಈ ಒಂದು ಕಾರ್ಬನ್ ಮೇಲೆ ಪ್ರೆಸೆಂಟ್ ಇದೆ. ಸೊ ಇವುಗಳನ್ನು ಅಲ್ಫಾ ಅಮೈನೋ ಆಸಿಡ್ಸ್ ಅಂತ ಹೇಳ್ತಾರೆ. ಅಲ್ಫಾ ಅಮೈನೋ ಆಸಿಡ್ಸ್ ಅಂದ್ರೆ ಏನು? ಅಲ್ಫಾ ಅಂದ್ರೆ ಯಾವುದಕ್ಕೆ ಹೇಳ್ತೀವಿ ಹೇಳಿ? ಯಾವುದೇ ಒಂದು ಕಂಪೌಂಡ್ನಲ್ಲಿ ಯಾವುದೇ ಒಂದು ಫಂಕ್ಷನಲ್ ಗ್ರೂಪ್ ಇರತಕ್ಕಂಥ ಮಾಲಿಕ್ಯೂಲ್ನಲ್ಲಿ ಸಪೋಸ್ ಇಲ್ಲಿ COH ಗ್ರೂಪ್ ಇದೆ. ಸೊ ಇದನ್ನ ಆ್ಯಕ್ಚುಲಿ ರೀಪ್ರೆಸೆಂಟೇಷನ್ ಯಾವ ಥರ ಮಾಡ್ತೀವಿ ನಾವು? ಈ ಥರ ಇದರೊಂದು ರೀಪ್ರೆಸೆಂಟೇಷನ್ ಮಾಡ್ತೀವಿ. COH ಇದ್ರ ಬ್ಯಾಕ್ ಸೈಡ್ನಲ್ಲಿ ಇಲ್ಲೊಂದು ಕಾರ್ಬನ್ ಇದೆ, ಹೌದಾ? ಈ ಕಾರ್ಬನ್ ಮೇಲೆ NH2 ಇದೆ, ಈ ಕಡೆ R ಗ್ರೂಪ್ ಇದೆ, ಅಲ್ಕಲಿ ಗ್ರೂಪ್ ಇದೆ. ಸೊ ಈ ಒಂದು ಕಾರ್ಬನ್ ಏನಂತ ಕರಿತೀವಿ? ಅಲ್ಫಾ ಗ್ರೂಪ್ ಅಂತ ಹೇಳ್ತೀವಿ. ಸೊ ಈ ಒಂದು ಅಲ್ಫಾ ಕಾರ್ಬನ್ ಮೇಲೆ ಇರ್ತಕ್ಕಂತಹ ಆಸಿಡಿಕ್ ಗ್ರೂಪ್ ಆಗಿರ್ಬೋದು ಅಥವಾ ಅಮೈನೋ ಗ್ರೂಪ್ ಆಗಿರ್ಬೋದು. ಸೊ ಇವಾಗ ಇದ್ದಾಗ ಮಾತ್ರ ಇದನ್ನು ಏನಂತ ಹೇಳ್ತೀವಿ ನಾವು? ಅಲ್ಫಾ ಅಮೈನೋ ಆಸಿಡ್ಸ್ ಅಂತ ಹೇಳ್ತೀವಿ. ಅಲ್ಫಾ ಅಮೈನೋ ಆಸಿಡ್ಸ್ ಅಂತ ಹೇಳ್ತಾರೆ. ಇಲ್ಲಿ ಅವ್ರೇನಂದ್ರೆ ನೋಡಿ, ಇವುಗಳೆಂದರೆ ಯಾವುದು? ಆದೇಶಕ್ಕೆ ಒಳಗಾದ ಇಥೇನ್ ಗ್ರೂಪ್ ಏನಾದರೂ ಇರುತ್ತಾ, ಮಿಥೇನ್ ಗ್ರೂಪ್ ಏನಾದರೂ ಇರುತ್ತಾ, ಇಥೈಲ್ ಗ್ರೂಪ್ ಏನಾದರೂ ಇರುತ್ತಾ, ಅಥವಾ ಗ್ಲಿಸರಾಲ್ ಗ್ರೂಪ್ ಏನಾದರೂ ಇರುತ್ತಾ? ಸೊ ನೀವು ಹೇಳ್ಬೇಕು ಆನ್ಸರ್ ಯಾವುದು ಹೇಳಿ. ಆನ್ಸರ್ ಇದರಲ್ಲಿ ಸ್ಟ್ರಕ್ಚರ್ ನೋಡಿ, ವ್ಯವಸ್ಥಿತ ಸ್ಟ್ರಕ್ಚರ್ ನೋಡ್ಕೊಳ್ಳಿ. ಇವಾಗ ಹೇಳಿ, ಆದೇಶಕ್ಕೆ ಒಳಗಾದ ಯಾವ ಗ್ರೂಪು? ಆದೇಶಕ್ಕೆ ಒಳಗಾದ ಯಾವ ಗ್ರೂಪ್? ಇಥೇನ್ ಏನಾದರೂ ಇರುತ್ತಾ, ಮಿಥೇನ್ ಇರುತ್ತಾ, ಇಥೈಲ್ ಗ್ರೂಪ್ ಇರುತ್ತಾ, ಗ್ಲಿಸರಾಲ್ ಇರುತ್ತಾ ಅನ್ನೋದನ್ನು ಕನ್ಫರ್ಮ್ ಮಾಡಿ ಹೇಳಿ. ಯಾವುದಿರುತ್ತೆ? ಸ್ಟ್ರಕ್ಚರ್ ಮುಂದೆ ಇದೆ, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸೊ ಇವಾಗ ಹೇಳಿ, ಯಾವ ಒಂದು ಗ್ರೂಪಲ್ಲಿ ಆದೇಶಕ್ಕೆ ಒಳಪಟ್ಟಿರುತ್ತೆ? ಇಥೇನ್ ಗ್ರೂಪ್ ಏನಾದರೂ ಒಳಪಟ್ಟಿರುತ್ತಾ, ಮಿಥೇನ್ ಗ್ರೂಪ್ ಏನಾದರೂ ಒಳಪಟ್ಟಿರುತ್ತಾ, ಇಥೈಲ್ ಗ್ರೂಪ್, ಗ್ಲಿಸರಾಲ್ ಗ್ರೂಪು ಯಾವುದಿದೆ ಹೇಳಿ? ಯಾವ ಗ್ರೂಪಲ್ಲಿ ಆದೇಶಕ್ಕೆ ಒಳಪಟ್ಟಿರುತ್ತೆ? ಜಸ್ಟ್ ಈ ಡಯಾಗ್ರಾಮ್, ಈ ಸ್ಟ್ರಕ್ಚರ್ ನೋಡಿ. RCH NH2 COH ಗ್ರೂಪ್ ಇದೆ. ಇನ್ನೊಂದು ಸಲ ನೋಡಿ, RCH NH2 ಈ ಯಾವುದೇ ಒಂದು ಡಯಾಗ್ರಾಮ್ನಲ್ಲಿ ಇದು ಮೇನ್ ಕಾರ್ಬನ್ ಚೈನ್. ಇದರಲ್ಲಿ ಒಂದು COH ಗ್ರೂಪ್ ಇದೆ, ಒಂದು NH2 ಗ್ರೂಪ್ ಇದೆ. ಸೊ ಈ ಕಾರ್ಬನ್ಗೆ ಏನಂತ ಹೇಳ್ತೀವಿ ನಾವು? ಯಾವ ಕಾರ್ಬನ್? ಒಂದು ಕಾರ್ಬನ್ ಇದ್ರೆ ನಾವು ಏನಂತ ಹೇಳ್ತೀವಿ? ಮಿಥೇನ್ ಅಂತ ಹೇಳ್ತೀವಿ, ಹೌದಾ? 2 ಕಾರ್ಬನ್ ಇದ್ರೆ ಏನಂತ ಹೇಳ್ತೀವಿ ನಾವು? 2 ಕಾರ್ಬನ್ ಇದ್ರೆ ಇಥೇನ್ ಅಂತ ಹೇಳ್ತೀವಿ, ಹೌದಾ? ಹಾಗಾದ್ರೆ ಯಾವುದಿದೆ ಇಲ್ಲಿ? ಮಿಥೇನ್ ಗ್ರೂಪ್. ಸೊ ಸರಿಯಾದ ಆನ್ಸರ್ ಇದೆ, ಆದೇಶಕ್ಕೆ ಒಳಗಾದ ಮಿಥೇನ್ ಗ್ರೂಪ್ ಅಂತ ಹೇಳ್ತೀವಿ. ಆದೇಶಕ್ಕೆ ಒಳಗಾದ ಮಿಥೇನ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಈ ಮಿಥೇನ್ ಗ್ರೂಪು ಅಂದರೆ ಒಂದೇ ಕಾರ್ಬನ್ ಮೇಲೆ COOH ಗ್ರೂಪ್ ಕೂಡ ಪ್ರೆಸೆಂಟ್ ಇರುತ್ತೆ, ಅಮೈನ್ ಗ್ರೂಪ್ ಕೂಡ ಪ್ರೆಸೆಂಟ್ ಇರುತ್ತೆ. ಸೊ ಅದನ್ನು ನಾವೇನಂತ ಹೇಳ್ತೀವಿ? ಅಲ್ಫಾ ಅಮೈನೋ ಆಸಿಡ್ಸ್ ಅಂತ ಹೇಳ್ತೀವಿ. ಈ ಒಂದು ಪ್ಲೇಸ್ ಏನು R ಗ್ರೂಪ್ ಇದೆಯಲ್ಲ, ಸೊ R ಗ್ರೂಪ್ ಅಂದ್ರೆ ಏನು? ಆಲ್ಕಲ್ ಗ್ರೂಪ್. ಸೊ ಇದರಲ್ಲಿ ಅಲ್ಯಾನಿನ್ ಇರ್ಬೋದು, ವ್ಯಾಲಿನ್ ಇರ್ಬೋದು, ಅಥವಾ ಲೂಸಿನ್ ಇರ್ಬೋದು. ಸೊ ಈ ಥರ ಡಿಫ್ರೆಂಟ್ ಏನಂತ ಹೇಳ್ತೀವಿ ನಾವಲ್ಲಿ? ಯಾವುದು? ಅಮೈನೋ ಆಸಿಡ್ಗಳ ಸಂಬಂಧಪಟ್ಟಂಗೆ ಒಂದು ಆಲ್ಕಲ್ ಗ್ರೂಪ್ಗಳ ಒಂದು ಅಲ್ಲಿ ಅಟ್ಯಾಚ್ಮೆಂಟಲ್ಲಿ ಇರ್ತಾ ಇರುತ್ತೆ. ಸೊ ಈ ಒಂದು ಪ್ರೋಟೀನ್ಸ್ನ ಯಾವಾಗ ಹೈಡ್ರೋಲಿಸಿಸ್ ಮಾಡ್ತೀವಿ ಅವಾಗ ಸಿಗೋದೇ ಈ ಒಂದು ಅಮೈನೋ ಆಸಿಡ್ಸ್. ಸೊ ಈ ಥರ ಪ್ರಶ್ನೆಗಳು ಕೂಡ ಎಕ್ಸಾಮಲ್ಲಿ ಬಂದಿರುತ್ತೆ. ಏನಂದರೆ ಅಮೈನೋ ಆಸಿಡ್ಸ್ ಇದೊಂದು ಸಾವಯವ ಸಂಯುಕ್ತಗಳಿದ್ದು ಒಂದೇ ಕಾರ್ಬನ್ಗೆ ಅಮೈನೋ ಗ್ರೂಪ್ ಕೂಡ ಇರುತ್ತೆ, ಆಸಿಡ್ ಗ್ರೂಪ್ ಕೂಡ ಇರುತ್ತೆ. ಸೊ ಇದು
ಅಲ್ಪ ಆಮ್ಲಗಳಂತ ಕರಿತೀವಿ. ಸೊ ಇವುಗಳಂದರೆ ಯಾವುದು? ಆದೇಶಕ್ಕೆ ಒಳಗಾದ ಮಿಥೇನ್ ಗ್ರೂಪು, ಇಥೇನ್ ಅಲ್ಲ. ಮಿಥೇನ್ ಅಂದರೆ ಸಿಂಗಲ್ ಕಾರ್ಬನ್, ಇಥೇನ್ ಅಂದರೆ 2 ಕಾರ್ಬನ್, ಪ್ರೊಪೇನ್ ಅಂದರೆ 3 ಕಾರ್ಬನ್. ಸೊ ತಮಗೆಲ್ಲ ಗೊತ್ತೇ ಇದೆ. ಸೊ ಯಾವ ಕಾರ್ಬನ್ ಮೇಲೆ ಅದು ಜಾಯಿಂಟ್ ಇರುತ್ತೆ, ಸೊ ಅದನ್ನು ಸ್ವಲ್ಪ ಸ್ಟ್ರಕ್ಚರ್ ನಿಮ್ಗೆ ಗೊತ್ತಿರಬೇಕು. ಸೊ ಅದು ಗೊತ್ತಿದ್ದರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಮುಂದಿನ ಪ್ರಶ್ನೆ ಹೀಗಿದೆ. TET 2021ರಲ್ಲಿ ಒಂದು ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಪ್ರಾಣಿಗಳಲ್ಲಿ ಅತಿ ಹೆಚ್ಚು ಕಂಡುಬರುವ ಪ್ರೋಟೀನ್ ಯಾವುದಂತ ಕೇಳ್ತಾರೆ. ಪ್ರಾಣಿಗಳಲ್ಲಿ ಕಂಡುಬರುವ ಅತಿ ಹೆಚ್ಚು ಪ್ರೋಟೀನ್ ಯಾವುದೊಂದು ಪ್ರಾಣಿ ಇದೆ, ಸೊ ಆ ಪ್ರಾಣಿಗಳಲ್ಲಿ ಕಂಡುಬರ್ತಕ್ಕಂಥ ಅತಿ ಹೆಚ್ಚು ಪ್ರೋಟೀನ್ ಯಾವುದು? ಸೊ ಆಪ್ಷನ್ ಹೀಗಿದೆ: ಟ್ರಿಪ್ಸಿನ್, ಹೆಮೋಗ್ಲೋಬಿನ್, ಕೊಲಾಜಿನ್, ಇನ್ಸುಲಿನ್. ಸೊ ಪ್ರತಿಯೊಂದ್ರ ಬಗ್ಗೆ ನಿಮಗೆ ಮಾಹಿತಿ ಇದ್ದರೆ ಸೊ ನೀವೊಂದು ಈ ಕ್ವಶನ್ ಒಂದು ಆನ್ಸರ್ನ ಕೊಡ್ಬೋದು. ಸೊ ಟ್ರಿಪ್ಸಿನ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು, ಹೌದಾ? HB ಅಂದರೆ ಹಿಮೋಗ್ಲೋಬಿನ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಕೊಲಾಜಿನ್ ಅಂದರೆ ಏನು ಗೊತ್ತಿರಬೇಕು. ಇನ್ಸುಲಿನ್ ಅಂದರೆ ಏನು ಅದು ಕೂಡ ನಿಮ್ಗೆ ಗೊತ್ತಿರಲೇಬೇಕು. ಸೊ ಗೊತ್ತಿದ್ದಾಗ ಈ ಒಂದು ಪ್ರಶ್ನೆ ಸಾಲ್ವ್ ಮಾಡೋಕ್ಕಾಗ್ತದೆ. ಟ್ರಿಪ್ಸಿನ್ ಏನಿದು? ಟ್ರಿಪ್ಸಿನ್ ಎಲ್ಲರೂ ಕೇಳಿದ್ರ ಹೆಸರನ್ನ? ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ಏನಾದರೂ ಸ್ಟಡಿ ಮಾಡಿದ್ದೀರಾ? ಬಾಯೋಲಜಿನಲ್ಲಿ ಬರುತ್ತಲ್ಲ ಡೈಜೆಸ್ಟಿವ್ ಸಿಸ್ಟಮ್ ಅಂತ. ಸೊ ಏನಾದರೂ ನೀವು ಸ್ಟಡಿ ಮಾಡಿದರೆ ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರುತ್ತೆ. ಟ್ರಿಪ್ಸಿನ್ ಅಂದರೆ ಏನು? ಒಂದು ಟೈಪ್ ಆಫ್ ದ ಡೈಜೆಸ್ಟಿವ್ ಎಂಜೈಮ್ ಅಂತ ಹೇಳ್ತೇವೆ. ಡೈಜೆಸ್ಟಿವ್ ಎಂಜೈಮ್ ಇದೆ. ಸೊ ಈ ಎಂಜೈಮ್ನ ಯೂಸ್ ಮಾಡಿಕೊಂಡು ನಾವು ತಿಂದಿರ್ತಕ್ಕಂಥ ಫುಡ್ ಪ್ರಾಡಕ್ಟು ಏನು ಇಂಟೆಸ್ಟೈನ್ ಇರುತ್ತಲ್ಲ, ಸೊ ಆ ಇಂಟೆಸ್ಟೈನ್ ಪೂರ್ತಿಯಾಗಿ ಕಂಪ್ಲೀಟಾಗಿ ಡೈಜೆಸ್ಟಿವ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಇನ್ನೊಂದು ಹೆಸರು ಕೊಟ್ಟಿರ್ತಾರೆ, ಏನು? ಪ್ಯಾನ್ಕ್ರಿಯಸ್ ಜ್ಯೂಸ್ ಅಂತ ಕೂಡ ಹೇಳ್ತೀವಿ. ಪ್ಯಾನ್ಕ್ರಿಯಸ್ ಜ್ಯೂಸ್ ಅಂತ ಕೂಡ ಹೇಳ್ತೀವಿ. ಇದಿದ್ದರೆ ಮಾತ್ರ, ಅಥವಾ ಡೈಜೆಸ್ಟಿವ್ ಎಂಜೈಮ್ ಇದ್ದರೆ ಮಾತ್ರ ನಾವು ತಿಂದಿರ್ತಕ್ಕಂಥ ಫುಡ್ ಪ್ರಾಡಕ್ಟು ಪೂರ್ತಿಯಾಗಿ ಡೈಜೆಷನ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಓಕೆ, ಸೊ ಇದಿಷ್ಟು ಟ್ರಿಪ್ಸಿನ್. ಇನ್ನು ಹೆಮೋಗ್ಲೋಬಿನ್ ತೊಗೊಂಡ್ರೆ, ಹೆಮೋಗ್ಲೋಬಿನ್ ಏನಿದೆ ಇದು? ಹೆಮೋಗ್ಲೋಬಿನ್ ಅಂದರೆ ಏನು? HB ಅಂತ ನಾವು ಹೇಳ್ತೀವಿ. HB ಅಂದರೆ ಏನು? ಹಿಮೋಗ್ಲೋಬಿನ್, ಒನ್ ಟೈಪ್ ಆಫ್ ದ ಪ್ರೋಟೀನು. ಇದರಲ್ಲಿ ಆ್ಯಕ್ಚುಲಿ 2 ವರ್ಡ್ ಮಿಕ್ಸ್ ಆಗಿದೆ. ಹೆಮೋ ಅಂದರೆ ಒಂದು ಮೀನಿಂಗ್ ಕೊಡುತ್ತೆ, ಗ್ಲೋಬಿನ್ ಅಂದರೆ ಇನ್ನೊಂದು ಮೀನಿಂಗ್ ಕೊಡುತ್ತೆ. ಆ್ಯಕ್ಚುಲಿ ಹೆಮೋ ಅಂದರೆ ಏನು? ಯಾರಾದರೂ ಸ್ಟಡಿ ಮಾಡಿದ್ರಾ? ಹೆಮೋ ಅಂದರೆ ಏನು? ಕಬ್ಬಿಣದ ಅಂಶ ಅಂತ ಹೇಳ್ತೀವಿ. ಫೆರಸ್ ಏನಿರುತ್ತಲ್ಲ, ಸೊ ಕಬ್ಬಿಣದ ಅಂಶ ನಮ್ಮ ಬಾಡಿಗೆ ಏನಾದರೂ ಕಡಿಮೆ ಆದಾಗ ಪ್ರಾಬ್ಲಮ್ ಆಗೋದು ಯಾವುದು? HB ಕಡಿಮೆ ಆಗಿದೆ, ನಿಮಗೆ ಆಯಾಸ ಆಗೋದು, ಸುಸ್ತು ಬರೋದು, ಆಮೇಲೆ ಚಕ್ರ ಬಂದಂಗೆ ಆಗೋದು. ಸೊ ಇದು ಎಲ್ಲ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಪ್ರಾಬ್ಲಮ್ ಆಗಿರೋದು ನಮ್ಮ ಬಾಡಿನಲ್ಲಿ ಹೆಮೋಗ್ಲೋಬಿನ್ ಪರ್ಸೆಂಟೇಜ್ ಕಡಿಮೆ ಆಗಿರುತ್ತೆ. ಸೊ ಹೆಮೋಗ್ಲೋಬಿನ್ ಅಂದರೆ ಕಬ್ಬಿಣದ ಅಂಶ, ಗ್ಲೋಬಿನ್ ಅಂದರೆ ಏನು? ಪ್ರೋಟೀನು. ಸೊ ಪ್ರೋಟೀನ್ ಮತ್ತು ಕಬ್ಬಿಣದ ಅಂಶಗಳನ್ನು ಒಳಗೊಂಡಿರೋದೇ ಈ ಒಂದು ಹೆಮೋಗ್ಲೋಬಿನ್ ಅಂತಕ್ಕಂಥದ್ದು. ಸೊ ಇದರಿಂದ ಕೂಡ ನಮಗೆ ಡೆಫಿಷಿಯನ್ಸಿ ಆದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಇನ್ನು ಇನ್ಸುಲಿನ್ ತಗೊಂಡ್ರೆ ಇನ್ಸುಲಿನ್ ಏನಿದು? ಇನ್ಸುಲಿನ್ ಅಂದರೆ ಏನು? ಆ್ಯಕ್ಚುಲಿ ತಮಗೆಲ್ಲ ಗೊತ್ತಿದೆ ಇನ್ಸುಲಿನ್ ಅಂದರೆ ಏನು. ಇನ್ಸುಲಿನ್ ಇಂಜೆಕ್ಷನ್ ತೊಗೋತಾರೆ. ಏನಕ್ಕೆ ತೊಗೋತಾರೆ ಇನ್ಸುಲಿನ್ ಇಂಜೆಕ್ಷನ್ನು? ಶುಗರ್ನ ಕಂಟ್ರೋಲ್ ಮಾಡೋ ಸಲುವಾಗಿ ಇನ್ಸುಲಿನ್ನ ತೊಗೋತಾರೆ. ಏನಿದು ಶುಗರ್ ಅಂದರೆ ಏನು? ಇನ್ನು ಸಿಂಪಲ್ ಹೇಳಬೇಕಂದ್ರೆ ಡಯಾಬಿಟಿಸ್ ಅಂತ ಹೇಳ್ತೀವಿ. ಡಯಾಬಿಟಿಸ್ ಅಂತಕ್ಕಂಥ ಒಂದು ಡಿಸೀಸ್ ಇರುತ್ತೆ. ಸೊ ಡಿಸೀಸ್ ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ಶುಗರ್ ಪರ್ಸೆಂಟೇಜು ಏನಾಗುತ್ತೆ, ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಅದರಿಂದ ನಮಗೆ ಡಯಾಬಿಟಿಸ್ ಅಂತಕ್ಕಂಥ ಒಂದು ಶುಗರ್ ಡಿಸೀಸ್ ಬಂದುಬಿಟ್ಟಿರುತ್ತೆ. ಸೊ ಹಾಗಾದರೆ ಇನ್ಸುಲಿನ್ ಅಂದ್ರೆ ಏನು? ಒಂದು ಟೈಪ್ ಆಫ್ ದ ಇದು ಹಾರ್ಮೋನ್ಸ್ ಇದೆ. ಈ ಒಂದು ಹಾರ್ಮೋನ್ದ ಕೊರತೆಯಿಂದ ನಮ್ಮ ಬಾಡಿನ ಏನಾಗುತ್ತೆ, ಈ ಒಂದು ಡಯಾಬಿಟಿಸ್ ಈ ಒಂದು ಡಿಸೀಸ್ ಕ್ರಿಯೇಟ್ ಆಗುತ್ತೆ. ಸೊ ಇದು ಕೂಡ ಏನಾಗುತ್ತೆ, ಪ್ಯಾನ್ಕ್ರಿಯಸ್ನಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಒಂದು ಹಾರ್ಮೋನ್ ಅಂತ ಹೇಳ್ತೀವಿ. ನಮ್ಮ ಬಾಡಿಲಿ ಇರ್ತಕ್ಕಂಥ ಒಂದು ಸಕ್ಕರೆದೇನು ಪ್ರಮಾಣ ಇರುತ್ತೆ, ಶುಗರ್ದು ಏನು ಪರ್ಸೆಂಟೇಜ್ ಇರುತ್ತೆ, ಸೊ ಅದರ ಒಂದು ಕಂಟ್ರೋಲ್ ಮಾಡೋದೇ ಈ ಒಂದು ಇನ್ಸುಲಿನ್ ಅಂತಕ್ಕಂಥ ಹಾರ್ಮೋನ್. ಈ ಹಾರ್ಮೋನ್ಸ್ ಏನಾದರೂ ಡೆಫಿಷಿಯನ್ಸಿ ಆದರೆ ಆಗೋದೇ ಈ ಒಂದು ಡಯಾಬಿಟಿಸ್ ಅಂತಕ್ಕಂಥ ಒಂದು ಪ್ರಾಬ್ಲಮ್ ನಮಗೆ. ಅದೇ ನಮ್ಮ ಭಾಷೆಯಲ್ಲೂ ಶುಗರ್ ಆಗಿದೆ, ಶುಗರ್ ಗೋಳಿದೆ, ಟ್ಯಾಬ್ಲೆಟ್ಸ್ ತಗೋತೀವಿ, ಅದು ಅಂತ ಹೇಳ್ಕೊತಾ ಇರ್ತೀವಿ. ಸೊ ಪ್ರಾಬ್ಲಮ್ ಆಗೋದೇ ಇನ್ಸುಲಿನ್ ಅಂತಕ್ಕಂಥ ಹಾರ್ಮೋನು ನಮ್ಮಲ್ಲಿ ಡೆಫಿಷಿಯನ್ಸಿ ಆದಾಗ ಬರ್ತಕ್ಕಂಥ ರೋಗ ಇದು. ಅಂದರೆ ರಕ್ತದಲ್ಲಿ ಏನು ಗ್ಲೂಕೋಸ್ ಇರುತ್ತಲ್ಲ, ಸೊ ಅದನ್ನು ಒಂದು ಕಡಿಮೆ ಮಾಡುತ್ತೆ. ಅದು ಬಿಟ್ಟರೆ ಒಂದು ಕೊಬ್ಬಿನದ ಒಂದು ಫ್ಯಾಟ್ ಏನಿರುತ್ತಲ್ಲ, ಸೊ ಅದರ ಒಂದು ಸ್ಟಾಕ್ ಮಾಡೋಕ್ಕೆ ಕೂಡ ಇದು ಹಾರ್ಮೋನ್ಸ್ ಹೆಲ್ಪ್ ಮಾಡುತ್ತೆ. ಅದು ಬಿಟ್ಟರೆ ಪ್ರೋಟೀನ್ ಒಂದು ಕಂಟಿನ್ಯೂಸ್ ಆಗಿ ಸಂಶ್ಲೇಷಣೆಯನ್ನು ಮಾಡ್ತಾ ಇರುತ್ತೆ. ಸೊ ಇದಿಷ್ಟು ಇನ್ಸುಲಿನ್ ಬಗ್ಗೆ. ಸೊ ಇನ್ನು ಉಳಿದಿರೋದು ಯಾವುದಲ್ಲಿ ಕೊಲಾಜಿನ್ ಅಂತಕ್ಕಂಥ. ಸೊ ಕೊಲಾಜಿನ್ ಏನು, ಇದು ಪ್ರಶ್ನೆ ಆನ್ಸರ್ ಇದೆ. ಪ್ರಾಣಿಗಳಲ್ಲಿ ಅತಿ ಹೆಚ್ಚು ಕಂಡುಬರುವ ಪ್ರೋಟೀನ್ ಯಾವುದು ಅಂದರೆ ಇದೆ, ಯಾವುದು? ಕೊಲಾಜಿನ್ ಅಂತಕ್ಕಂತಹ ಒಂದು ಪ್ರೋಟೀನ್ ಇರುತ್ತೆ. ಸೊ ಈ ಒಂದು ಪ್ರೋಟೀನ್ ಏನು ಮಾಡುತ್ತೆ, ಪ್ರಾಣಿಗಳಲ್ಲಿ ಜಾಸ್ತಿಯಾಗಿ ಕಂಡುಬರೋದು. ಅಂದರೆ ಇದರ
ಯೂಸ್ ಏನಪ್ಪ ಅಂದರೆ ಯಾವುದೇ ಒಂದು ಪ್ರಾಣಿ ಇದ್ದರೂ ಆ ಪ್ರಾಣಿಯ ಒಂದು ದೇಹಕ್ಕೆ ಏನಾಗುತ್ತೆ, ಒಂದು ಬಾಡಿಗೆ ಏನಾಗಿ ಸಿಗುತ್ತೆ, ಅಲ್ಲಿ ದೇಹದ ಒಂದು ಬಲವನ್ನು ಹೆಚ್ಚು ಮಾಡೋಕ್ಕೆ ಇದರ ಒಂದು ಯೂಸ್ ಆಗ್ತದೆ. ನಾವು ನಮ್ಮಲ್ಲಿ ಹೆಂಗೆ ಪ್ರೋಟೀನ್ ಜಾಸ್ತಿ ಇದ್ದರೆ ನಾವು ಯಾವ ರೀತಿ ಸ್ಟ್ರಾಂಗ್ ಇರ್ತೀವಿ, ಅದೇ ಕೂಡ ಪ್ರಾಣಿಗಳಿಗೆ ಕೂಡ ಅನ್ವಯ ಆಗುತ್ತೆ. ಅಂದರೆ ದೇಹದ ಒಂದು ಬಲ ಹೆಚ್ಚಾಗುತ್ತೆ. ಅದ್ರ ಬಿಟ್ಟರೆ ಮತ್ತೇನಾಗ್ಬೋದು, ಅದರಲ್ಲಿ ಒಂದು ಆ್ಯಕ್ಟಿವಿಟಿ ಏನಿರುತ್ತೆ ಅಂದರೆ ಲವಚಿಕತೆ ನಾವೇನಂತೀವಿ, ನಿಮ್ಮ ಶುದ್ಧ ಕನ್ನಡದ ಹೇಳಬೇಕಂದ್ರೆ ಲವಚಿಕತೆ ಆ ಒಂದು ಪ್ರಾಣಿಗಳಲ್ಲಿ ಹೆಚ್ಚಿಗಿರುತ್ತೆ. ಫಾರ್ ಎಕ್ಸಾಂಪಲು ಚಿರತೆ ಆಗಿರ್ಬೋದು, ಹುಲಿ, ಶಿವ ಆಗಿರ್ಬೋದು. ಸೊ ಅವು ಸಿಕ್ಕಾಪಟ್ಟೆ ಅಂದರೆ ಏನಾಗುತ್ತೆ, ಆ್ಯಕ್ಟಿವ್ ಆಗಿರುತ್ತೆ, ಕಂಟಿನ್ಯೂಸ್ ಆ್ಯಕ್ಟಿವ್ ಆಗಿರುತ್ತೆ. ನಿದ್ದೆಯಲ್ಲಿದ್ದರೂ ಕೂಡ ಆ್ಯಕ್ಟಿವ್ ಆಗಿರುತ್ತೆ, ತಿರುಗಾಡಕ್ಕೆ ಹೋದಾಗ ಕೂಡ ಆ್ಯಕ್ಟಿವ್ ಆಗಿರುತ್ತೆ. ಏನಾದರೂ ಅದ್ರ ಸುತ್ತಗೋಟು ಏನಾದರೂ ತಿರುಗಾಡ್ತಿದ್ರೆ ಅದಕ್ಕೆ ಗೊತ್ತಾಗ್ಬಿಡುತ್ತೆ, ಅದ್ರ ಮೈಂಡ್ ಸೆನ್ಸೇಷನ್ ಕೂಡ ಅಷ್ಟು ಹೈಯೆಸ್ಟ್ ಇರುತ್ತೆ. ಸೊ ಹೀಗಾಗಿ ಅದಕ್ಕೆ ಗೊತ್ತಾಗುತ್ತೆ. ಅದ್ರ ಬಿಟ್ಟರೆ ಒಂದು ಅದರ ದೇಹಕ್ಕೆ ಒಂದು ಫುಡ್ ಸಪ್ಲೈ ಕೂಡ ಆಗ್ತಾ ಇರುತ್ತೆ, ಫುಡ್ ಸಪ್ಲೈ, ಹೌದಾ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟು. ಆಮೇಲೆ ಏನಂತ ಹೇಳಬೇಕಂದ್ರೆ ಅಲ್ಲಿರ್ತಕ್ಕಂಥ ಪ್ರಾಣಿಗಿರ್ತಕ್ಕಂಥ ಎಲುಬುಗಳು ಕೂಡ ಫುಲ್ಲಿ ಸ್ಟ್ರಾಂಗ್ ಇರೋಕ್ಕೆ ರೀಸನ್ನೇ ಇದು, ಯಾವುದು, ಕೊಲಾಜಿನ್ ಅಂತಕ್ಕಂಥ ಪ್ರೋಟೀನ್ಸು. ಸೊ ಬೋನ್ಸ್ ಆರ್ ದ ವೆರಿ ಸ್ಟ್ರಾಂಗ್. ರೀಸನ್ ಏನಪ್ಪ ಅಂದ್ರೆ ಕೊಲಾಜಿನ್ ಅಂತಕ್ಕಂಥದ್ದು ಪ್ರೆಸೆಂಟ್ ಇರೋದ್ರಿಂದ. ಸೊ ಇಲ್ಲಿ ಪ್ರಶ್ನೆ ಇದೆ, ಪ್ರಾಣಿಗಳಲ್ಲಿ ಅತಿ ಹೆಚ್ಚು ಕಂಡುಬರುವ ಪ್ರೋಟೀನ್ ಯಾವುದಂದರೆ ಕೊಲಾಜಿನ್ ಅಂತಕ್ಕಂಥ ಪ್ರೋಟೀನ್. ಸೊ ಇದಿದ್ದಾಗ ಮಾತ್ರ ಆ ಒಂದು ಪ್ರಾಣಿ ವ್ಯವಸ್ಥಿತವಾಗಿ ಆ್ಯಕ್ಟಿವ್ ಆಗಿರುತ್ತೆ, ಒಂದು ಸ್ಟ್ರಾಂಗ್ ಆಗಿರುತ್ತೆ, ಹೈಲಿ ಆ್ಯಕ್ಟಿವು, ಸಿಕ್ಕಾಪಟ್ಟೆ ಅದರಲ್ಲಿ ಎನರ್ಜಿ ಇರುತ್ತೆ. ಸೊ ಈಸಿಯಾಗಿ ಬೇಟೆಯನ್ನು ಆಡ್ಬೋದು ಬೇರೆ ಒಂದು ಪ್ರಾಣಿ ಜೊತೆ. ಆಮೇಲೆ ಅದರಲ್ಲಿರ್ತಕ್ಕಂಥ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಯ ಆನ್ಸರ್ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ಟ್ರಿಪ್ಸಿನ್ ಬಗ್ಗೆ ನಿಮ್ಗೆ ಗೊತ್ತಾಯಿತು, ಹೆಮೋಗ್ಲೋಬಿನು, ಕೊಲಾಜಿನು, ಇನ್ಸುಲಿನ್. ಸೊ ಈ ಥರ ಪ್ರತಿಯೊಂದು ಪ್ರಶ್ನೆಲಿರ್ತಕ್ಕಂಥ ಪ್ರತಿಯೊಂದು ಆಯ್ಕೆಗಳ ಬಗ್ಗೆ ನಿಮಗೇನಾದರೂ ಗೊತ್ತಾಗ್ತಾ ಹೋದರೆ ಸೊ ಪ್ರತಿಯೊಂದು ಕ್ವಶನ್ಗಳನ್ನು ನೀವೆಲ್ಲರೂ ಸಾಲ್ವ್ ಮಾಡಬಹುದು. ಸೊ ಇದೇ ರೀತಿಯಾಗಿ ಇನ್ನೂ ಸಿಕ್ಕಾಪಟ್ಟೆ ಕ್ವಶನ್ಸ್ ಇದೆ. ಇವಾಗ ಜಸ್ಟ್ 5 ಕಂಪ್ಲೀಟ್ ಆಯ್ತು, ಇನ್ನೂ 10 ಕ್ವಶನ್ಸ್ ಇದೆ. ಸೊ 10 ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಹೀಗಿದೆ. ಇದೇನು ಕ್ವಶನ್ ಯಾವುದೇ ರೀತಿ ಒಂದು ಎಕ್ಸಾಮಿಗೆ ಕೇಳಿಲ್ಲ, ಆದರೂ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಎಕ್ಸಾಮ್ನಲ್ಲಿ, ಅದರ ಪ್ರಕಾರ ನಾವಿಲ್ಲಿ ಕ್ವಶನ್ಗಳನ್ನು ತೊಗೊಂಡಿದ್ದೀವಿ. ಓಕೆ, ಸೊ ಶರ್ಕರೆಗಳು ಅಂದರೆ ಕಾರ್ಬೋಹೈಡ್ರೇಟ್ಸ್, ಆಲ್ರೆಡಿ ಕೊಟ್ಟಿದ್ರೆ ಇಲ್ಲಿ ಮೀನಿಂಗು. ಕಾರ್ಬೋಹೈಡ್ರೇಟ್ಸ್ ಯಾವ ಧಾನ್ಯಗಳಲ್ಲಿ ಕಂಡುಬರುತ್ತೆ ಇನ್ನು ಹೇಳಿದ್ದೆ ನಿಮ್ಗೆ ಜಸ್ಟ್. ಕಾರ್ಬೋಹೈಡ್ರೇಟ್ಸ್ ಏನಿದು, ಒನ್ ಟೈಪ್ ಆಫ್ ದ ಬಯೋಮಾಲಿಕ್ಯೂಲ್ಸು. ಸೊ ಹೇಳಿದ್ದೆ ನೀವು, ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು, ಲಿಪಿಡ್, ವಿಟಮಿನ್ಸ್, ಮಿನರಲ್ಸ್, ಇವೆಲ್ಲವೂ ಕೂಡ ಏನಂತ ಹೇಳ್ತೀವಿ ನಾವು, ಒನ್ ಟೈಪ್ ಆಫ್ ದ ಬಯೋಮಾಲಿಕ್ಯೂಲ್ಸ್ ಅಥವಾ ಪೋಷಕಾಂಶಗಳು ಅಂತ ಹೇಳ್ತೀವಿ, ಸಿಂಪಲ್ ಹೇಳಬೇಕಂದ್ರೆ ನಮ್ಮ ಕನ್ನಡದಲ್ಲಿ. ಸೊ ಈ ಕಾರ್ಬೋಹೈಡ್ರೇಟು ಕೆಳಗಿನ ಯಾವ ಧಾನ್ಯಗಳಲ್ಲಿ ಕಂಡುಬರುತ್ತೆ? ಏಕದಳ ಧಾನ್ಯ, ದ್ವಿದಳ ಧಾನ್ಯ, ಮೊಟ್ಟೆ ಮತ್ತು ಹಾಲು. ಸೊ ಆನ್ಸರ್ ಯಾವುದು ಆಗಬಹುದು? ಸೊ ಪ್ರಶ್ನೆ ಇರೋದು ಇದೆ ನಿಮಗೆ, ಯಾವುದರಲ್ಲಿ ಜಾಸ್ತಿ ಕಂಡುಬರೋದು ಯಾವುದರಲ್ಲಿ? ಕಾರ್ಬೋಹೈಡ್ರೇಟ್ಸು. ಸೊ ಫಸ್ಟ್ ಆಫ್ ಆಲ್ ಏಕದಳ ಧಾನ್ಯ, ದ್ವಿದಳ ಧಾನ್ಯ ಅಂದರೆ ಏನು, ಅಲ್ಲಿ ಬರ್ತಕ್ಕಂಥ ಎಕ್ಸಾಂಪಲ್ಸ್ಗಳು ಯಾವುವು ಅದು ಗೊತ್ತಾದರೆ ಮಾತ್ರ ಈ ಕ್ವಶನ್ ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ಯಾಕಂದರೆ ನಿಮಗೆ ಏಕದಳ ಧಾನ್ಯ ಅಂದರೆ ಗೊತ್ತಿಲ್ಲ, ದ್ವಿದಳ ಧಾನ್ಯ ಅಂದರೆ ಗೊತ್ತಿಲ್ಲ, ನೀವೇನು ಹೇಳಿದ್ರೆ ಹೇಳಿ ಆನ್ಸರು. ಸೊ ಫಸ್ಟ್ ಏಕದಳ ಧಾನ್ಯ ಅಂದರೆ ಏನು, ಎಕ್ಸಾಂಪಲ್ ಸಿಂಪಲ್ ಹೇಳಬೇಕಂದ್ರೆ ಅಕ್ಕಿ, ರೈಸ್. ಏಕದಳ, ದ್ವಿದಳ, ಏಕದಳ. ಯಾಕೆ ಏಕದಳ ಆಗುತ್ತೆ? ನೀವು ಗೋಧಿ ಅಥವಾ ಅಕ್ಕಿಯನ್ನು ಏನಾದರೂ ನೋಡಿದ್ರೆ ನಿಮಗೆ ಏನು ಕಾಣಿಸುತ್ತೆ? ಅಕ್ಕಿಯನ್ನು ಏನಾದರೂ ನೀವು ಒಡೆದಾಗ 2 ಭಾಗ ಆಗುತ್ತಾ? ಆಗಲ್ಲ. ಸೊ ಅಕ್ಕಿ ನಿಮ್ಗೆ ಗೊತ್ತಿರಬೇಕಲ್ಲ, ಈ ಥರ ಸಿಂಪಲ್ ಒಂದು ಕಾಳಿರುತ್ತೆ. ಸೊ ಈ ಥರ ಸಿಂಪಲ್ ಕಾಳಿದ್ದಾಗ ಇದನ್ನು ನೀವೇನೋ ಹೊಡೆದ್ರೆ 2 ಭಾಗ ಆಗೋದಿಲ್ಲ. ಆಗುತ್ತಾ? ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಯಾವ ಧಾನ್ಯಗಳನ್ನು ಒಡೆದಾಗ ಎರಡು ಸಮನಾದ ಭಾಗವಾಗುತ್ತವೆ ಅವಾಗ ಅದಕ್ಕೆ ನಾವು ಏನಂತ ಕೇಳ್ತೀವಿ? ದ್ವಿದಳ ಧಾನ್ಯಗಳಂತ ಹೇಳ್ತೀವಿ. ಏಕದಳ ಅಂದರೆ ಇವೆ, ಅಕ್ಕಿ, ಗೋಧಿ ಆಗಿರ್ಬೋದು, ರಾಗಿ ಬರುತ್ತೆ. ಸೊ ಎಲ್ಲವುಗಳು ಕೂಡ ಏಕದಳ ಧಾನ್ಯದಲ್ಲಿ ಬರುತ್ತೆ. ಅದು ಬಿಟ್ಟರೆ ಜೋಳ ಇವೆಲ್ಲವೂ ಕೂಡ ಏಕದಳ ಧಾನ್ಯ ಅಂತ ಹೇಳ್ತೀವಿ. ಸೊ ಇನ್ನು ದ್ವಿದಳ ಧಾನ್ಯಗಳನ್ನು ತಗೊಂಡ್ರೆ ಫಸ್ಟ್ ಬರೋದು ಯಾವುದು? ನಾವು ತಿನ್ನೋದು ಯಾವುದು ಎಕ್ಸಾಂಪಲು? ಕಡಲೆ. ಒರಿಜಿನಲ್ ಕಡಲೆ ನಮ್ಮ ಅಂಗಡಿಯಲ್ಲಿ ಸಿಗತಕ್ಕಂಥ ಕಡಲೆ ಅಲ್ಲ, ಅವು ಕಡಲೆ ಬೀಜಗಳು. ಯಾವಾಗ ಕಡಲೆನ ಹೊಡಿತೀವಿ ಈಕ್ವಲ್ ಒಂದು ಸಮನಾದ 2 ಭಾಗಗಳಾಗಿ ಹೊಡಿತೇವೆ ಕಡಲೆ ಬೀಜ. ಸೊ ಅದು ಕಡಲೆ. ಅದ್ರ ಬಿಟ್ಟರೆ ಅವರೆಕಾಳು. ಯಾರು ರೈತರು ಇರ್ತಾರೋ ಸೊ ಅವ್ರಿಗೆ ಗೊತ್ತಿರುತ್ತೆ ಕಡಲೆ ಅಂದರೆ ಹೆಂಗಿರುತ್ತೆ, ಅವರೆಕಾಳು ಆ್ಯಕ್ಚುಲಿ ಒರಿಜಿನಲ್ ಹೆಂಗಿರುತ್ತೆ. ಅದ್ರ ಬಿಟ್ಟರೆ ಗೋವಿನ ಜೋಳ ಆಗಿರ್ಬೋದು. ಗೋವಿನ ಜೋಳ ಇದು ಕೂಡ ದ್ವಿದಳ ಧಾನ್ಯ. ಅಥವಾ ಡ್ರೈ ಬೀನ್ಸ್ ಏನಿರುತ್ತಲ್ಲ, ಡ್ರೈ ಬೀನ್ಸ್ಗಳಿರುತ್ತೆ. ಸೊ ಇವೆಲ್ಲಗಳು ಕೂಡ ದ್ವಿದಳ ಧಾನ್ಯಗಳಲ್ಲಿ ಕಂಡು ಬರತಕ್ಕಂಥದ್ದು.
ಇನ್ನು ಈ ಮೊಟ್ಟೆ ಮತ್ತು ಹಾಲನ್ನ ತಗೊಂಡ್ರೆ ಮೊಟ್ಟೆ ಮತ್ತು ಹಾಲು ಏಕದ ಇದು ಅಂತ ಬರಲ್ಲ. ಸೊ ಇಲ್ಲಿ ಬಂದಿರೋದು ಕಾರ್ಬೋಹೈಡ್ರೇಟ್ಸ್ ಇದರಲ್ಲಿ ಪ್ರೆಸೆಂಟ್ ಇರುತ್ತೆ. ಮೊಟ್ಟೆ ಹಾಲು ಇರುತ್ತಾ? ಇಲ್ಲ. ಇದು ಹಾಗಾದರೆ ಮೊಟ್ಟೆ ಹಾಲು ಇರೋದು ಯಾವ ಪ್ರಾಡಕ್ಟು? ಪ್ರೋಟೀನು ಜಾಸ್ತಿ ಇರೋದಲ್ಲಿ ಈ ಒಂದು ಮೊಟ್ಟೆ ಮತ್ತು ಹಾಲಿನಲ್ಲಿ ಇರತಕ್ಕಂಥದ್ದು ಪ್ರೋಟೀನ್ ಪ್ರಾಡಕ್ಟ್. ಇನ್ನು ಉಳಿದಿರೋದು ಯಾವುದು? ಏಕದಳ ಮತ್ತು ದ್ವಿದಳ. ಸೊ ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ ಕಾರ್ಬೋಹೈಡ್ರೇಟ್ ಇರೋದು ಅದರಲ್ಲಿ. ಹಾಗಾದರೆ ನೀವು ಡೈಲಿ ಗೋಧಿನ ಮಾಡ್ತಾರೆ, ಚಪಾತಿ ತಿಂತೀರಾ, ರಾಗಿ ತಿಂತೀರಾ, ಅಕ್ಕಿ ತಿಂತೀರಾ, ಅಲ್ಲಿ ಸಿಗೋದು ಯಾವುದು? ಯಾವ ಪ್ರಾಡಕ್ಟ್ ಹೇಳಿದರೆ ಈ ಮೂರಲ್ಲಿ ಸಿಗೋದು ಯಾವುದು? ಈ ಒಂದು ಕಾರ್ಬೋಹೈಡ್ರೇಟ್ಸ್ ನಮಗೆ ಜಾಸ್ತಿ ಸಿಗೋದು. ಹೌದಾ? ಸೊ ಗೋಧಿ ತೊಗೊಳ್ಳಿ ಅಥವಾ ಅಕ್ಕಿ ತೊಗೊಳ್ಳಿ. ಸೊ ನೀವು ಅದನ್ನು ಏನಾದರೂ ತೆವೆಲ್ ಹಾಕಿ ಹುರಿದಾಗ ಅದು ಬ್ಲ್ಯಾಕ್ ಕಲರ್ನಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಯಾವುದೇ ಒಂದು ಪ್ರಾಡಕ್ಟ್ನ ನೀವು ಹುರಿದಾಗ ಅದು ಬ್ಲ್ಯಾಕ್ ಕಲರ್ನಲ್ಲಿ ಏನು ಪ್ರೆಸೆಂಟ್ ಇದ್ದರೆ ಸೊ ಅದು ಪ್ರತಿಯೊಂದರಲ್ಲಿ ಕಾರ್ಬನ್ ಇರುತ್ತೆ. ಸೊ ಕಾರ್ಬನ್ ಜಾಸ್ತಿ ಇರೋದು ಯಾವುದು? ಹಾಗಾದರೆ ಕಾರ್ಬೋಹೈಡ್ರೇಟು. ಸೊ ಹೀಗಾಗಿ ಏಕದಳ ಧಾನ್ಯ ಇದರೊಂದು ಸರಿಯಾದ ಆನ್ಸರ್. ಏಕದಳ ಧಾನ್ಯದಲ್ಲಿ ಇರ್ತಕ್ಕಂಥ ಜಾಸ್ತಿ ಕಾರ್ಬೋಹೈಡ್ರೇಟ್ ಇದರಲ್ಲಿ ಕೂಡ ಇರುತ್ತೆ, ಕಡಲೆನಲ್ಲಿ ಕೂಡ ಇರುತ್ತೆ. ಬಟ್ ಜಾಸ್ತಿ ಕಂಡು ಬರೋದು ಯಾವುದರಲ್ಲಿ? ಅಕ್ಕಿ, ಗೋಧಿ, ರಾಗಿ ಮತ್ತು ಜೋಳ. ಇದು ಈ ಒಂದು ಪ್ರಶ್ನೆಗೆ ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಹೋಗೋಣ ಕ್ವಶನು. ಓಕೆ, ನೆಕ್ಸ್ಟ್ ಕ್ವಶನ್ ಹೀಗಿದೆ. ಕ್ವಶನ್ ನಂಬರ್ 7 ನೋಡಿ. ಇದು ಕೂಡ ಇಲ್ಲಿ ಕೇಳಿಲ್ಲ, ಬಟ್ ಇದು ಚಾಪ್ಟರ್ ರಿಲೇಟೆಡ್ ಒಂದು ಕ್ವಶನ್ನು. ಕ್ರೀಡಾಪಟುಗಳಿಗೆ ತಕ್ಷಣ ಶಕ್ತಿಯನ್ನು ಒದಗಿಸುವ ಕಾರ್ಬೋಹೈಡ್ರೇಟ್ಸ್ ಯಾವುದು? ಸೊ ಯಾವುದಾದ್ರು ಸ್ಪೋರ್ಟ್ಸ್ ಸ್ಟಾರ್ಟ್ ಇರುತ್ತೆ. ಸೊ ಆ ಒಂದು ಸ್ಪೋರ್ಟ್ಸ್ನಲ್ಲಿ ಅವರವರ ಒಂದು ಪೇರೆಂಟ್ಸ್ಗಳು ಏನು ಮಾಡ್ತಾರೆ, ಆ ಒಂದು ತಮ್ಮ ಮಕ್ಕಳು ಏನು ಮಾಡ್ತಾರೆ, ಒಂದು ಸ್ಪೋರ್ಟ್ಸ್ ಆ ಟೈಮ್ನಲ್ಲಿ ತಕ್ಷಣ ಶಕ್ತಿಯನ್ನು ಒದಗಿಸುವ ಸಲುವಾಗಿ ಒಂದು ಕಾರ್ಬೋಹೈಡ್ರೇಟ್ಸ್ ಇರತಕ್ಕಂಥ ಒಂದು ಡ್ರಿಂಕ್ಸ್ನ ಕೊಡ್ತಾರೆ. ಆ ಡ್ರಿಂಕ್ಸ್ ಯಾವುದು ಅಂತ ಕೇಳ್ತಾರೆ. ಗ್ಲುಕೋಸ್, ಫ್ರುಕ್ಟೋಸ್, ಗ್ಯಾಲಕ್ಟೋಸ್, ಆಲ್ಬುಮಿನ್. ಆಲ್ಬುಮಿನ್ ಅಂತ ಕೊಡಲ್ಲ, ಯಾಕಂದರೆ ಇದು ಒಂದು ಟೈಪ್ ಆಫ್ ದ ಪ್ರೋಟೀನ್ ಇದೆ. ಸೊ ತಮಗೆಲ್ಲ ಗೊತ್ತಿದೆ ಆಲ್ರೆಡಿ. ಹೌದಾ? ಇನ್ನು ಗ್ಯಾಲಕ್ಟೋಸ್ ಏನಾದರೂ ನೀವು ತೊಗೊಂಡ್ರೆ ಗ್ಯಾಲಕ್ಟೋಸ್ ಎಲ್ಲಿರುತ್ತೆ? ಇದನ್ನು ಮಿಲ್ಕ್ನಲ್ಲಿ ಪ್ರೆಸೆಂಟ್ ಇರುತ್ತೆ. ಮಿಲ್ಕ್ ಏನಾದರೂ ಕೊಡ್ತಾರೆ ಯಾವ್ದಾದ್ರು ಸ್ಪೋರ್ಟ್ಸ್ ಆ ಟೈಮ್ನಲ್ಲಿ? ಕೊಡ್ತಾರಾ? ಯಾರೋ ತಮ್ಮ ಮಕ್ಕಳಿಗೆ ಮಿಲ್ಕ್ ಕೊಡ್ತಾರೆ. ಬಟ್ ಸ್ಪೋರ್ಟ್ಸ್ ಇನ್ನು ನಾಳೆ ಇನ್ನೂ ಒಂದು ವೀಕ್ ಇದೆ, ಒಂದು ತಿಂಗಳಿದೆ ಅನ್ನೋ ಟೈಮ್ನಲ್ಲಿ ಮಿಲ್ಕ್ ನಾವು ಕೊಟ್ಟು ಏನು ಮಾಡ್ತಾರೆ, ಅದರಲ್ಲಿ ಇರ್ತಕ್ಕಂಥ ಒಂದು ಎನರ್ಜಿ ಅವ್ರಿಗೆ ಸಿಗಲಿ ಅಂತ ಏನು ಮಾಡ್ತಾರೆ, ಗ್ಯಾಲಕ್ಟ್ ಅಥವಾ ಮಿಲ್ಕ್ನವ್ರಿಗೆ ಕೊಡ್ತಾ ಇರ್ತಾರೆ. ಇನ್ನು ಫ್ರುಕ್ಟೋಸ್ನ ತೊಗೊಂಡ್ರೆ ಫ್ರುಕ್ಟೋಸ್ ಎಲ್ಲಿರುತ್ತೆ? ಜೇನುತುಪ್ಪನಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ಜೇನುತುಪ್ಪ ಇರುತ್ತಲ್ಲ. ಸೊ ಒರಿಜಿನಲಾಗಿ ಯಾರಾದರೂ ಜೇನ ಬೆಳೆಸಿದ್ರೆ ಅದರಿಂದ ಒರಿಜಿನಲ್ ಇರ್ತಕ್ಕಂಥ ನಿಮ್ಮ ಬಾಟ್ಲಲ್ಲಿ ಸಿಗತಕ್ಕಂಥ ಜೇನುತುಪ್ಪ ಅಲ್ಲ. ಆ್ಯಕ್ಚುಲಿ ರಿಯಲ್ ಆಗಿ ನಿಮ್ಮ ಹೊಲದಲ್ಲಿ ಏನಾದರೂ ನೀವು ಹೋಗಿರ್ತೀರ, ಸೊ ಅಲ್ಲಿ ಜೇನಿದ್ರೆ ಅದನ್ನು ಬಿಡಿಸಿ ಒರಿಜಿನಲ್ ಜೇನುತುಪ್ಪನ ತೆಗೆದುಕೊಳ್ಳಿ. ಅದರ ಟೇಸ್ಟ್ ಬೇರೆ ಇರುತ್ತೆ. ನಿಮ್ಮ ಮಾರ್ಕೆಟಿಂಗ್ನಲ್ಲಿ ಸಿಗ್ತಕ್ಕಂಥ ಜೇನುತುಪ್ಪ ಬಾಟಲ್ ಇರ್ತಕ್ಕಂಥ ಜೇನುತುಪ್ಪ ಟೇಸ್ಟೇ ಬೇರೆ ಇರುತ್ತೆ. ಇನ್ನು ಒರಿಜಿನಲ್ ಇರುತ್ತೋ ಡೂಪ್ಲಿಕೇಟ್ ಇರುತ್ತೆ ಯಾರಿಗೂ ಗೊತ್ತು. ಹೇಳ್ತಾರೆ ಒರಿಜಿನಲ್ ಇದೆ, ಜಸ್ಟ್ ತೊಗೊಂಬಂದೀವಿ ಅಂತ ಹೇಳ್ತಾರೆ. ಬಟ್ ಅದನ್ನು ತಿನ್ನೋಕೆ ಹೋಗಬೇಡಿ. ಆದಷ್ಟು ನಿಮ್ಮ ದೇಶಿ ಜೇನುತುಪ್ಪನ ತಿನ್ನೋಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಫ್ರುಕ್ಟೋಸ್ ಸಿಗೋದು ಒಂದು ಜೇನುತುಪ್ಪ, ಇನ್ನೊಂದು ಹಣ್ಣುಗಳಲ್ಲಿ ಸಿಗ್ತಾ ಇರುತ್ತೆ. ಇನ್ನು ಈ ಕ್ವಶನ್ ಆನ್ಸರ್ ಏನಪ್ಪ ಅಂದರೆ ಇದೆ ಯಾವುದಂದರೆ ಕ್ರೀಡಾಪಟುಗಳಿಗೆ ತಕ್ಷಣ ಶಕ್ತಿಯನ್ನು ಒದಗಿಸುವ ಕಾರ್ಬೋಹೈಡ್ರೇಟ್ಸ್ ಯಾವುದಂದರೆ ಗ್ಲೂಕೋಸ್. ಯಾಕಂದರೆ ಗ್ಲೂಕೋಸ್ ಒಂದು ಟೈಪ್ ಆಫ್ ದ ಕಾರ್ಬೋಹೈಡ್ರೇಟ್. ಯಾಕಂದರೆ ಚಾಪ್ಟರ್ ಆಲ್ರೆಡಿ ಬಂದುಬಿಟ್ಟಿದೆ ಸ್ಟಡಿಗೆ. ಹೌದಾ? ಸೊ ಈ ಗ್ಲೂಕೋಸ್ನ ಇರ್ತಕ್ಕಂಥ ಯಾವುದು? ಹಾಗಾದರೆ ಗ್ಲೂಕೋಸ್ ಅಂದರೆ ಆ್ಯಕ್ಚುಲಿ ಏನಿರುತ್ತೆ ಅಲ್ಲಿ, ಅಥವಾ ಯಾವೊಂದು ಪ್ರಾಡಕ್ಟ್ನ ಇದು ನಮ್ಗೆ ಸಿಗ್ಬೋದು. ಒಂದು ದ್ರಾಕ್ಷಿ ಮುಖಾಂತರ ನಮಗೆ ಸಿಗುತ್ತೆ. ಅವರೇನು ದ್ರಾಕ್ಷಿ ಹಣ್ಣನ್ನು ಕೊಡಲ್ಲ, ಬಟ್ ಈಗೆಲ್ಲ ಮಾರ್ಕೆಟಿಂಗ್ನಲ್ಲಿ ಡೈರೆಕ್ಟಾಗಿ ಗ್ಲೂಕೋಸ್ ಪೌಡರ್ ಸಿಗುತ್ತೆ. ಜಸ್ಟ್ 1 ಲೀಟರ್ ವಾಟರ್ ತೊಳೆದು ಅದನ್ನು ಡಿಸಾಲ್ವ್ ಮಾಡೋದು, ಜಸ್ಟ್ ಕುಡಿಸ್ಬಿಡೋದು. ಸಿಕ್ಕಾಪಟ್ಟೆ ಜಾಸ್ತಿ ಅಂದರೆ ಸಿಕ್ಬಿಡುತ್ತೆ. ಅಂದರೆ ಅದನ್ನೇ ಕ್ರೀಡಾಪಟುಗಳಿಗೆ ತಕ್ಷಣ ಶಕ್ತಿಯನ್ನು ಬರೆಸೋ ಸಲುವಾಗಿ ಕೊಡ್ತಕ್ಕಂಥ ಡ್ರಿಂಕ್ ಅದೇ ಯಾವುದಂದರೆ ಗ್ಲೂಕೋಸ್. ಸೊ ಅದು ಜಾಸ್ತಿ ಸಿಗೋದು ದ್ರಾಕ್ಷಿನೂ ಸಿಗುತ್ತೆ. ರೂಟ್ರಿ ಮಕರಂದ ಇರುತ್ತಲ್ಲ, ಸೊ ಅದರಲ್ಲಿ ಕೂಡ ಇದು ಸಿಗುತ್ತೆ. ಸೊ ಈ ಥರ ಇನ್ನೂ ಥರ ಪ್ರಾಡಕ್ಟ್ ಸಿಗುತ್ತೆ, ಅದರಲ್ಲಿ ಕೂಡ ಗ್ಲೂಕೋಸ್ ಪ್ರೆಸೆಂಟ್ ಇರುತ್ತೆ. ಸೊ ಈ ಥರ ಕ್ರೀಡಾಪಟುಗಳಿಗೆ ಒಂದು ಶಕ್ತಿಯನ್ನು ಒದಗಿಸುವ ಕಾರ್ಬೋಹೈಡ್ರೇಟ್ ಯಾವುದಂದರೆ ಇದೆ ಯಾವುದು? ಗ್ಲೂಕೋಸ್. ಸೊ ಈ ಥರ ಬೇರೆ ಬೇರೆ ಥರದ ಕ್ವಶನ್ ಕೂಡ ಬರ್ತಾ ಇರುತ್ತೆ. ಓಕೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 8. ಬೇಳೆಕಾಳುಗಳಲ್ಲಿ ಕಂಡುಬರುವ ಪ್ರೋಟೀನು. ಬೇಳೆಕಾಳುಗಳಲ್ಲಿ ಯಾವ ಪ್ರೋಟೀನ್ ಕಂಡುಬರುತ್ತೆ? ಗ್ಲೋಬಿಮಿನು, ಕ್ಯಾರೆಟಿನು, ಮೆಲಾನಿನು, ಗ್ಲೂಟಾಟಿನ್. ಸೊ ಈ ಥರ ಎಲ್ಲ ಸಿಕ್ಕಾಪಟ್ಟೆ ಪ್ರೋಟೀನ್ಗಳನ್ನು ಕೊಟ್ಬಿಟ್ಟಿರ್ತಾರೆ. ಸೊ ಕನ್ಫ್ಯೂಸ್. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಗ್ಲೂಟಾಲಿನ್ ಆ್ಯಕ್ಚುಲಿ ಎಲ್ಲಿರುತ್ತೆ ಹೇಳಿ? ಗ್ಲೂಟಾಲಿನ್. ಕ್ವಶನ್ ಏನಿದು? ಬೇಳೆಕಾಳುಗಳಲ್ಲಿ ಕಂಡುಬರುವ ಪ್ರೋಟೀನು. ಬೇಳೆಕಾಳು
ಬೇಳೆಕಾಳು. ಗ್ಲೂಟಾಲಿನ್ ಎಲ್ಲಿ ಕಂಡು ಬರುತ್ತೆ? ಇದು ಕಂಡು ಬರೋದು ಗೋಧಿಯಲ್ಲಿ. ವೀಟ್ನಲ್ಲಿ ಕಂಡು ಬರೋದು ಈ ಒಂದು ಗ್ಲೂಟಾಲಿನ್ ಅಂತಕ್ಕಂಥ ಇದು ಪ್ರೋಟೀನಾ? ಅವ್ರಿಗೆ ಕೇಳೋದು ಪ್ರೋಟೀನ್. ಬಟ್ ಗೋಧಿ ಏನಿದೆ ಇದು ಜಸ್ಟ್ ನಾನು ಹೇಳಿದ್ದೆ ನಿಮಗೆ. ಇಲ್ಲೇ ನೋಡಿ ಕ್ವಶನ್ ಎಲ್ಲಿದೆ? ಗೋಧಿಯಲ್ಲಿ ಇತ್ತು ಕ್ವಶನು. ಇಲ್ಲ ನೋಡಿ, ಇದೇನಿದು ಕಾರ್ಬೋಹೈಡ್ರೇಟು. ಕ್ವಶನ್ 6 ಜಸ್ಟ್ ನಿಮಗೆ ಹೇಳಿದ್ದೆ. ಬಟ್ ಅವ್ರ ಕ್ವಶನ್ ಕೇಳಿದೆ ನಿಮಗೆ ಕನ್ಫ್ಯೂಸ್ ಮಾಡಿಲ್ಲಿ. ಬೇಳೆಕಾಳುಗಳಲ್ಲಿ ಕಂಡು ಬರುವ ಪ್ರೋಟೀನ್ ಅಂತ ಕೇಳಿದ್ದಾರೆ, ಪ್ರೋಟೀನ್. ಬಟ್ ನಮಗೆ ಬೇಕಾಗಿರೋದು ಕಾರ್ಬೋಹೈಡ್ರೇಟ್ಸ್ ಅಲ್ಲ, ಹೌದಾ? ಸೊ ಗ್ಲೂಟಾಲಿನ್ ಇದು ಗೋಧಿಯಲ್ಲಿ ಇರ್ತಕ್ಕಂಥ ಒಂದು ಟೈಪ್ ಆಫ್ ದ ಏನಿದು, ಇದು ಏನು ಗ್ಲೂಟಾಲಿನ್ ಅಂತಕ್ಕಂಥದ್ದು ಗೋಧಿಯಲ್ಲಿ ಪ್ರೆಸೆಂಟ್ ಬರ್ತಕ್ಕಂಥ ಪ್ರೋಟೀನು. ಅದು ಬಿಟ್ಟರೆ ಮೆಲಾನಿನ್. ಸೊ ತಲೆ ಹೆಸರು ಕೇಳಿದರೆ ಮೆಲಾನಿನ್ ಎಲ್ಲಿ ಬರುತ್ತೆ? ನಮ್ಮ ಒಂದು ಸ್ಕಿನ್, ನಮ್ಮ ಚರ್ಮದಲ್ಲಿ ಕಂಡು ಬರ್ತಕ್ಕಂಥ ಪ್ರೋಟೀನ್. ಇದು ನಮ್ಮ ಚರ್ಮಕ್ಕೆ ವೈಟ್ ಕಲರ್ ಬ್ಲ್ಯಾಕ್ ಕಲರ್ ಬಂದಿರುತ್ತೆ. ರೀಸನ್ ಏನಪ್ಪ ಅಂದರೆ ಅಲ್ಲಿ ಮೆಲಾನಿನ್ ಅಂತಕ್ಕಂಥದ್ದು ಇರುತ್ತೆ. ಸೊ ಅದರ ಮುಖಾಂತರ ನಮಗೆ ನಮ್ಮ ಸ್ಕಿನ್ನು ಬ್ಲ್ಯಾಕು, ರೆಡ್ಡು, ವೈಟ್ ಅಂತ ನಮ್ಮಲ್ಲಿ ನಾವು ಕಚ್ಚಾಡ್ತಾ ಇರ್ತೀವಿ. ಇನ್ನು ಕಪ್ಪಗಿದ್ದಾನೆ, ಇನ್ನು ಕೆಂಪಗಿದ್ದಾನೆ, ಇನ್ನು ಬೆಳಗಿದ್ದಾನೆ ಅಂತ. ಹೌದಾ? ಪ್ರಾಬ್ಲಮ್ ಏನಂದರೆ ಮೆಲಾನಿನ್ ಅಂತಕ್ಕಂಥ ಪಿಗ್ಮೆಂಟು. ಇನ್ನು ಕ್ಯಾರೋಟಿನ್ ಅಂತಕ್ಕಂಥದ್ದು ಇದು ಕೂಡ ಒಂದು ಟೈಪ್ ಆಫ್ ದ ಪ್ರೋಟೀನೇ. ಸೊ ಇದು ಬಂದಿರೋದು ಎಲ್ಲಪ್ಪ ಅಂದರೆ ತಮಗೆಲ್ಲ ಗೊತ್ತೇ ಆಲ್ರೆಡಿ. ಎಲ್ಲಿರುತ್ತೆ ಇದು? ಉಗುರುಗಳಲ್ಲಿ ಕಂಡು ಬರ್ತಕ್ಕಂತಹ ಒಂದು ಪ್ರೋಟೀನ್ ಅಂತ ಹೇಳ್ತೀವಿ. ಉಗುರು ಅಥವಾ ನಾವು ನೇಲ್ ಅಂತ ಏನು ಹೇಳ್ತೀವಲ್ಲ, ನೇಲ್ಸ್, ನಮ್ಮ ಕೈ ಉಗುರು, ಕಾಲಿನ ಒಂದು ಬಟ್ಟಿನ ಒಂದು ಉಗುರು. ಸೊ ಅದರಲ್ಲಿರೋದು ಜಾಸ್ತಿ ಯಾವುದಿದು? ಕ್ಯಾರೋಟಿನ್ ಅಂತಕ್ಕಂಥ ಪ್ರೋಟೀನು. ಇನ್ನು ಗ್ಲೋಬಿಮಿನ್ ಏನಿರುತ್ತಲ್ಲ, ಸೊ ಇದೇನಾಗುತ್ತೆ? ಜಾಸ್ತಿ ಒಂದು ಬೇಳೆ ಕಾಳುಗಳಲ್ಲಿ ಕಂಡು ಬರ್ತಕ್ಕಂಥ ಪ್ರೋಟೀನ್ ಅಂತೆ ಗ್ಲೋಬಿಮೀನು. ಸೊ ಇದು ಇದರ ಒಂದು ಸರಿಯಾದ ಆನ್ಸರ್. ಓಕೆ. ಸೊ ಈ ರೀತಿಯಾಗಿ ನಿಮಗೆ ಕ್ವಶನ್ಗಳನ್ನು ಕನ್ಫ್ಯೂಸ್ ಆಗಿ ಕೂಡ ಕೇಳ್ತಾ ಇರ್ತಾರೆ. ಸೊ ಪ್ರೋಟೀನ್ನ ಕಾರ್ಬೋಹೈಡ್ರೇಟ್. ಸೊ ತಾವು ಸ್ವಲ್ಪ ಗಮನದಲ್ಲಿಟ್ಕೊಂಡು ಸ್ವಲ್ಪ ವ್ಯವಸ್ಥಿತವಾಗಿ ಸ್ಟಡಿಯನ್ನು ಮಾಡಬೇಕು. ಓಕೆ. ಸೊ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಪ್ರೋಟೀನೇ ಬೇರೆ, ಕಾರ್ಬೋಹೈಡ್ರೇಟ್ಸೇ ಬೇರೆ. ಓಕೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ನು. ಓಕೆ, ಅತಿ ಹೆಚ್ಚು ಕೊಬ್ಬಿನ ಅಂಶ ಅಂದರೆ ಫ್ಯಾಟ್. ಕೊಬ್ಬಿನ ಅಂಶ ಅಂದರೆ ಫ್ಯಾಟು. ಸೊ ಯಾವ ಪ್ರಾಣಿಯ ಹಾಲಿನಲ್ಲಿ ಇರುತ್ತೆ? ಕ್ವಶನ್ ನೋಡಿ ಎಷ್ಟು ಚೆನ್ನಾಗಿ ಕೇಳ್ತಾರೆ ಅವರು. ಅತಿ ಹೆಚ್ಚು ಕೊಬ್ಬಿನ ಅಂಶ ಅಂದರೆ ಫ್ಯಾಟ್ ಯಾವ ಪ್ರಾಣಿಯ ಹಾಲಿನಲ್ಲಿ ಇರುತ್ತೆ ಅಂತ ಕ್ವಶನ್ ಕೇಳಿದರೆ. ಸೊ ಪ್ರತಿಯೊಂದು ಹಾಲು ಕೊಟ್ಟ, ಆಡಿನ ಹಾಲು, ಆಕಳ ಹಾಲು, ಎಮ್ಮೆಯ ಹಾಲು, ಕುರಿ ಹಾಲು. ಸೊ ತಮ್ಗೆ ಗೊತ್ತಿರಲಿ, ಆಡು ಮತ್ತು ಕುರಿ ಎರಡೂ ಬೇರೆ ಬೇರೆ ಇರ್ತವೆ. ಸೊ ಈ ಕಡೆ ನಮ್ಮ ಉತ್ತರ ಕರ್ನಾಟಕದವರಿದ್ದರೆ ಅವ್ರಿಗೆ ಗೊತ್ತಾಗುತ್ತೆ ಆಡಂದ್ರೇನು ಮತ್ತು ಕುರಿ ಅಂದ್ರೇನು. ಇನ್ನು ಉತ್ತರ ಕರ್ನಾಟಕ ಬಿಟ್ಟರೆ ಔಟ್ ಆಫ್ ಉತ್ತರ ಕರ್ನಾಟಕ ಏನಾದರೂ ಇದ್ದರೆ ಅವರಿಗೆ ಆಡಂದ್ರೇನು ಕುರಿ ಅಂದ್ರೇನು ಗೊತ್ತಾಗಲ್ಲ. ನನಗೆ ಗೊತ್ತು, ಜಾಸ್ತಿ ಜನರಿಗೆ ಗೊತ್ತೇ ಆಗಲ್ಲ. ಸೊ ಹೀಗಾಗಿ ಆಡಿನ ಹಾಲಿನಲ್ಲಿರ್ತಕ್ಕಂಥ ಫ್ಯಾಟ್ ಪರ್ಸೆಂಟೇಜ್ ಬೇರೆ ಇರುತ್ತೆ. ಆಕಳ ಹಾಲು, ಎಮ್ಮೆ ಹಾಲು, ಪ್ರತಿಯೊಂದರಲ್ಲಿ ಫ್ಯಾಟ್ ಪರ್ಸೆಂಟೇಜು ಬೇರೆ ಬೇರೆ ಆಗಿರುತ್ತೆ. ಸೊ ನಾವು ಸ್ಟಡಿ ಮಾಡಿರೋ ಪ್ರಕಾರ ಆಡಿನ ಹಾಲು ಎಷ್ಟು ಪರ್ಸೆಂಟ್ ಇರುತ್ತೆ ಅಂದರೆ 3% ಫ್ಯಾಟ್ ಇದರಲ್ಲಿ ಪ್ರೆಸೆಂಟ್ ಇರುತ್ತೆ, ಇದರಲ್ಲಿ ಆಡಿನ ಹಾಲಿನಲ್ಲಿ. ಇನ್ನು ಆಕಳ ಹಾಲನ್ನ ತೊಗೊಂಡ್ರೆ 3.5% ಇರುತ್ತೆ. ಎಮ್ಮೆ ಹಾಲನ್ನ ತೊಗೊಂಡ್ರೆ 6% ಫ್ಯಾಟ್ ಪ್ರೆಸೆಂಟ್ ಇರುತ್ತೆ. ಇನ್ನು ಕುರಿ ಹಾಲನ್ನ ತೊಗೊಂಡ್ರೆ 7% ಫ್ಯಾಟ್ ಅದರಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇವಾಗ ನೀವೇ ಕನ್ಫರ್ಮ್ ಮಾಡಿ, ಅತಿ ಹೆಚ್ಚಿನ ಕೊಬ್ಬಿನ ಅಂಶ ಯಾವ ಪ್ರಾಣಿಯ ಹಾಲಿನಲ್ಲಿರುತ್ತೆ? ಆನ್ಸರ್ ನಿಮ್ಗೆ ಗೊತ್ತಾಗಿರ್ಬೇಕು ಇವಾಗ. ಓಕೆ. ಸೊ ಈ ರೀತಿಯಾಗಿ ಕೂಡ ಕ್ವಶನಲ್ಲಿ ಬಂದಿರುತ್ತೆ. ಸೊ ಬರಲ್ಲ ಅಂತಲ್ಲ, ಬರ್ಬೋದಲ್ವಾ? ಯಾಕಂದರೆ ಇದು ಸಂಬಂಧಪಟ್ಟರೆ ಯಾವ ಚಾಪ್ಟರ್ಗೆ? ಯಾವುದು? ಬಯೋಮಾಲಿಕ್ಯೂಲ್ಸ್ ಅಥವಾ ನ್ಯೂಟ್ರಿಷನ್ ಅಂತ ನಾವು ಹೇಳ್ತೀವಿ. ಸೊ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇದೇ ಥರ ಬರುತ್ತೆ ಅಂತೇನಿಲ್ಲ. ಸೊ ಆ ಒಂದು ಮಾದರಿಯ ಪ್ರಶ್ನೆಗಳನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸೊ ಈ ಥರನೂ ಕ್ವಶನ್ಗಳು ಬರಬಹುದು. ಓಕೆ. ಅದರ ಆನ್ಸರ್ ಏನು ಬರ್ತಿದ್ರದ್ದು? ಕುರಿಯ ಹಾಲು. ಯಾಕಂದರೆ ಪ್ರತಿಯೊಂದು ಹಾಲಿನಲ್ಲಿ ಫ್ಯಾಟಿನ ಒಂದು ಪರ್ಸೆಂಟೇಜ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದನ್ನು ನಾವು ವ್ಯವಸ್ಥೆಯಾಗಿ ಸ್ಟಡಿಯನ್ನು ಮಾಡೋಕ್ಕೆ. ಇದ್ರ ಬಿಟ್ಟರೆ ಮೀನು ಬರುತ್ತೆ, ಮೀನಲ್ಲಿ ಫಿಶ್ನಲ್ಲಿ ಕೂಡ ಇರುತ್ತೆ. ಆಮೇಲೆ ಚಿಕನ್ನು, ಮಟನ್ನು, ಮೊಟ್ಟೆ ಇರ್ಬೋದು, ಆಮೇಲೆ ಎಣ್ಣೆ ಕಾಳು. ಸೊ ಇದರಲ್ಲೂ ಕೂಡ ಫ್ಯಾಟ್ ಕಂಡು ಬರುತ್ತೆ. ಆದರೆ ಅತಿ ಹೆಚ್ಚು ಫ್ಯಾಟ್ ಇರ್ತಕ್ಕಂಥ ಯಾವ ಪ್ರಾಣಿಯ ಹಾಲಿನಲ್ಲಿ ಇರುತ್ತೆ ಕೇಳ್ತಾರೆ. ಹಾಲು ಇಲ್ಲಿ ಚಿಕನ್, ಮಟನ್ ಅಲ್ಲ, ಅವ್ರು ಕೇಳಿರೋದು ಏನು? ಮಿಲ್ಕ್ ಅಂತ ಕೇಳಿದ್ರೆ. ಯಾವ ಪ್ರಾಣಿಯ ಮಿಲ್ಕ್ನಲ್ಲಿ? ಸೊ ಆನ್ಸರು ಕುರಿಯ ಹಾಲು. ಓಕೆ. ಸೊ ಈ ಥರನೂ ಕ್ವಶನ್ಗಳು ಬರ್ತಾ ಇರುತ್ತೆ. ಸೊ ಅದನ್ನು ಕೂಡ ನಾವೆಲ್ಲರೂ ಅಭ್ಯಾಸವನ್ನು ಸ್ಟಡಿಯನ್ನು ಮಾಡಬೇಕು. ಓಕೆ. ನೆಕ್ಸ್ಟ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಹೀಗಿದೆ. ವಿಟಮಿನ್ ಎ ಇದರ ರಾಸಾಯನಿಕ ಹೆಸರು. ಕೆಮಿಕಲ್ ನೇಮ್ ಇದೆ ಪ್ರತಿಯೊಂದಕ್ಕೆ. ವಿಟಮಿನ್ ಎ ಅಂದರೆ ಏನು? ವಿಟಮಿನ್ ಬಿ ಒಂದು ಹೆಸರು ಬರುತ್ತೆ, ವಿಟಮಿನ್ ಡಿ ಕೂಡ ಒಂದು ಹೆಸರು ಬರುತ್ತೆ,
ವಿಟಮಿನ್ ಸಿ ಕೂಡ ಒಂದು ಹೆಸರು ಬರುತ್ತೆ. ಸೊ ಈ ಥರ ಪ್ರತಿಯೊಂದಕ್ಕೆ ಒಂದೊಂದು ಹೆಸರುಗಳನ್ನು ಕೊಟ್ಟಿರ್ತಾರೆ. ಸೊ ಹೀಗಾಗಿ ವಿಟಮಿನ್ ಎ ಇದರ ರಾಸಾಯನಿಕ ಹೆಸರೇನಂತ ಕರೀತಾರೆ. ಸೊ ಫಸ್ಟ್ ಆಫ್ ಆಲ್ ಆಪ್ಷನ್ ನೋಡ್ಬಿಡಿ, ರೆಟಿನಾಲ್, ಕ್ಯಾಲ್ಸಿಫೆರಾಲ್, ಟೊಕೋಫೆರಾಲ್, ಥಯಾಮಿನ್. ಸೊ ಪ್ರತಿಯೊಂದಕ್ಕೂ ಒಂದೊಂದು ಹೆಸರುಗಳಿದೆ. ಸೊ ಫಸ್ಟ್ ಥಯಾಮಿನಿಂದ ಹೋಗೋಣ. ಥಯಾಮಿನ್ ಅಂದ್ರೆ ಏನು? ವಿಟಮಿನ್ B1 ಅಂತ ಹೇಳ್ತೀವಿ. ವಿಟಮಿನ್ ಡೆಫಿಷಿಯನ್ಸಿ ಯಾರಿದೆ ಸೊ ಅವರಿಗೆ ಥಯಾಮಿನ್ ಅಂತಕ್ಕಂಥ ಟ್ಯಾಬ್ಲೆಟ್ಸ್ಗಳು ಅಥವಾ ಕ್ಯಾಪ್ಸೂಲ್ ಸಿಗ್ತಾ ಇರ್ತವೆ. ಸೊ ಆ ಒಂದು ಟ್ಯಾಬ್ಲೆಟ್ಸ್ಗಳನ್ನ ಕೊಡೋ ಮುಖಾಂತರ ಥಯಾಮಿನ್ ಅಂತಕ್ಕಂಥದ್ದು ನಮ್ಮ ಬಾಡಿ ಸಿಕ್ಕರೆ ಅಂದರೆ ವಿಟಮಿನ್ ಬಿ ಸಿಕ್ಕಂಗೆ ಅಂತ ಹೇಳ್ತೀವಿ. ಇನ್ನು ಟೊಕೋಫೆರಲ್ ಅಂತ ತೊಗೊಂಡ್ರೆ ವಿಟಮಿನ್ ಇ ಅಂತ ಹೇಳ್ತೀವಿ. ವಿಟಮಿನ್ ಇ ಅಂದರೆ ಇದರ ರಾಸಾಯನಿಕ ಹೆಸರು ಏನಂದರೆ ಟೊಕೋಫೆರಲು. ಇನ್ನು ಕ್ಯಾಲ್ಸಿಫೆರಾಲ್ ತೊಗೊಂಡ್ರೆ ವಿಟಮಿನ್ ಡಿ ಅಂತ ಹೇಳ್ತೀವಿ, ವಿಟಮಿನ್ ಡಿ. ರೆಟಿನಾಲ್ ತೊಗೊಂಡ್ರೆ ಇದೆ ಯಾವುದು? ವಿಟಮಿನ್ ಎ. ಸೊ ಹೀಗಾಗಿ ಈ ಪ್ರಶ್ನೆ ಸರಿಯಾದ ಆನ್ಸರ್ ಏನಂದರೆ ರೆಟಿನಾಲ್, ಇದು ವಿಟಮಿನ್ ಎ ಇದರ ರಾಸಾಯನಿಕ ಹೆಸರು. ಇದೇ ಥರ ವಿಟಮಿನ್ ಡಿ ಇದರ ರಾಸಾಯನಿಕ ಹೆಸರು ಯಾವುದು? ಕ್ಯಾಲ್ಸಿಫೆರಾಲು. ವಿಟಮಿನ್ ಇ ಇದರ ರಾಸಾಯನಿಕ ಹೆಸರು ಟೊಕೋಫೆರಾಲು. ವಿಟಮಿನ್ B1 ಇದರ ಒಂದು ಸೈಂಟಿಫಿಕ್ ನೇಮ್ ಏನು? ಥಯಾಮಿನು. ಇದೇ ಥರ ಇನ್ನೂ ಕೆಲವೊಂದು ಬರ್ತಾ ಇರುತ್ತೆ. ವಿಟಮಿನ್ ಎ ಆಯಿತು, ಬಿ ಆಯಿತು, ಸಿ, ಮುಂದೆ ಕೆ, ಈ ಥರ ಪ್ರತಿಯೊಂದಕ್ಕೂ ಒಂದು ಹೆಸರುಗಳಿದೆ. ಸೊ ಅದು ಕೂಡ ಆ ಒಂದು ಚಾಪ್ಟರ್ಲಿ ಬಂದಿರುತ್ತೆ. ಸೊ ಈ ಒಂದು ಚಾಪ್ಟರ್ನ ಕಂಪ್ಲೀಟಾಗಿ ಸ್ಟಡಿಯನ್ನು ಮಾಡಿ. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಯಾವೊಂದು ವಿಟಮಿನ್ಸ್ಗೆ ಯಾವೊಂದು ಹೆಸರುಗಳನ್ನು ಕೊಟ್ಟಿರ್ತಾರೆ ಅನ್ನೋದನ್ನು ತಮಗೆ ಗೊತ್ತಾಗುತ್ತೆ. ಓಕೆ, ಸೊ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ರೆಟಿನಾಲ್ ಅಂದರೆ ವಿಟಮಿನ್ ಎ, ಕ್ಯಾಲ್ಸಿಫೆರಾಲ್ ಅಂದರೆ ವಿಟಮಿನ್ ಡಿ, ಟೊಕೋಫೆರಾಲ್ ಅಂದರೆ ವಿಟಮಿನ್ ಇ, ಥಯಾಮಿನ್ ಅಂದರೆ ವಿಟಮಿನ್ B1, B2 ಅಲ್ಲ, B1. ಸೊ ಈ ಥರ ಪ್ರಶ್ನೆಗಳು ಬರ್ತಾ ಇರುತ್ತೆ. ಸೊ ಅದನ್ನು ಕೂಡ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಹೀಗಿದೆ. ಕ್ವಶನ್ ಹೀಗಿದೆ: ಹಿಮೋಗ್ಲೋಬಿನ್ ರೂಪದಲ್ಲಿ ಕಂಡುಬರುವ ಖನಿಜ ಅಂದರೆ ಮಿನರಲ್ಸ್ ಯಾವುದು? ಕ್ವಶನ್ ಅರ್ಥ ಆಗಲಿಲ್ಲ. ಹಿಮೋಗ್ಲೋಬಿನ್ನು ಇದೊಂದು ಕಂಡು ಬರುತ್ತೆ. ಈ ಹಿಮೋಗ್ಲೋಬಿನ್ದಲ್ಲಿ ಇರ್ತಕ್ಕಂತಹ ಮಿನರಲ್ ಯಾವುದು ಅಂತ ಕೇಳ್ತಾರೆ. ಎಚ್ ಬಿ ಅಂದರೆ ಹಿಮೋಗ್ಲೋಬಿನ್. ಇದರಲ್ಲಿ ಇರ್ತಕ್ಕಂಥ ಮಿನರಲ್ಸ್ ಯಾವುದು? ಇನ್ಕ ನಿಮ್ಗೆ ಜಸ್ಟ್ ಹೇಳಿದ್ದೀನಿ, ಕ್ವಶನ್ ಆಲ್ರೆಡಿ ಬಂದಿದ್ದೀರಿ ರಿಲೇಟೆಡ್. ಯಾವುದಿರ್ಬೋದು ಹೇಳಿ? ಆಪ್ಷನ್ ನೋಡಿ. ಫಸ್ಟ್ ಆಫ್ ಆಲು ಅಯೋಡಿನ್, ಮ್ಯಾಗ್ನೇಷಿಯಾ, ಜಿಂಕ್, ಕಬ್ಬಿಣ. ಆನ್ಸರೇ ಬರ್ತಿರೋದು ಜಿಂಕ್, ಕಬ್ಬಿಣ, ಫೆರಸ್. ಸೊ ಫೆರಸ್ ಈ ಮಿನರಲ್ಲು ಹಿಮೋಗ್ಲೋಬಿನಲ್ಲಿ ಕಂಡು ಬರುತ್ತೆ. ಹಾಗಾದರೆ ಅಯೋಡಿನಲ್ಲಿರುತ್ತೆ, ಮ್ಯಾಗ್ನೇಷಿಯಮ್ ಬರುತ್ತೆ, ಜಿಂಕ್ ಬರುತ್ತೆ, ಮತ್ತು ಇದ್ರ ಯೂಸ್ ಏನು ಅಂತಕ್ಕಂಥ ಕೂಡ ತಮಗೆ ಗೊತ್ತಿರಬೇಕು. ಅಯೋಡಿನ್ ಏನಕ್ಕೆ ಯೂಸ್ ಆಗುತ್ತೆ? ಅಯೋಡಿನ್ ಏನಿದು? ನಿಮ್ಮ ಮಿನರಲ್ಸ ಅಯೋಡಿನ್. ಇದು ಕೂಡ ಒಂದು ಟೈಪ್ ಆಫ್ ದ ಎಲಿಮೆಂಟ್ ಅಂತ ನಾವು ಹೇಳ್ತೀವಿ. ಇದು ಜಾಸ್ತಿ ಯೂಸ್ ಆಗೋದೆ ಒಂದು ಥೈರಾಕ್ಸಿನ್ ಏನು ಹಾರ್ಮೋನ್ ಇರುತ್ತಲ್ಲ, ಸೊ ಅದರ ಒಂದು ಉತ್ಪಾದನೆಗೆ ಈ ಅಯೋಡಿನ್ ನಮಗೆ ಯೂಸ್ ಆಗುತ್ತೆ. ಥೈರಾಕ್ಸಿನ್ ಹಾರ್ಮೋನ್ ಎಲ್ಲಿರುತ್ತೆ? ಇದು ಥೈರಾಕ್ಸಿನ್ ಹಾರ್ಮೋನದ ಒಂದು ಉತ್ಪಾದನೆಗೆ ಇದರ ಒಂದು ಯೂಸ್ ಆಗುತ್ತೆ. ಯಾವುದು? ಅಯೋಡಿನ್ ಅಂತಕ್ಕಂಥದ್ದು. ಹಾಗಾದ್ರೆ ಕಬ್ಬಿಣ ಏನಕ್ಕೆ ಯೂಸ್ ಆಗುತ್ತೆ ನಮಗೆ? ಫೆರಸ್ ಎದಕ್ಕೆ ಬೇಕು? ನಮ್ಮ ಬಾಡಿಯಲ್ಲಿ ನಮ್ಮಲ್ಲಿ ಎನರ್ಜಿ ಬೇಕಾದರೆ ಅಥವಾ ನಮ್ಮಲ್ಲಿ ಏನಾದರೂ ಬ್ಲಡ್ ಅನಿಮಿಯಾ ಏನಾದರೂ ಆಗಬಾರ್ದು ಅಂತ ಇದ್ದರೆ ಸೊ ಆವಾಗ ಫೆರಸ್ಸು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಇದರಿಂದ ಕೊರತೆ ಏನಾಗುತ್ತೆ? ನಮಗೆ ಅನಿಮಿಯಾ ಅಂತಕ್ಕಂಥದ್ದು ಆಗುತ್ತೆ. ಸೊ ಅದರಿಂದ ನಮ್ಮ ಬಾಡಿನಲ್ಲಿ ಕಬ್ಬಿಣದ ಅಂಶ ಇರಲೇಬೇಕು. ಇನ್ನು ಮ್ಯಾಗ್ನೇಷಿಯಮ್ ನಾವು ತೊಗೊಂಡ್ರೆ ಮ್ಯಾಗ್ನೇಷಿಯಮ್ ಎಲ್ಲಿರುತ್ತಿದ್ದು? ಮ್ಯಾಗ್ನೇಷಿಯಮ್ ಏನಕ್ಕೆ ಯೂಸ್ ಬೇಕು ನಮ್ಮ ಬಾಡಿನಲ್ಲಿ? ಏನಕ್ಕೆ ಬೇಕಿದು ಮ್ಯಾಗ್ನೇಷಿಯಮ್? ಮೂಳೆಗಳ ಒಂದು ರಚನೆ ಆಗೋಕ್ಕೆ ಬೇಕು. ಮೂಳೆಗಳ ಬೆಳವಣಿಗೆ ಅಲ್ಲ, ಮೂಳೆಗಳ ರಚನೆ. ಯಾಕಂದರೆ ಕ್ಯಾಲ್ಶಿಯಮ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಗ್ರೋತ್ ಆಫ್ ದ ಯಾವುದು? ಬೋನ್ಸ್. ನಮ್ಮಲ್ಲಿರ್ತಕ್ಕಂಥ ಬೋನ್ಸ್ ಆಗಿರ್ಬೋದು, ಯಾವುದೇ ಬೋನ್ಸ್ ಆಗಿರ್ಬೋದು, ಅದರ ಒಂದು ಗಟ್ಟಿಮುಟ್ಟಾಗಿ ಏನಾದರೂ ತಯಾರಾಗಬೇಕಾದ್ರೆ ಕ್ಯಾಲ್ಶಿಯಮ್ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಬಟ್ ಇಲ್ಲಿ ಮ್ಯಾಗ್ನೇಷಿಯಮ್ ಏನು ಬೇಕಾಗುತ್ತೆ ನಮಗೆ? ಮೂಳೆಗಳ ಒಂದು ರಚನೆಗೆ ಉಪಯೋಗ ಆಗೋದು ಯಾವುದಂದರೆ ಯಾವುದು? ಮ್ಯಾಗ್ನೇಷಿಯಮ್ ಅಂತ ಹೇಳ್ತೀವಿ. ಮೂಳೆಗಳ ರಚನೆಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ, ಮೂಳೆಗಳ ಒಂದು ರಚನೆಗೆ. ಇನ್ನು ಜಿಂಕ್ನ ತೊಗೊಂಡ್ರೆ ಜಿಂಕ್ ಏನಕ್ಕೆ ಬೇಕು ನಮಗೆ? ಜಿಂಕ್ ಸತು ಅಂತ ಹೇಳ್ತೀವಿ. ಸತು ಎದಕ್ಕೆ ಬೇಕು ನಮಗೆ? ದೇಹದ ಒಂದು ಬೆಳವಣಿಗೆಗೆ ಇದು ನಮಗೆ ಉಪಯೋಗ ಆಗುತ್ತೆ. ದೇಹದ ಬೆಳವಣಿಗೆಗೆ ಇದು ನಮಗೆ ಉಪಯೋಗ ಆಗುತ್ತೆ. ಓಕೆ, ದೇಹದ ಒಂದು ಬೆಳವಣಿಗೆಗೆ ಇದು ನಮಗೆ ಯೂಸ್ ಆಗುತ್ತೆ. ಇನ್ನು ಕಬ್ಬಿಣ ತೊಗೊಂಡ್ರೆ ಜಾಸ್ತಿ ಮಾಡಿದೆ. ಕಬ್ಬಿಣ ನಾವೇನು ತಿನ್ನಲ್ಲ, ಬಟ್ ಇದರ ಒಂದು ಅಂಶ ಇದಿರುತ್ತೆ. ಯಾವುದು? ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಏನಿರುತ್ತೆ ಸೊ ಅದನ್ನು ಜಾಸ್ತಿ ನಾವೇನಾದ್ರು ತಿಂತಾ ಇದ್ರೆ ಸೊ ಇದರ ಒಂದು ಯಾವುದೇ ಕೊರತೆ ನಮಗೆ ಬರೋದಿಲ್ಲ. ಸೊ ಇದರ ಕೊರತೆ ನಮ್ಗೆ ಯಾವುದು
ಅನೇಮಿಯಾ ಅಂತಕ್ಕಂಥ ಡಿಸೀಸ್. ಮೀನ್ ಸಿಂಪಲ್ ಯಾಕಂದರೆ ಅನೇಮಿಯಾ ಅಂತಕ್ಕಂಥ ಡಿಸೀಸು ನಮಗೆ ಇದರಿಂದ ಬರ್ತಾ ಇರುತ್ತೆ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ನೆಕ್ಸ್ಟ್ ಕ್ವಶನ್ ಹೀಗಿದೆ. ಇರುಳುಗಣ್ಣು ಅಂದರೆ ನೈಟ್ ಬ್ಲೈಂಡ್ನೆಸ್ ಯಾವುದರ ಕೊರತೆಯಿಂದ ಉಂಟಾಗುತ್ತೆ? ಏನಕ್ಕೆ ಜಸ್ಟ್ ನಿಮ್ಗೆ ಹೇಳಿದ್ದೆ ಯಾವುದರ ಒಂದು ಕೊರತೆಯಿಂದ ಉಂಟಾಗುತ್ತೆ. ನೋಡ್ತೀರಾ ಯಾವುದರ ಕೊರತೆಯಿಂದ ಉಂಟಾಗುತ್ತೆ ಅನ್ನೋದನ್ನು? ನೈಟ್ ಬ್ಲೈಂಡ್ನೆಸ್ ಜಸ್ಟ್ ಹೇಳಿದ್ದೆ ನಿಮಗೆ. ಎಲ್ಲಿ ನೋಡ್ದಂಗೆ ಆಯಿತು ಕ್ವಶನ್ ಎಷ್ಟೇ ಅಂತ ನನಗಷ್ಟು ಲಕ್ಷ ಇಲ್ಲ. ಓಕೆ ಇಲ್ಲಿದೆ ನೋಡಿ, ಕ್ವಶನ್ ನಂಬರ್ 2 ಇದೆ ನೋಡಿ. TET 2014 ಕೇಳಿರ್ತಕ್ಕಂಥ ಪ್ರಶ್ನೆ, ಕಿಡ್ನಿ ಅಂದರೆ ನ್ಯೂನತಾಕರಣ ಬಳಲುತ್ತಿರುವ ರೋಗಿಯೊಬ್ಬನಿಗೆ ವೈದ್ಯರು ಈ ಕೆಳಗಿನ ವಿವಿಧ ಜೀವನಸತ್ವವನ್ನು ತೆಗೆದುಕೊಳ್ಳಲು ಸಲಹೆಯನ್ನು ನೀಡ್ತಾರೆ. ವಿಟಮಿನ್ A, K, E, B. ಎಲ್ಲಿದೆ? ವಿಟಮಿನ್ A ಇದರಿಂದ ಏನಾಗುತ್ತೆ? ನೈಟ್ ಬ್ಲೈಂಡ್ನೆಸ್ ಅಂತಕ್ಕಂಥದ್ದು ಬರುತ್ತೆ. ಹೌದಾ? ಹಾಗಾದರೆ ಇಲ್ಲಿ ಕೇಳಿರೋ ಪ್ರಶ್ನೆ ಜಸ್ಟ್ ಏನಾಗಿ ಕೇಳಿದ್ರಲ್ವ. ಸೊ ಈ ಪ್ರಶ್ನೆ ಯಾವುದು? ನೋಡಿ, ನೈಟ್ ಬ್ಲೈಂಡ್ನೆಸ್ ಯಾವುದರ ಕೊರತೆಯಿಂದ ಬರುತ್ತೆ? ಯಾವುದರ ಕೊರತೆಯಿಂದ ಬರುತ್ತೆ ಇವಾಗ ಹೇಳಿ. ನೈಟ್ ಬ್ಲೈಂಡ್ನೆಸ್ ವಿಟಮಿನ್ A, D, B5, B12 4 ಆಪ್ಷನ್ ಇದೆ. ಸೊ ಯಾವುದಾಗಾದ್ರೆ ಆಪ್ಷನು ವಿಟಮಿನ್ A. ಇದರ ಒಂದು ಕೊರತೆಯಿಂದ ಏನಾಗುತ್ತೆ ನಮಗೆ ನಮ್ಮ ಮಾನವನಲ್ಲಿ ಏನಾಗುತ್ತೆ? ಒಂದು ಇರುಳುಗಣ್ಣು ಅಂದರೆ ರಾತ್ರಿ ಹೊತ್ತಲ್ಲಿ ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ. ಹಗಲತ್ತಲ್ಲೂ ಕಾಣಿಸಲ್ಲ, ರಾತ್ರಿ ಕಾಣಿಸುತ್ತೆ. ಸೊ ಇದು ಬರಬಾರ್ದು ಅಂದರೆ ವಿಟಮಿನ್ಸ್ A ಇರ್ತಕ್ಕಂಥ ಸೋರ್ಸ್ಗಳನ್ನು ನಾವು ತಿನ್ನುತ್ತಾ ಇರಬೇಕು. ಆ ಸೋರ್ಸಲ್ಲಿ ಅಂದರೆ ಆಲ್ರೆಡಿ ಕ್ವಶನ್ ನಂಬರ್ 2ನಲ್ಲಿ ಹೇಳಿದ್ದೀನಿ, ಅಲ್ಲಿ ನೋಡ್ಕೊಂಡು ಬಿಡಿ ಒಂದ್ಸಲ ಬ್ಯಾಕ್ ಹೋಗಿ. ಓಕೆ ಸೊ ಇಲ್ಲಿ ಬಂದಿರೋದು ನೈಟ್ ಬ್ಲೈಂಡ್ನೆಸ್ ಯಾವ್ದ್ರ ಕೊರತೆಯಿಂದ ಉಂಟಾಗುತ್ತೆ? ವಿಟಮಿನ್ A. ಹಾಗಾದರೆ ವಿಟಮಿನ್ D ಇಂದ ಏನಾಗುತ್ತೆ? ವಿಟಮಿನ್ B5 ಏನಾಗುತ್ತೆ? ವಿಟಮಿನ್ B12 ಏನಾಗುತ್ತೆ? ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಟಮಿನ್ ಡಿನ ತೊಗೊಂಡ್ರೆ ವಿಟಮಿನ್ ಡಿ ದಿಂದ ನಮ್ಗೆ ಏನಾಗುತ್ತೆ? ರಿಕೆಟ್ಸ್ ಅಂತಕ್ಕಂಥ ಡಿಸೀಸ್ ಬರುತ್ತೆ. ರಿಕೆಟ್ಸ್ ಅಂದರೆ ಏನು? ಆ್ಯಕ್ಚುಲಿ ನಮ್ಮ ಶರೀರದಲ್ಲಿರ್ತಕ್ಕಂತಹ ಏನಾಗುತ್ತೆ? ಒಂದು ಮೂಳೆಗಳು ವ್ಯವಸ್ಥಿತವಾಗಿ ಬೆಳವಣಿಗೆ ಆಗೋದಿಲ್ಲ, ಬೋನ್ಸ್ ಡೆವಲಪ್ಮೆಂಟ್ ವ್ಯವಸ್ಥಿತವಾಗಿ ಆಗಿರೋದಿಲ್ಲ. ಅದಕ್ಕೆ ನಾವು ಸಿಂಪಲ್ ಏನಂತ ಹೇಳ್ತೀವಿ? ರಿಕೆಟ್ಸ್ ಅಂತ ಹೇಳ್ತೀವಿ. ಅದೇ ಥರ ವಿಟಮಿನ್ B5ನ ತಗೊಂಡ್ರೆ ಪ್ಯಾರಾಸ್ಥೇಸಿಯಾ ಅಂತಕ್ಕಂಥ ಡಿಸೀಸ್ ಆಗುತ್ತೆ. ಪ್ಯಾರಾಸ್ಥೇಸಿಯಾ ಅಂದ್ರೆ ಏನು? ಅಂಗೈ ಮತ್ತು ನಮ್ಮೇನು ಕಾಲಿರ್ತಲ್ಲ, ಸೊ ಆ ಒಂದು ಅಂಗೈ ಮತ್ತು ಅಂಗಾಲುಗಳಲ್ಲಿ ಉರಿತ ಆಗ್ತಾ ಇರ್ತದೆ. ಕೆಲವೊಂದು ಟೈಮ್ ಪ್ರತಿಯೊಂದು ಸಲ ಆಗಲ್ಲ, ಕೆಲವೊಂದು ಟೈಮ್ ಮಾತ್ರ ಉರಿತ ಆಗ್ತಾ ಇರ್ತದೆ. ಅದ್ರ ರೀಸನ್ ಏನಪ್ಪ ಅಂದರೆ ನಮ್ಮ ಬಾಡಿನಲ್ಲಿ ವಿಟಮಿನ್ B5 ಒಂದು ಡೆಫಿಷಿಯನ್ಸಿ ಆಗಿರುತ್ತೆ. ಸೊ ಅದು ಆಗೋದ್ರಿಂದನೇ ನಮಗೆ ಕೈ ಕಾಲು ಒಂದು ಅಂಗಾಲುಗಳಲ್ಲಿ ಉರಿತ ಉಂಟಾಗ್ತಾ ಇರುತ್ತೆ. ಇನ್ನು ವಿಟಮಿನ್ B12 ತಗೊಂಡ್ರೆ ವಿಟಮಿನ್ B12 ಇದರಿಂದ ಏನಾಗುತ್ತೆ? ಪ್ರಾಬ್ಲಮ್ಮು ರಕ್ತಹೀನತೆ ನಮ್ಮ ಬಾಡಿನಲ್ಲಿ ಆಗ್ತಾ ಇರುತ್ತೆ. ಸೊ ಈ ರೀತಿಯಾಗಿ ಈ ಥರನೂ ಕ್ವಶನ್ ಬರ್ತಾ ಇರುತ್ತೆ. ಅವಾಗ ಕೇಳಿದ್ರು ಇನ್ನು ಕ್ವಶನ್ ನಂಬರ್ 2, ಅವಾಗ ಕೇಳಿದ್ರು ಬೇರೆ ಕ್ವಶನು, ಇವಾಗ ಕೇಳಿದ್ರು ಇದು ಸಪ್ರೇಟಾಗಿ ಕ್ವಶನು. ಇರುಳುಗಣ್ಣು ಯಾವುದರ ಕೊರತೆಯಿಂದ ಉಂಟಾಗುತ್ತೆ? ರಿಕೆಟ್ಸ್ ಯಾವುದರಿಂದ ಬರುತ್ತೆ? ಪ್ಯಾರಾಸ್ಥೇಸಿಯಾ ಅಂದ್ರೇನು? ಯಾವುದರಿಂದ ಬರುತ್ತೆ? ರಕ್ತಹೀನತೆ ಯಾವ ಒಂದು ವಿಟಮಿನ್ ಕೊರತೆಯಿಂದ ಬರುತ್ತೆ? ಈ ಥರನೂ ಕ್ವಶನ್ ಬರ್ತಾ ಇರುತ್ತೆ. ಸೊ ಹೀಗಾಗಿ ತಾವು ಪ್ರತಿಯೊಂದನ್ನು ಸ್ವಲ್ಪ ವಿಟಮಿನ್ಸ್ ಅಂದರೆ ಆ್ಯಕ್ಚುಲಿ ಪ್ರತಿಯೊಂದನ್ನು ನಾವು ಎಷ್ಟು ಸ್ಟಡಿ ಮಾಡೋದು ಕಮ್ಮಿ ಅಂತ ಅನಿಸುತ್ತೆ ನನಗಾದರೂ. ಹೌದಾ? ಸೊ ಹೀಗಾಗಿ ಈ ಚಾಪ್ಟರ್ ಹಿಂಗೆ ಇದೆ. ಯಾವುದು? ಬಯೋಮಾಲಿಕ್ಯುಲ್ಸ್. ಭಾಳ ಜಾಸ್ತಿ ಓದ್ಕೋಬೇಕು. ಓದಿದಾಗ ಅವಾಗ ಎಲ್ಲ ಒಂದು 2-3 ಕ್ವಶನ್ ನಮಗೆ ತಲೆಯಲ್ಲಿ ಹೊಳೆಯುತ್ತೆ. ಅವಾಗ ಎಲ್ಲ ಆಪ್ಷನ್ ಕನ್ಫ್ಯೂಸ್ ವಿಟಮಿನ್ A, D, E, K, B, C ಇದರಿಂದ ಏನು ಬರುತ್ತೆ? ಸೊ ಸಿಕ್ಕಾಪಟ್ಟೆ ಓದ್ಕೋಬೇಕಾಗುತ್ತೆ. ನೀವೆಲ್ಲ ಸುಮ್ಮನೆ ಓದ್ತೀನಿ ಸರ್, ಸ್ಟಡಿ ಮಾಡ್ತೀನಿ ಸರ್ ಅಂದರೆ ಆಗಲ್ಲ. ಸೊ ಸಿಕ್ಕಾಪಟ್ಟೆ ಜಾಸ್ತಿ ಓದ್ಕೊಬೇಕಾಗುತ್ತೆ, ಸ್ಟಡಿಯನ್ನು ಮಾಡ್ತಾಯಿರಿ. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 13. ನೀರಿನಲ್ಲಿ ಕರಗುವ ಜೀವನ ಸತ್ವ ವಿಟಮಿನ್ B, C, A ಆಯ್ಕೆ ಮತ್ತು ಬ. ಕೆಲವೊಂದು ವಿಟಮಿನ್ಸ್ ಹಿಂಗಿರುತ್ತೆ, ಪ್ರತಿಯೊಂದು ವಿಟಮಿನ್ಸ್ದು ನೀರಿನಲ್ಲಿ ಕರಗುತ್ತೆ, ಕೆಲವೊಂದು ಕರಗೋದಿಲ್ಲ. ಹೌದಾ? ಕೆಲವೊಂದು ಏನಾಗುತ್ತೆ? ಫ್ಯಾಟ್ನಲ್ಲಿ ಕರಗುತ್ತವೆ, ಕೆಲವೊಂದು ಫ್ಯಾಟ್ನಲ್ಲಿ ಕರಗೋದಿಲ್ಲ. ಈ ಥರ ಯಾಕಂದರೆ ನಮ್ಮ ಬಾಡಿ ಅಂದರೆ ಹಾಗೆ ಇರುತ್ತೆ. ನಮ್ಮ ಬಾಡಿಯಲ್ಲಿ ನೀರು ಇರುತ್ತೆ, ಆಮೇಲೆ ಫ್ಲೂಯಿಡ್ ಇರುತ್ತೆ, ಆಮೇಲೆ ಏನಿರುತ್ತೆ? ಪ್ಲಾಸ್ಮಾ ಇರುತ್ತೆ, ಬ್ಲಡ್ ಇರುತ್ತೆ. ಸೊ ಪ್ರತಿಯೊಂದರಲ್ಲಿ ಇಲ್ಲಿ ಕ್ವಶನ್ ಕೇಳಿದ್ರೆ ಯಾವುದೇ ರೀತಿ ನೋಡೋರು ನೀರಿನಲ್ಲಿ ಕರಗುವ ಜೀವನ ಸತ್ವ ವಿಟಮಿನ್ಸ್ ಯಾವುದಂತ ಕೇಳ್ತಾರೆ. ವಿಟಮಿನ್ B, C, A 3 ವಿಟಮಿನ್ B, C, A ಯಾವುದು ಬೇರೆ ಓದೋದಕ್ಕೆ ಆನ್ಸರು ಯಾವುದು? ಆನ್ಸರ್
ವಿಟಮಿನ್ ಎ ಅಂತೂ ಆಗಲ್ಲ. ಯಾಕೆ ಆಗಲ್ಲ ಹೇಳಿದ್ದು ಆನ್ಸರ್ ಇದು? ಯಾಕೆ ಇದು ಕರಗೋದಲ್ಲಿ ಫ್ಯಾಟ್ನಲ್ಲಿ ಕರಗತಕ್ಕಂಥ ವಿಟಮಿನ್ ಅಂತ ಹೇಳ್ತೀವಿ. ಸೊ ನೀರಿನಲ್ಲಿ ಕರಗೋದು ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಎರಡೂ ಕರಗುತ್ತೆ. ಸೊ ಹೀಗಾಗಿ ಈ ಪ್ರಶ್ನೆ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ಆಯ್ಕೆ ಅ ಮತ್ತು ಬ, ಇದು ಸರಿಯಾದ ಆಯ್ಕೆ. ಸಪ್ರೇಟಾಗಿ ಏನಾದರೂ ಅವರು ಇದರ ಒಂದು ಪ್ಲೇಸ್ನ ಏನಾದರೂ ಕೆ ಅಂತ ಕೇಳಿದರೆ ಅಥವಾ ಇಲ್ಲಿ ಏನಾದರೂ ಡಿ ಅಂತ ಕೊಟ್ಟಿದ್ರೆ ಸೊ ಅವಾಗ ನೀವು ಬಿ ಇದ್ದರೆ ಬಿ ರೈಟ್ ಹಾಕಿ, ಸಿ ಇದ್ದರೆ ಸಿ ರೈಟ್ ಹಾಕಿ. ಓಕೆ. ಸೊ ನೀರಿನಲ್ಲಿ ಕರಗತಕ್ಕಂಥ ವಿಟಮಿನ್ಸ್ ಯಾವುದು? ವಿಟಮಿನ್ ಬಿ ಮತ್ತು ಸಿ. ಇದನ್ನು ತಾವು ಗಮನದಲ್ಲಿ ಇಟ್ಕೋಬೇಕು. ಓಕೆ. ಸೊ ಈ ರೀತಿಯಾದ ಕ್ವಶನ್ಗಳು ಬರ್ತಾ ಇರುತ್ತೆ, ಹೇಳಕ್ಕೆ ಬರಲ್ಲ ಯಾವ ಥರ ಬರುತ್ತೆ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಹೀಗಿದೆ, 14ನೇದು. ಅಕ್ಕಿಯನ್ನು ಪದೇ ಪದೇ ತೊಳೆಯುವುದರಿಂದ ಯಾವ ವಿಟಮಿನ್ಸ್ ಕಳೆದುಕೊಳ್ಳುತ್ತೆ? ಅಂದರೆ ಅಕ್ಕಿಯನ್ನು ನಾವು ಪದೇ ಪದೇ ತೊಳೆಯೋದಿಲ್ಲ ಯಾರು ಜಾಸ್ತಿಯಾಗಿ. ನಾವು ಏನಾದರೂ ರೇಷನ್ ಅಕ್ಕಿಯನ್ನು ತೆಗೆದುಕೊಂಡು ಊಟ ಮಾಡ್ತಾಯಿದ್ರೆ ಸೊ ಅವಾಗ ರೇಷನ್ ಅಕ್ಕಿನ ತಂದವ್ರು ಏನು ಮಾಡ್ತಾರೆ, ಮನೆಯಲ್ಲಿ ಅಕ್ಕಿಯನ್ನು ತೊಳಿತಾರೆ. ಸೊ ನಾವು ಎರಡೂ ಥರ ಅಕ್ಕಿಯನ್ನು ಉಂಡವರಿದ್ದೀವಿ. ರೇಷನ್ ಅಕ್ಕಿನ ಉಣ್ತೀವಿ, ಆಮೇಲೆ ಅಕ್ಕಿ ಕಾಸ್ಟ್ಲಿ ಇರತಕ್ಕಂಥ ಅಕ್ಕಿಯನ್ನು ಕೂಡ ನಾವು ಉಣ್ತೀವಿ. 100 ರೂಪಾಯಿ ಕೆ ಜಿ ಇರೋ ಅಕ್ಕಿನ ಉಂಡಿದ್ದೀವಿ, 10 ರೂಪಾಯಿ ಕೆ ಜಿ ಇರೋ ಅಕ್ಕಿನ ಕೂಡ ನಾವು ಊಟ ಮಾಡಿದ್ದೀವಿ. ಸೊ ನಮಗೂ ಅದ್ರ ಬಗ್ಗೆ ಗೊತ್ತು. ಅಕ್ಕಿಯನ್ನು ಪದೇ ಪದೇ ತೊಳೆಯುವುದರಿಂದ ಯಾವ ವಿಟಮಿನ್ಸ್ ಕಳೆದುಕೊಳ್ಳುತ್ತೇವೆ? ಯಾವ ವಿಟಮಿನ್ಸ್ ಕಳೆದುಕೊಳ್ತೇವೆ? ವಿಟಮಿನ್ ಇದೆ ನೋಡಿ, ವಿಟಮಿನ್ B1, B2, B3, B5 ಎಲ್ಲ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಯಾವೊಂದು ವಿಟಮಿನ್ನ ಕಳ್ಕೊತೀವಿ? ಯಾವ ವಿಟಮಿನ್ ಕಳ್ಕೊತೀವಿ? ವಿಟಮಿನ್ B1 ಫಸ್ಟ್ ಇರೋದೇ ವಿಟಮಿನ್ B1. ಆ ಒಂದು ವಿಟಮಿನ್ಸ್ನ ನಾವು ಅಕ್ಕಿನ ಪದೇ ಪದೇ ತೊಳೆಯೋದ್ರಿಂದ ಕಳ್ಕೊತೀವಿ, ಲಕ್ಷ ಇಟ್ಕೊಳ್ಳಿ. ಓಕೆ. ಇನ್ನು ವಿಟಮಿನ್ B2, B3, B5 ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೀನಿ. ಸೊ ಅಲ್ಲಿ ಇದ್ರ ಬಗ್ಗೆ ನೀವು ನೋಡ್ಕೋಬೇಕು. ಓಕೆ. ನೆಕ್ಸ್ಟ್ ಹೋಗೋಣ. ಕೊನೆಯದಾದ ಒಂದು ಪ್ರಶ್ನೆ ಇದೆ ಒಂದು ಚಾಪ್ಟರ್ನಲ್ಲಿ. ಅಸ್ಕಾರ್ಬಿಕ್ ಆಸಿಡ್ ಇದು ಯಾವ ವಿಟಮಿನ್ ಅಂತ ಹೆಸರು? ಇನ್ಕ ಜಸ್ಟ್ ಹೇಳಿದ್ದಾರೆ ನಿಮಗೆ. ಎಲ್ಲಿದೆ ಕ್ವಶನ್ ನೋಡಿದು? ಕ್ವಶನ್ ಎಲ್ಲಿದೆ? ಏನಕ್ಕಂತ ಹೇಳಿದೆ, ಅಸ್ಕಾರ್ಬಿಕ್ ಆಸಿಡ್ ಇದು ಯಾವ ವಿಟಮಿನ್ ಅದ ಹೆಸರು? ಇದಲ್ಲ. ಹಾಂ, ಇಲ್ಲಿದೆ ನೋಡಿ. ವಿಟಮಿನ್ ಎದ ರಾಸಾಯನಿಕ ಹೆಸರು ಅಂದರೆ ಕ್ವಶನ್ ಈ ಥರ ಕೊಡ್ತಾರೆ. ವಿಟಮಿನ್ ಎದ ರಾಸಾಯನಿಕ ಹೆಸರು ಅಂದ್ರೇನು ಅದು ಕೂಡ ಕೇಳ್ತಾರೆ. ಅಥವಾ ಏನು ಮಾಡ್ತಾರೆ, ಇದೇ ಜಸ್ಟ್ ಕ್ವಶನ್ ಬಂತು ನೋಡಿ, ಅಸ್ಕಾರ್ಬಿಕ್ ಆಸಿಡ್ ಇದು ಯಾವ ವಿಟಮಿನ್ ಹೆಸರು ಹಂಗೂ ಕೇಳ್ತಾರೆ ಕ್ವಶನ್. ಕನ್ಫ್ಯೂಸ್ ಅಂದರೆ ನೀವು ಎರಡೂ ಥರ ಸ್ಟಡಿ ಮಾಡಲೇಬೇಕಿಲ್ಲ. ನಾವು ಒಂದೇ ಥರ ಓದ್ತೀನಿ ಅಂದ್ರೆ ನಡೆಯೋದಿಲ್ಲ. ಅಸ್ಕಾರ್ಬಿಕ್ ಆಸಿಡ್ ಇದು ಯಾವ ವಿಟಮಿನ್ ಹೆಸರು? ವಿಟಮಿನ್ ಯಾವುದು? ಸಿ, B9, B7A. ಯಾವುದು ಸರಿಯಾದ ಆನ್ಸರ್? ವಿಟಮಿನ್ ಸಿ. ಇದು ಅಸ್ಕಾರ್ಬಿಕ್ ಆಸಿಡ್ ಒಂದು ರಾಸಾಯನಿಕ ಹೆಸರು. ಕೆಮಿಕಲ್ ನೇಮ್ ಆಫ್ ಅಸ್ಕಾರ್ಬಿಕ್ ಆಸಿಡ್ ಇಸ್ ದ ವಿಟಮಿನ್ ಸಿ. ಹಾಗಾದರೆ ವಿಟಮಿನ್ B9 ಇದರ ರಾಸಾಯನಿಕ ಹೆಸರು ಏನು ಇರ್ಬೋದು? ಪಾಲಿಕ್ ಆಸಿಡ್. ನಿಮಗೇನಾದರೂ ಪಾಲಿಕ್ ಆಸಿಡ್ ಡೆಫಿಷಿಯನ್ಸಿ ಆಗ್ತಾಯಿದ್ರೆ ನಮ್ಮ ಬಾಡಿನಲ್ಲಿ, ಅಂದರೆ ಪಾಲಿಕ್ ಆಸಿಡ್ ಮೇನ್ ಇದಕ್ಕೆ ಯೂಸ್ ಆಗುತ್ತೆ ಅಂದರೆ ನ್ಯೂ ಸೆಲ್ಸ್ ಡೆವಲಪ್ಮೆಂಟ್ ಏನಾದರೂ ನಮ್ಮ ಬಾಡಿನಲ್ಲಿ ಆಗಬೇಕಾಗಿದ್ದರೆ ಆವಾಗ ನಾವು ಪಾಲಿಕ್ ಆಸಿಡ್ದ ಒಂದು ಟ್ಯಾಬ್ಲೆಟ್ಸ್ಗಳನ್ನ ಡಾಕ್ಟರ್ ನಿಮಗೆ ಕೊಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ಏನಾಗುತ್ತೆ, ಒಂದು ಹೊಸದಾದ ಸೆಲ್ಸ್ಗಳನ್ನು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸೊ ಇದನ್ನು ವಿಟಮಿನ್ B9 ಅಂದ್ರೆ ಪಾಲಿಕ್ ಆಸಿಡ್. ಸೊ ಜಾಸ್ತಿ ಸಿಗೋದಲ್ಲಿ ಒಂದು ಹಸಿರು ತರಕಾರಿ ಆಗಿರ್ಬೋದು, ಸೊಪ್ಪು ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು. ಸೊ ಅದರಲ್ಲಿ ಜಾಸ್ತಿ ಇದು ಕಂಡು ಬರ್ತಾ ಇರುತ್ತೆ. ಗ್ರೀನ್ ಲಿಪ್ಸ್, ಸಿಂಪಲ್ ಆಗಿ ಬರೆದ್ಬಿಡಿ, ಗ್ರೀನ್ ಲಿಪ್ಸ್ ಇದರಲ್ಲಿ ಜಾಸ್ತಿಯಾಗಿ ಕಂಡು ಬರುತ್ತೆ. ಇನ್ನು ವಿಟಮಿನ್ B7 ಹೆಸರು ಏನಿದೆ? ಬಯೋಟಿನ್ ಕೇಳಬೇಕಲ್ಲ ಸರ್, ಬಯೋಟಿನ್ ಇದು ವಿಟಮಿನ್ B7 ಇರತಕ್ಕಂಥ ಹೆಸರು. ಜಾಸ್ತಿ ಕಂಡು ಬರೋದಲ್ಲಿ ಎಗ್ನಲ್ಲಿ ಕಂಡು ಬರುತ್ತೆ ಜಾಸ್ತಿ ಇದು ಎಗ್ಗು. ಆಮೇಲೆ ಗ್ರೀನ್ ಲಿಪ್ಸ್, ಸೇಮ್ ಗ್ರೀನ್ ಲಿಪ್ಸ್. ಸೊ ಈಗ ಇದರಿಂದ ನಮ್ಗೆ ಏನು ತಿಳಿಯುತ್ತೆ ಅಂದರೆ, ಒಂದು ಚಾಪ್ಟರ್ ಸ್ಟಡಿ ಮಾಡಿದಾಗ ಜಾಸ್ತಿ ಪರ್ಸೆಂಟೇಜ್ನಲ್ಲಿ ನಾವು ಹಸಿರು ತಪ್ಪಲ ಪಲ್ಯಗಳನ್ನು ಡೈಲಿ ಒಂದು ಊಟದಲ್ಲಿ ನಾವು ಯೂಸ್ ಮಾಡ್ಕೋಬೇಕು. ಎಗ್ ಕೂಡ ತಿನ್ನಲೇಬೇಕು, ತಿನ್ನ ಅಂದರೆ ನಡೆಯೋದಿಲ್ಲ. ಅದ್ರ ಬಿಟ್ಟರೆ ಹಣ್ಣು ಹಂಪಲುಗಳನ್ನು ಜಾಸ್ತಿ ನಾವು ಯೂಸ್ ಮಾಡಲೇಬೇಕು. ಯಾಕಂದರೆ ಪ್ರತಿಯೊಂದು ಫ್ರೂಟ್ಸ್ನಲ್ಲಿ ಪ್ರತಿಯೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ವಿಟಮಿನ್ಸು, ಮಿನರಲ್ಸು, ಪ್ರೋಟೀನ್ಸು ಎಲ್ಲ ಕೂಡ ಪ್ರೆಸೆಂಟ್ ಇರುತ್ತೆ. ಸೊ ಹೀಗಾಗಿ ಪ್ರತಿಯೊಂದನ್ನು ನಾವು ಊಟ ಮಾಡೋ ಟೈಮ್ನಲ್ಲಿ ಇದನ್ನೆಲ್ಲ ಯೂಸ್ ಮಾಡಲೇಬೇಕು. ಇನ್ನು ವಿಟಮಿನ್ ಎ ತೊಗೊಂಡ್ರಿ, ವಿಟಮಿನ್ ಎ ಹೇಳಿದ್ನಲ್ಲ ಜಸ್ಟ್ ನಿಮಗೆ, ಯಾವುದು ವಿಟಮಿನ್ ಎದ ಕೊರತೆಯಿಂದ ಏನಾಗುತ್ತೆ ನಮಗೆ? ನೈಟ್ ಬ್ಲೈಂಡ್ನೆಸ್ ನಮಗೆ ಬರ್ತಾ ಇರುತ್ತೆ. ಸೊ ಜಾಸ್ತಿ ಇದರ ರಾಸಾಯನಿಕ ಹೆಸರು ಏನಪ್ಪ ಅಂದರೆ ರೆಟಿನಾಲು. ಸೊ ಇದರಿಂದನೇ ನಮ್ಮ ಪ್ರಾಬ್ಲಮ್ ಆಗುತ್ತೆ. ಅಂದರೆ ರೆಟಿನಾಲ್ ಏನೋ ಪರ್ಸೆಂಟೇಜ್ ಕಡಿಮೆ ಆದರೆ ನಮ್ಮ ಕಣ್ಣಿನಲ್ಲಿ, ಸೊ ಅವಾಗ ನಮಗೆ ನೈಟ್ ಬ್ಲೈಂಡ್ನೆಸ್ ಬರುತ್ತೆ. ಸೊ ಇದು ಜಾಸ್ತಿ ಸಿಗೋದೇ ಅಲ್ಲಿ ನಮಗೆ ಕ್ಯಾರೆಟ್ನಲ್ಲಿ ಸಿಗುತ್ತೆ. ಗಜ್ಜರಿ
ತಿನ್ನೋದ್ರಿಂದ ನಮಗೆ ವಿಟಮಿನ್ ಎ ಸಿಗುತ್ತೆ. ಅದು ಬಿಟ್ಟರೆ ಪಪ್ಪಾಯಿ ಹಣ್ಣು ತಿನ್ನೋದ್ರಿಂದ ಕೂಡ ನಮಗೆ ಸಿಗುತ್ತೆ. ಪಪ್ಪಾಯಿ ಹಣ್ಣು ಸಿಕ್ಕರೆ ಮಾರ್ಕೆಟಿಂಗಲ್ಲಿ ತಿಂತಾಯಿರಿ. ದೇಶಿ ಪಪ್ಪಾಯಿ ಹಣ್ಣು ತಿಂತಾಯಿರಿ, ಹೈಬ್ರಿಡ್ ಅಲ್ಲ, ದೇಶಿ. ಅದು ಬಿಟ್ಟರೆ ಆ್ಯಪಲ್ಲು, ಬನಾನ ಇವೆಲ್ಲವೂ ಕೂಡ ಇದರಲ್ಲಿ ಕೂಡ ವಿಟಮಿನ್ ಎ ಇರುತ್ತೆ. ಇದೆಲ್ಲವನ್ನು ತಿನ್ನೋದ್ರಿಂದ ನಮಗೆ ವಿಟಮಿನ್ ಎ ಸಿಗುತ್ತೆ. ಸೊ ಈ ಥರ ಕ್ವಶನ್ಸ್ಗಳು ಈ ಒಂದು ಚಾಪ್ಟರ್ ಸಂಬಂಧಪಟ್ಟಂಗೆ ಬರ್ತಾ ಇರುತ್ತೆ. ಸೊ ಇನ್ನು ಇದೇ ರೀತಿಯಾಗಿ ನಮ್ಮ ಒಂದು ಕ್ಲಾಸ್ನಲ್ಲಿ ನಾವು ಸಿಲೆಬಸ್ ವೈಸ್ ಚಾಪ್ಟರ್ಗಳನ್ನು ಕೊಡ್ತಾಯಿದ್ವಿ. ಸುಮ್ಮನೆ ಬೇಕು ಬಿಟ್ಟಿಲ್ಲ. ಓಕೆ, ಚಾಪ್ಟರ್ ವೈಸ್ ಸಿಲೆಬಸ್ನ ನಾವು ನಿಮಗೆ ಕೊಡ್ತಾಯಿದ್ವಿ. ಸೊ ಚಾಪ್ಟರ್ ವೈಸೇ ನಾವು ನಿಮಗೆ ಕ್ವಶನ್ಸ್ಗಳ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನು ಏನು ಕೊಡ್ತಾಯಿದ್ವಿ, ಸೊ ಇದೇ ರೀತಿ ಮುಂದೆ ಬರ್ತಕ್ಕಂಥ ಕ್ಲಾಸ್ನಲ್ಲಿ ಕೂಡ ನಾವು ನಿಮಗೆ ಕೊಡ್ತಾ ಇರ್ತೀವಿ. ಸೊ ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ. ನಿಮಗೆ ಏನಾದರೂ ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಹೈಪ್ ಕೊಡಿ. ಹಾಗೆ ನಿಮಗೆ ಇಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕೆಳಗೆ ನೀವು ಕಾಮೆಂಟ್ ಹಾಕ್ಬೋದು. ನಿಮಗೆ ಏನೇ ಪ್ರಶ್ನೆಗಳಿದ್ದರೆ ಕೆಳಗಡೆ ಕಾಮೆಂಟ್ ಹಾಕ್ಬೋದು. ಹಾಗೆ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ, ಅವರು ಕೂಡ ನೋಡಲಿ, ಅವರಿಗೂ ಕೂಡ ಯೂಸ್ ಆಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.